श्रीगुरुभ्यो नमः। जन्माद्यस्य यतोऽन्वयादितरतश्चार्थेष्वभिज्ञस्वराः तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्ययेहा नियतितुषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम्। जयति जगति जन्माद्यस्य विश्वस्य यस्मात् अमलनिगममुख्यावेद्यमाहात्म्यधाम द्रुहिणतनय ऊचे शौरये यत्स्वरूपम् यदुपतिरपि यास्यन् उद्धवाय स्वधाम। ಶ್ರೀಗುರುಭ್ಯೋ ನಮಃ. ಪರಮ ಪವಿತ್ರವಾದಂತಹ ಶ್ರೀಮದ್ ಭಾಗವತದಲ್ಲಿ ಇವತ್ತಿನಿಂದ 2 ದಿವಸಗಳ ಕಾಲ ಏಕಾದಶ ಸ್ಕಂಧದ ಸಂಕ್ಷಿಪ್ತ ನಿರೂಪಣೆಯನ್ನು ನೋಡೋಣ. ಏಕಾದಶ ಸ್ಕಂಧ ಅಂತ ಹೇಳಿದರೆ ಅನೇಕ ಪ್ರಮೇಯಗಳ ಸುರಿಮಳೆ. ಅಲ್ಲಿ ಮುಖ್ಯವಾಗಿ ಬಂದಿರುವಂತಹದ್ದು ಈ 3 ವಿಚಾರಗಳು. ಒಂದು ಜಾಯಂತೆಯ ಉಪಾಖ್ಯಾನ ಅಂತ ಹೇಳಿ, ಅದು ಪ್ರಾರಂಭದಲ್ಲಿ ಬಂದಿರುವಂತಹದ್ದು. ಮೂಲತಃ ನಾರದರು ವಸುದೇವನಿಗೆ ಉಪದೇಶ ಮಾಡಿದ್ದು. ಹಾಗೆ ಉಪದೇಶ ಮಾಡುವ ನೆಪದಲ್ಲಿ ಆ ಭಗವಂತನ ಋಷಭನಾಮಕ ಭಗವಂತನ ಮಕ್ಕಳಾದಂತಹ ಆ ಜಾಯಂತೆಯರು ಏನು ಉಪದೇಶವನ್ನು ಮಾಡಿದರು ಅದರ ಒಂದು ಸಂಗ್ರಹ ಇಲ್ಲಿದೆ. ಆಮೇಲೆ ಮುಖ್ಯವಾಗಿ ಬರುವಂತಹದ್ದು ಕೃಷ್ಣ ಉದ್ಧವ ಸಂವಾದ. ಕೃಷ್ಣೋದ್ಧವ ಸಂವಾದದಲ್ಲಿ ಉದ್ಧವ ಮಾಡುವಂತಹ ಅನೇಕ ಪ್ರಶ್ನೆಗಳು, ಅದಕ್ಕೆ ಕೃಷ್ಣನ ಉತ್ತರ. ಒಂದೊಂದು ಅತ್ಯಂತ ಅಪೂರ್ವವಾದಂತಹದ್ದು. ಅನೇಕ ಕಡೆ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಕಾಣಿಸುವಂತಹ ಕೆಲವು ಶ್ಲೋಕಗಳು ಇವೆ. ಅವುಗಳಿಗೆಲ್ಲ ಶ್ರೀಮದ್ ಆಚಾರ್ಯರು ಅದು ಹೇಗೆ ಅತ್ಯಂತ ಸುಕರವಾಗಿ ಸಿದ್ಧಾಂತಕ್ಕೆ ಸಂವಾದಿಯಾಗಿ ಆಗಿವೆ ಅಂತ ಅನ್ನೋದನ್ನು ತೋರಿಸಿಕೊಟ್ಟಿರುವಂತಹದ್ದು. ವಿಜಯಧ್ವಜ ತೀರ್ಥರ ಒಂದು ವ್ಯಾಖ್ಯಾನದ ಒಂದು ಹಿನ್ನೆಲೆಯಲ್ಲಿ ನೋಡೋಣ. ಏಕಾದಶ ಸ್ಕಂಧಕ್ಕೆ ವಿಜೇಂದ್ರ ಸ್ವಾಮಿಗಳ ಶಿಷ್ಯರಾದಂತಹ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದರು ಕೂಡ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಅದಲ್ಲದೇನೆ ಇನ್ನು ಅನೇಕ ಮಹನೀಯರು ಮಾಡಿದಂತಹ ವ್ಯಾಖ್ಯಾನಗಳು ನಮ್ಮಲ್ಲಿ ಇವತ್ತು ಇವೆ. ಅವುಗಳಲ್ಲಿ ಮುಖ್ಯವಾಗಿ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನವನ್ನು ಇಟ್ಟುಕೊಂಡು, ಹಾಗೆಯೇ ಶ್ರೀಮದ್ ಆಚಾರ್ಯರ ತಾತ್ಪರ್ಯ ನಿರ್ಣಯ ಭಾಗವತ ತಾತ್ಪರ್ಯ ನಿರ್ಣಯದ ಒಂದು ಬೆಳಕಿನಲ್ಲಿ ಸಂಕ್ಷಿಪ್ತವಾಗಿ ಅತ್ಯಂತ ಮುಖ್ಯವಾದ ಪ್ರಮೇಯಗಳನ್ನು ನೋಡುವುದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಪ್ರಾರಂಭದಲ್ಲಿ ಏಕಾದಶ ಸ್ಕಂಧ ಹೀಗೆ ಪ್ರಾರಂಭ ಆಗುತ್ತೆ. ಶ್ರೀ ಶುಕ ಉವಾಚ ಕೃತ್ವಾ ದೈತ್ಯವಧಂ ಕೃಷ್ಣಃ ಸರಾಮೋ ಯದುಭಿರ್ವೃತಃ ಭುವೋ ಅವತಾರಯನ್ ಭಾರಂ ಯವಿಷ್ಠಂ ಜನಯನ್ ಕಲಿಂ. ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಈ ಭೂಮಿಯಲ್ಲಿ ಕೃಷ್ಣ ಈ ಭೂಭಾರವನ್ನೆಲ್ಲ ಕಡಿಮೆ ಮಾಡಿದ, ದೈತ್ಯರ ವಧೆಯನ್ನ ಮಾಡಿದ, ಎಲ್ಲವನ್ನು ಮಾಡಿ ತಮ್ಮ ಆ ಯಾದವ ಕುಲದ ಒಂದು ಸಂಹಾರವನ್ನೂ ಕೂಡ ಮಾಡಬೇಕು. ಆದ್ರೆ ಯಾದವ ಕುಲವನ್ನ ಯಾರೋ ಸಂಹಾರ ಮಾಡಬಾರದು. ಯಾಕೆ ಅಂತಂದ್ರೆ ಅಂತಹ ಒಂದು ಶ್ರೇಷ್ಠ ಕುಲ ಯಾರಿಂದಲೋ ಸಂಹಾರವಾಯಿತು, ಯಾರಿಂದಲೋ ನಾಶವಾಯಿತು ಅಂತಾಗಬಾರದು ಅಂತ ಹೇಳಿ, ಅದು ತನ್ನಿಂದಲೇ ತಾನೇ ಒಳಗೆ ತಾನೇ ಒಂದು ಅಂತಃಕಲವನ್ನ ಒಂದು ಉಂಟು ಮಾಡಿಸಿ ಆ ಮೂಲಕ ಅದರ ನಾಶ ಆಗಬೇಕು ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಯವಿಷ್ಠಂ ಜನಯನ್ ಕಲಿಂ ಆ ಒಂದು ಜಗಳವನ್ನ ತಾನೇ ಒಂದು ಸೃಷ್ಟಿ ಮಾಡಿದ ಅಂತ ಹೇಳಿ. ಈ ಏಕಾದಶ ಸ್ಕಂಧಕ್ಕೆ ವಿಜಯಧ್ವಜ ತೀರ್ಥರು ಒಂದು ಅವತಾರಿಕೆಯನ್ನ ಕೊಡ್ತಾರೆ. ಅತ್ಯಂತ ಸುಂದರವಾದಂತಹ ಒಂದು ಅವತಾರಿಕೆ. ಅಲ್ಲಿ ಬರೀತಾರೆ, ಇಹ ನಾನಾ ವ್ಯಸನ ರಾಶಿ ಭಾರಾವಭುಗ್ನ ಶಿರಸಾಂ ಕಲಿಮಲಾವ ಕುಂಠಿತ ಮನಸಾಂ ದುಃಖ ಪರಿಹಾರ ಸುಖಾವಾಪ್ತಿ ಚ ಆಕಾಂಕ್ಷಮಾಣಾನಾಂ
ತದುಪಾಯಂ ಅಜಾನತಾಂ ಪುಂಸಾಂ ಉಪಕಾರಾಯ ಕರುಣಾಕರೇಣ ಬಾದರಾಯಣೇನ ಕೃತ ಭಾಗವತ ಪುರಾಣ ಕಲ್ಪತರೋರ್ ಅನೇಕ ಸ್ಕಂಧ ಪುಷ್ಪರಾಶೇಃ ಮಕರಂದ ಭೂತಃ ಏಕಾದಶ ಸ್ಕಂಧಃ ಆರಭ್ಯತೆ. ಈ ಏಕಾದಶ ಸ್ಕಂಧವನ್ನ ಬಾದರಾಯಣರಾದಂತಹ ವೇದವ್ಯಾಸ ದೇವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಯಾಕೆ ಪ್ರಾರಂಭ ಮಾಡ್ತಾರೆ ಅಂತಂದ್ರೆ, ಈ ಸಂಸಾರದಲ್ಲಿ ನಾನಾ ವ್ಯಸನ ರಾಶಿ ಭಾರಾವಭುಗ್ನ ಶಿರಸಾಂ, ನಾನಾ ವ್ಯಸನ ರಾಶಿ, ನಮಗೆ ಏನೇನೋ ಚಿಂತೆಗಳು, ಲೌಕಿಕದ ಚಿಂತೆ, ಲೋಕದ ಚಿಂತೆ, ಮನೆಯ ಚಿಂತೆ, ಈ ಅನೇಕ ಚಿಂತೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ ಈ ಮನುಷ್ಯ. ಈ ಜೀವರು ನಾನಾ ವ್ಯಸನ ರಾಶಿ ಭಾರಾವಭುಗ್ನ ಶಿರಸಾಂ, ಅನೇಕ ವ್ಯಸನಗಳ ರಾಶಿ, ಆ ಗುಂಪು, ಅದರ ಭಾರದಿಂದ ಅವಭುಗ್ನ ಶಿರಸಾಂ, ತಲೆ ಭಾರ ಬಂದಿದೆ, ತಲೆ ತಗ್ಗಿಸಿ ಬಿಟ್ಟಿದ್ದಾರೆ, ತಲೆ ಭಾರದಿಂದ ವಾಲಿದೆ. ಅಂದರೆ ಅಷ್ಟು ಚಿಂತೆ ಈ ಜೀವರಿಗೆ. ಮತ್ತೆ ಕಲಿಮಲಾವಕುಂಠಿತ ಮನಸಾಂ, ಮನಸ್ಸು ಕಲಿಮಲದಿಂದ ದೂಷಿತವಾಗಿದೆ. ಆದರೆ ದುಃಖ ಪರಿಹಾರವನ್ನು ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ, ಸುಖವನ್ನು ಪಡಬೇಕು ಅಂತನೂ ಬಯಸ್ತಾ ಇದ್ದಾರೆ. ಆದರೆ ಅದರ ಉಪಾಯ ಮಾತ್ರ ಗೊತ್ತಿಲ್ಲ. ಈ ಭಾರ ಹೋಗಬೇಕು, ನಮಗೆ ಸುಖ ಬೇಕು, ದುಃಖ ಹೋಗಬೇಕು ಅನ್ನುವ ಇಚ್ಛೆ ಇದೆ, ಆದರೆ ಉಪಾಯ ಮಾತ್ರ ಅವರಿಗೆ ಗೊತ್ತಿಲ್ಲ. ಅಂತಹ ಜನರ ಉಪಕಾರಕ್ಕೋಸ್ಕರ ಅತ್ಯಂತ ಕರುಣಾಪೂರ್ಣರಾದಂತಹ ವೇದವ್ಯಾಸ ದೇವರು ಈ ಇಡೀ ಭಾಗವತವನ್ನು ರಚನೆ ಮಾಡಿದ್ದಾರಲ್ಲ, ಆ ಭಾಗವತದಲ್ಲಿ ಇದು ಭಾಗವತವೆಂಬಂತಹ ಪುರಾಣ ಕಲ್ಪತರು, ಪುರಾಣ ಕಲ್ಪವೃಕ್ಷ, ಈ ಪುರಾಣ ಕಲ್ಪವೃಕ್ಷದಂತೆ ಇರುವಂತಹದ್ದು. ಇದರಲ್ಲಿ ಅನೇಕ ಸ್ಕಂಧಗಳೇನಿವೆ, ಪ್ರಥಮ ಸ್ಕಂಧ, ದ್ವಿತೀಯ ಸ್ಕಂಧ, ಹೀಗೆ ದ್ವಾದಶ ಸ್ಕಂಧಾತ್ಮಕವಾದಂತಹ ಏನು ಗ್ರಂಥ ಇದೆ. ಈ ಪುಷ್ಪರಾಶಿ, ಇವೆಲ್ಲ ಪುಷ್ಪರಾಶಿಗಳು, ಆ ಕಲ್ಪತರುವಿನಲ್ಲಿ, ಕಲ್ಪವೃಕ್ಷದಲ್ಲಿ ಬಿಟ್ಟಂತಹ ಪುಷ್ಪರಾಶಿಗಳು. ಅದರಲ್ಲಿ ಮಕರಂದ ಭೂತವಾದಂತಹದ್ದು ಏಕಾದಶ ಸ್ಕಂಧ. ಅದನ್ನ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಈ ಭಾಗವತ ಏಕಾದಶ ಸ್ಕಂಧ ಅಂತ ಅನ್ನುವಂತಹದ್ದು ಭಗವದ್ಗೀತೆಗೆ ಪೂರಕವಾಗಿರುವಂತಹ ಗ್ರಂಥ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ ತಮ್ಮ ಗೀತಾ ಭಾಷ್ಯದಲ್ಲಿ, ಅಲ್ಲಿ ಒಂದು ಮಾತು ಬರುತ್ತೆ, ತತ್ರಚ ಸರ್ವ ಭಾರತಾರ್ಥ ಸಂಗ್ರಹಾಂ ವಾಸುದೇವಾರ್ಜುನ ಸಂವಾದ ರೂಪಾಂ ಭಾರತ ಪಾರಿಜಾತ ಮಧುಭೂತಾಂ ಗೀತಾಂ ಉಪನಿಬಂಧ. ಅಲ್ಲಿ ಮಹಾಭಾರತವೆಂಬಂತಹ ಪಾರಿಜಾತದ ಮಧು ಮಕರಂದದಂತೆ ಇರುವಂತಹದ್ದು ಗೀತಾ ಅಂತ ಹೇಳಿ, ಇಲ್ಲೂ ಕೂಡ ಈ ಭಾಗವತದ ಪುಷ್ಪರಾಶಿಗಳಲ್ಲಿ ಮಕರಂದ ಭೂತವಾದಂತಹದ್ದು ಏಕಾದಶ ಸ್ಕಂಧ ಅಂತನ್ನುವಂತಹದ್ದು. ಅಲ್ಲಿ ಗೀತಾ ಭಾಷ್ಯದಲ್ಲಿ ಹೇಳಿರುವಂತಹ ಒಂದು ಮಾತು, ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣೋ ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಹೇಳಿ ಒಂದು ಪುರಾಣದ ಒಂದು ಸಂವಾದಿಯನ್ನು ಕೂಡ ಅಲ್ಲಿ ಕೊಡ್ತಾರೆ. ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ, ಭಾರತ ಅಂತನ್ನುವ ಸರ್ವಶಾಸ್ತ್ರದ ವರ ಶ್ರೇಷ್ಠವಾದದ್ದು. ಆ ಭಾರತದಲ್ಲೂ, ಮಹಾಭಾರತದಲ್ಲೂ ಕೂಡ ಭಗವದ್ಗೀತಾ ಅಂತನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು. ಇದರಲ್ಲಿ ಬರುವಂತಹ ವಿಷ್ಣು ಸಹಸ್ರನಾಮ ಮತ್ತು ಈ ಭಗವದ್ಗೀತಾ, ಇದೆರಡೂ ಕೂಡ ಪ್ರತಿಯೊಬ್ಬರು ಎರಡನ್ನೂ ಕೂಡ ತಿಳಿಯಲೇಬೇಕು, ಎರಡರ ಪಾಠ ಆಗಲೇಬೇಕು, ಇದನ್ನು ನಿತ್ಯ ಪಠಿಸಬೇಕು ಅಂತನ್ನುವಂತಹ ಮಾತನ್ನು ಕೂಡ ಶ್ರೀಮದಾಚಾರ್ಯರು ಅಲ್ಲೇ ಹೇಳಿದ್ದಾರೆ. ಅಂದ್ರೆ ಮಕರಂದ ಭೂತವಾದಂತಹದ್ದು ಈ ಭಾಗವತ, ಅದೇ ರೀತಿಯಲ್ಲಿ ಭಗವದ್ಗೀತೆ ಕೂಡ. ಇಂತಹ ಏಕಾದಶ ಸ್ಕಂಧವನ್ನ ವೇದವ್ಯಾಸದೇವರು ಪ್ರಾರಂಭ ಮಾಡಿದರು. ಅಲ್ಲಿ ಮುಂದೆ ಶುಕಾಚಾರ್ಯ ಹೇಳ್ತಾರೆ, ಏಕೋಪಿತಾಸ್ಸು ಬಹು ಪಾಂಡು ಸುತಾಸ್ಸ ಪತ್ನೈ ದುರ್ವಾದ ಹೇರನ ಕಚ ಗ್ರಹಣಾದಿಭಿಸ್ತಾನ್ ಕೃತ್ವಾ ನಿಮಿತ್ತ ಮಿತರೇತರ ತತ್ಸಮೇತಾನ್ ಹತ್ವಾ ಪರಾನ್ ನಿರಹರತ್ ಕ್ಷಿತಿಭಾರಮೀಶಃ. ಈ ಪಾಂಡವರು ಕೌರವರಿಂದ ಬಹುವಾಗಿ ಪೀಡಿತರಾದರು. ಆ ದ್ರೌಪದಿ ದೇವಿಯ ಆ ವಸ್ತ್ರಾಪಹರಣ ಏನು, ಅವರನ್ನು ಅವಮಾನ ಮಾಡಿದ್ದೇನು, ಅವರು ಕೊಟ್ಟಂತಹ ಕಷ್ಟಗಳು ಅಷ್ಟಿಷ್ಟಲ್ಲ, ಆದರೆ ದೇವರು ಅವರನ್ನೆಲ್ಲ, ಅಂದರೆ ಪಾಂಡವರನ್ನ ಕಾಪಾಡಿ ಅವರು ಮಾಡಿದ ಆ ತಪ್ಪಿಗೆ, ಅಂದ್ರೆ ಕೌರವರು ಮಾಡಿದ ಆ ತಪ್ಪಿಗೆ ಆ ಒಂದು ಯುದ್ಧವನ್ನ ನಿಮಿತ್ತ ಮಾಡಿ ಈ ಕ್ಷಿತಿಭಾರವನ್ನ ದೇವರು ಕಡಿಮೆ ಮಾಡಿದ. ಆ ಮೊದಲು ಕೂಡ
ಕಂಸಾದಿ ದುಷ್ಟದೈತ್ಯರನ್ನು ಸಂಹಾರ ಮಾಡಿದ, ಜರಾಸಂಧನ ಸೈನ್ಯವನ್ನ ಬಹುಬಾರಿ ನಾಶಗೊಳಿಸಿದ, ಭೀಮಸೇನ ದೇವರಿಂದ ಜರಾಸಂಧನ ಕೊಲ್ಲಿಸಿದ, ಮತ್ತೆ ಪಾಂಡವರ ನಿಮಿತ್ತ ಮಾಡಿಕೊಂಡು ಅವರೊಳಗೆ ತಾನೂ ಪ್ರವಿಷ್ಟನಾಗಿ ಒಳಗೂ ಇದ್ದುಕೊಂಡು, ಹೇಗೆ ಈ ಕ್ಷೀರಸಾಗರ ಮಥನ ಆಗಬೇಕಾದ್ರೆ ಅವರೆಲ್ಲರ ಒಳಗೆ ದೇವರು ತಾನೂ ಒಳಗಿದ್ದು ಹೇಗೆ ಮಥನ ಮಾಡಿದನೋ ಹಾಗೆ ಈ ಪಾಂಡವರ ಒಳಗಿದ್ದು ವಿಶೇಷವಾಗಿ ಇದ್ದು ಈ ಶತ್ರುಗಳನ್ನ ಕೊಲ್ಲಿಸಿ ಈ ಇಡೀ ಭೂಭಾರ ಅಂತ ಏನಿತ್ತು ಅದನ್ನ ಬಹುವಾಗಿ ಅದನ್ನ ಇಲ್ಲವಾಗಿಸಿದ. ಆದರೂ ಕೂಡ ಯದುಗಳು ಇನ್ನೂ ಉಳಿದಿದ್ದಾರೆ, ಯಾದವರು, ತನ್ನ ಕುಲದವರು. ಅದಕ್ಕೆ ದೇವರಂತಾನೆ, ನೈವಾನ್ಯತಃ ಪರಿಭವೋಸ್ತ್ಯ ಭವೇತ್ ಕಥಂಚಿತ್ ಮತ್ಸಂಶ್ರಯಸ್ತ್ಯ ವಿಭವೋನ್ನಹನಸ್ಯ ನಿತ್ಯಂ. ಇದರ ಪರಿಭವ, ಇದರ ಸೋಲು, ಇದರ ನಾಶ, ಈ ಯಾದವ ಕುಲದ ನಾಶ ಬೇರೆ ರೀತಿಯಲ್ಲಿ ಆಗಬಾರದು. ಅದಕ್ಕೇನ್ ಮಾಡ್ಬೇಕು ಅಂತಂದ್ರೆ, ಅಂತಃ ಕಲಿಂ ಯದುಕುಲಸ್ಯ ವಿಧಾಯ ವೇಣು ಸಂಘಸ್ಯ ಬನ್ನಿಮಿವ ಶಾಂತಿ ಮುಪೈತಿ ಧಾಮ. ನಾನು ನನ್ನ ಪರಂಧಾಮಕ್ಕೆ ಹೋಗುವುದಿದೆ, ಅದಕ್ಕಿಂತ ಮೊದಲು ಅಂತಃಕಲವನ್ನ ಉಂಟು ಮಾಡಿಸಿ, ಈ ಹೇಗೆ ಈ ಬಿದಿರಿನ ಮೇಳೆ, ಈ ಬಿದಿರಿನ ಸಂಗ್ರಹ ಇದಿದೆ, ಆ ಕಾಡು ಅಥವಾ ಹೆಚ್ಚಾಗಿ ಬಿದಿರು ಬಿಟ್ಟಿದ್ರೆ ಅದು ಒಂದಕ್ಕೊಂದು ಘರ್ಷಣೆಯಾದಾಗ ತಮ್ಮಲ್ಲೇ ತಿಕ್ಕಾಡಿಕೊಂಡು ಆ ಅಗ್ನಿ ಬಂದು ತಾವೆಲ್ಲ ಇಡೀ ಅರಣ್ಯವೇ ನಾಶವಾಗಿ ಬಿಡುವಂತಹದ್ದು. ಹಾಗೆ ಹೇಗಾಗತ್ತೋ ಅದೇ ರೀತಿಯಲ್ಲಿ ಯದುಕುಲವನ್ನ ನಾಶ ಮಾಡಬೇಕು ಅಂತ ಹೊರಟ. ಶುಕಾಚಾರ್ಯ ಹೇಳ್ತಾರೆ, ಸಂಕ್ಷೇಪವಾಗಿ ಹೇಳ್ತಾರೆ, ಏವಂ ವ್ಯವಸಿತೋ ರಾಜನ್ ಸತ್ಯ ಸಂಕಲ್ಪ ಈಶ್ವರಃ ಶಾಪವ್ಯಾಜೇನ ವಿಪ್ರಾಣಾಂ ಸಂಜಹ್ರೇ ಸ್ವಕುಲಂ ವಿಭುಃ ಸಮೂರ್ತ್ಯಾ ಲೋಕಲಾವಣ್ಯ ನಿರ್ಮುಕ್ತ್ಯಾಲೋಚನಂ ನೃಣಾಂ ಗೀರ್ಭಿಸ್ತಾಂ ಸ್ಮರತಾಂ ಚಿತ್ತಂ ಪದೈಸ್ತಾಮೀಕ್ಷತಾಂ ಕ್ರಿಯಾಃ ಆಚ್ಛಿದ್ಯ ಕೀರ್ತಿಂ ಸುಶ್ಲೋಕಾಂ ವಿತನ್ವನ್ನಂಜಸಾನುಕೌ ನಮೋನಯ ತಮೋನಯ ತರಿಷ್ಯಂತೀತ್ಯಗಾತ್ವಂ ಪರಮೀಶ್ವರಃ. ಶುಕಾಚಾರ್ಯರು ಬಹಳ ವೇಗವಾಗಿ ಇದರ ಕಥೆಯನ್ನು ಹೇಳಿ ಮುಗಿಸ್ತಾರೆ. 3 ಶ್ಲೋಕದಲ್ಲಿ ಒಂದು ಶಾಪವನ್ನ ನೆಪ ಮಾಡಿಸಿಕೊಂಡು, ಅಂದ್ರೆ ಬ್ರಾಹ್ಮಣರ ಒಂದು ಶಾಪವನ್ನ ನೆಪ ಮಾಡಿಕೊಂಡು ತನ್ನ ಕುಲವನ್ನ ತಾನು ಸಂಹಾರ ಮಾಡಿದ. ಅದು ಅವರೊಳಗೆ ಅಂತಃಕಲವನ್ನು ಏರ್ಪಡಿಸಿ ಸಂಹಾರ ಮಾಡಿ ತನ್ನ ಲೋಕವನ್ನು ತಾನು ಕುರಿತು ಹೊರಟ ಅಂತ ಹೇಳಿಬಿಡ್ತಾರೆ. ಪರೀಕ್ಷಿತ್ ರಾಜ ಅಷ್ಟಕ್ಕೆ ಸುಮ್ಮನೆ ಕೂರುವವನಲ್ಲ. ಯಾಕೆ ಅಂತಂದ್ರೆ ಮತ್ತೆ ಮತ್ತೆ ಪ್ರಶ್ನೆ ಮಾಡಿ, ಮತ್ತೆ ಜಿಜ್ಞಾಸೆ ಮಾಡಿ ಅದಕ್ಕೆ ಉತ್ತರ ಕಂಡುಕೊಳ್ಳಲೇಬೇಕು. ತನಗೆ ಈ ಬಗ್ಗೆ ಕೇಳಿ ಗೊತ್ತಾದ್ರೂ ಕೂಡ ಇನ್ನೂ ವಿಶೇಷವಾಗಿ ಕೇಳಿ ತಿಳಿದುಕೊಳ್ಳಬೇಕು ಅನ್ನುವಂತಹ ಒಂದು ಉತ್ಕಟವಾದಂತಹ ಒಂದು ಇಚ್ಛೆ ಇದೆ. ಹಾಗಾಗಿ ಕೇಳ್ತಾನೆ, ಒಂದು ಒಳ್ಳೆಯ ಮಾತನ್ನ ಪರೀಕ್ಷಿತ್ ರಾಜ ಕೇಳ್ತಾನೆ, ಅಲ್ಲ, ಯದುಕುಲ ನಾಶ ಆಯಿತು ಅಂತಂದ್ರಿ, ವಿಪ್ರಶಾಪ ಅದಕ್ಕೆ ನಿಮಿತ್ತವಾಯಿತು ಅಂತಂದ್ರಿ, ಅದು ಹೇಗೆ ಸಾಧ್ಯ? ಬ್ರಹ್ಮಣ್ಯಾನಾಂ ವದಾನ್ಯಾನಾಂ ನಿತ್ಯಂ ವೃದ್ಧೋಪಸೇವಿನಾಂ ವಿಪ್ರಶಾಪ ಕಥಮಭೂತ್ ವೃಷ್ಣೀನಾಂ ಕೃಷ್ಣಚೇತಸಾಂ. ಈ ವೃಷ್ಣಿಗಳು, ಯಾದವರು ಸದಾ ಕೃಷ್ಣಚೇತಸಾಂ, ಕೃಷ್ಣನಲ್ಲೇ ಮನಸ್ಸನ್ನು ಇಟ್ಟಂತಹವರು. ಅವರು ನೋಡಿ 3 ಕಾರಣವನ್ನ ಕೊಡ್ತಾನೆ. ಬ್ರಹ್ಮಣ್ಯಾನಾಂ, ಬ್ರಹ್ಮಣ್ಯರು ಅಂತಂದ್ರೆ ಆ ಪರಬ್ರಹ್ಮನಾದ ದೇವರಲ್ಲೇನೆ ಸದಾ ತಮ್ಮ ಚಿತ್ತವನ್ನಿಟ್ಟವರು, ಅಂತಹ ಬ್ರಹ್ಮಣ್ಯರು ಅಂತ ಒಂದು ಅರ್ಥ. ಇನ್ನೊಂದರ್ಥ, ಬ್ರಾಹ್ಮಣರಲ್ಲಿ ಅತ್ಯಂತ ಗೌರವವನ್ನು ಉಳ್ಳಂತಹವರು, ಅವರ ಆರಾಧನೆಯನ್ನು ಮಾಡುವಂತಹವರು ಬ್ರಹ್ಮಣ್ಯರು. ಬ್ರಹ್ಮಣ್ಯಾನಾಂ ವದಾನ್ಯಾನಾಂ, ಅತ್ಯಂತ ದಾನಶೀಲರು, ಉದಾರಿಗಳು ಅವರು. ಮತ್ತೆ ನಿತ್ಯಂ ವೃದ್ಧೋಪಸೇವಿನಾಂ, ನಿತ್ಯಂ ಅಂತನ್ನುವುದು ಎಲ್ಲದಕ್ಕೂ ಅನ್ವಯ. ನಿತ್ಯಂ ಬ್ರಹ್ಮಣ್ಯಾನಾಂ ನಿತ್ಯಂ ವದಾನ್ಯಾನಾಂ ನಿತ್ಯಂ ವೃದ್ಧೋಪಸೇವಿನಾಂ, ಪ್ರತಿನಿತ್ಯವೂ ಕೂಡ ವೃದ್ಧರನ್ನ, ಹಿರಿಯರನ್ನ, ತಂದೆ ತಾಯಿಗಳನ್ನ, ಗುರುಗಳನ್ನ ಸೇವೆ ಮಾಡುವಂತಹವರು. ಅಂತ ಮುಖ್ಯವಾಗಿ ವೃಷ್ಣೀನಾಂ ಕೃಷ್ಣ ಚೇತಸಾಂ, ಕೃಷ್ಣನಲ್ಲೇ ಮನಸ್ಸನ್ನು ಉಳ್ಳಂತಹವರು. ಅಂತಹವರಿಗೆ ವಿಪ್ರಶಾಪ ಕಥಮಭೂತ್, ಬ್ರಾಹ್ಮಣರ ಶಾಪ ಹೇಗೆ ಆಯಿತು? ಇದು ಸಾಧ್ಯ ಇಲ್ಲ ಅಂತ ನಮಗೆಲ್ಲ ಒಂದು ದೊಡ್ಡ ಪಾಠ ಏನು ಅಂತಂದ್ರೆ, ನಾವು ಹೀಗಿದ್ದರೆ ನಮಗೆ ಹಿರಿಯರ ಶಾಪ ತಟ್ಟುವುದಿಲ್ಲ. ನಾವು ಬ್ರಾಹ್ಮಣರಾಗಿ ಹುಟ್ಟಿದ್ದೇ ಆದ್ರೆ ನಮ್ಮ ಸ್ವಧರ್ಮವನ್ನ ಪಾಲನೆ ಮಾಡಿಕೊಂಡು ಇತರ ಬ್ರಾಹ್ಮಣರಿಗೂ ಕೂಡ ಸ್ವಧರ್ಮಾಚರಣೆಗೆ, ಅವರವರ ಸ್ವಧರ್ಮಾಚರಣೆಗೆ ಯಾವುದೇ ಕುಂದು ಉಂಟಾಗದಂತೆ, ಕೆಡುಕು ಉಂಟಾಗದಂತೆ ನೋಡಿಕೊಂಡ್ರೆ ಅದು ಅತ್ಯಂತ ದೊಡ್ಡ ಸಾಧನೆ. ಬ್ರಹ್ಮಣ್ಯಾನಾಂ ವದಾನ್, ನಮಗೆ ಯಥಾಯೋಗ್ಯವಾಗಿ ಇರುವ ಶಕ್ತಿಯಲ್ಲೇನೆ ಯಥಾಶಕ್ತಿ ನಾವು ದಾನ ಮಾಡುವುದು, ಯೋಗ್ಯರಿಗೆ ದಾನ ಮಾಡುವಂತಹದ್ದು.
ಮತ್ತೆ ಹಿರಿಯರ ತಂದೆ ತಾಯಿಗಳಿಂದ ಹಿಡಿದು ಯಾರ್ಯಾರು ಹಿರಿಯರಿದ್ದಾರೋ ಅವರನ್ನು ಸರಿಯಾಗಿ ಪಾಲನೆ ಮಾಡುವಂತಹದ್ದು, ಅವರ ಸೇವೆ ಮಾಡುವಂತಹದ್ದು. ಇದು ಯಾರು ಮಾಡ್ತಾ ಬರ್ತಾರೋ ಅವರಿಗೆ ಯಾವುದೇ ರೀತಿಯ ಶಾಪ ತಟ್ಟುವುದಿಲ್ಲ ಅಂತ. ಅದಕ್ಕೆ ಕೇಳ್ತಾನೆ, ಎನ್ನಿಮಿತ್ತೋ ಯದೋ ಶಾಪೋ ಯಾದೃಶೋ ದ್ವಿಜಸತ್ತಮ ಕಥಮೇಕಾತ್ಮನಾಂ ಭೇದ ಏತತ್ಸರ್ವಂ ವದಸ್ವಮೇ. ಈ ಯದುಕುಲಕ್ಕೆ ಈ ಶಾಪ ಬಂತಲ್ಲ, ಯಾವ ನಿಮಿತ್ತದಿಂದ ಬಂತು, ಯಾಕೆ ಬಂತು? ಕಥಂ ಏಕಾತ್ಮನಾಂ ಭೇದ, ಏಕಾತ್ಮರಾದಂತಹವರು ಅವರಿಗೆ ಭೇದ, ಅವರಲ್ಲಿ ಭೇದ ಅನ್ನೋದು ಅಂದ್ರೆ ಆ ಒಂದು ಪರಸ್ಪರ ಭೇದ ಭಾವ ಹೇಗೆ ಬಂತು, ಇದೆಲ್ಲ ನನಗೆ ಹೇಳಬೇಕು ಅಂತ ಹೇಳಿ ಕೇಳಿಕೊಳ್ತಾರೆ. ಪರೀಕ್ಷಿತ ಕೇಳಿಕೊಳ್ತಾನೆ. ಆಗ ಶುಕಾಚಾರ್ಯ ಹೇಳ್ತಾರೆ, ಬಿಭ್ರದ್ವಪು ಸಕಲ ಸುಂದರ ಸನ್ನಿವೇಶಂ ಕರ್ಮಾಚರನ್ ಭುವಿ ಸುಮಂಗಲಮಾಪ್ತ ಕಾಮಃ ಆಸ್ಥಾಯ ಧಾಮ ರಮಮಾಣ ಉದಾರ ಕೀರ್ತಿ ಸಂಹರ್ತುಮೈಚ್ಛಿದ ಕುಲಂ ಸ್ಥಿತಕರ್ತ್ಯಶೇಷಃ. ಒಂದು ಮಾತನ್ನು ಹೇಳ್ತಾ ಅಲ್ಲಿ ಪಿಂಡಾರಕಂ ಸಮಗಮನ್ ಮುನಿಯೋ ನಿಸೃಷ್ಟಾಹ. ಪಿಂಡಾರಕ ಕ್ಷೇತ್ರಕ್ಕೆ ಎಲ್ಲರೂ ಬಂದಿದ್ದಾರೆ. ಆ ಕ್ಷೇತ್ರಕ್ಕೆ ಅನೇಕ ಋಷಿಗಳು ಬಂದಿದ್ದಾರೆ. ಯಾವ ಯಾವ ಋಷಿಗಳು ಅಂತ ಹೇಳ್ತಾರೆ, ವಿಶ್ವಾಮಿತ್ರೋ ವಸಿತಃ ಕಣ್ಣೋ ದುರ್ವಾಸ ಭೃಗುರಂಗಿರಾಹ ಕಶ್ಯಪೋ ವಾಮದೇವೋತ್ರ ವಸಿಷ್ಠೋ ನಾರದಾದಯಃ. ವಿಶ್ವಾಮಿತ್ರ, ವಸಿಷ್ಠರು, ನಾರದರು ಮೊದಲಾದವರೆಲ್ಲ ಬಂದಿದ್ದಾರೆ. ಕ್ರೀಡಂತಸ್ತಾನುಪವ್ರಜ್ಯ ಕುಮಾರ ಯದುನಂದನಾಹ ಉಪಸಂಗೃಹ್ಯ ಪಪ್ರಚ್ಛುರನೀತ ಅವಿನೀತಾವಿನೀತವತ್. ಅಲ್ಲಿ ಎಲ್ಲ ಆಟ ಆಡ್ತಾ ಇದ್ದಾರೆ ಈ ಯಾದವ ಕುಮಾರರು. ಈ ಜಾಂಬವತಿಯ ಮಗನಾದ ಸಾಂಬನಿಗೆ ಒಂದು ಸ್ತ್ರೀ ವೇಷವನ್ನು ತೊಡಿಸಿದ್ದಾರೆ. ಒಂದು ಗರ್ಭಿಣಿಯಂತೆ ಒಂದು ವೇಷವನ್ನು ತೊಡಿಸಿ ತಾವು ಈ ಸಂದರ್ಭದಲ್ಲಿ ಅತ್ಯಂತ ಅವಿನೀತರಾಗಿ ವಿಧೇಯರಲ್ಲದವರಂತೆ ನಡೆದುಕೊಂಡಿದ್ದಾರೆ. ಆದರೂ ಆ ಋಷಿಗಳ ಬಳಿ ಹೋಗಿ ಅತ್ಯಂತ ವಿನೀತರಾಗಿ ಏನೋ ಗೌರವ ಇರುವ ರೀತಿಯಲ್ಲಿ ಹೋಗಿ ಏನೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇಳ್ತಾರೆ, ಏಷಾ ಪೃಚ್ಛತಿ ಗೋ ವಿಪ್ರ ಅಂತರ್ವತ್ನ್ಯಸಿತೇ ಕ್ಷಣ. ಈ ಗರ್ಭಿಣಿ ಸ್ತ್ರೀ, ಸುಂದರ ಸ್ತ್ರೀ ನಿಮ್ಮನ್ನು ಕೇಳ್ತಾ ಇದ್ದಾಳೆ. ಪೃಷ್ಟುಂ ವಿಲಜ್ಜತಿ ಯುಷ್ಮಾನ್, ನಿಮ್ಮನ್ನು ಕೇಳೋದಕ್ಕೆ ನಾಚಿಕೆ ಪಡ್ತಾಳೆ. ಸ್ತ್ರೀ ಸಹಜ ಸ್ವಭಾವ ಅದು, ನಾಚಿಕೆ ಪಡೋದು. ಅದರಲ್ಲೂ ಕೂಡ ಈ ವಿಚಾರ ಅಂದ್ರೆ ತನಗೆ ಎಂತಹ ಮಗು ಆಗತ್ತೆ, ಇದು ಯಾರಿಗೆ ಇರುವಂತಹ ಒಂದು ಕ್ಯೂರಿಯಾಸಿಟಿ ಅಂತ ಹೇಳ್ತೇವಲ್ಲ, ಅದು ಸಾಮಾನ್ಯವಾಗಿ ಯಾವುದೋ ಒಂದು ಕೆಲಸದಲ್ಲಿ ಇರುತ್ತೆ. ಒಂದು ಕೆಲವರಿಗೆ ಆ ಒಂದು ಅಪೇಕ್ಷೆ ಅಂತ ಅನ್ನೋದು ಇರುತ್ತೆ. ಅದು ಏನಾಗುತ್ತೋ ಹೇಗಾಗುತ್ತೋ ಅನ್ನೋ ಒಂದು ಕುತೂಹಲ ಇದ್ದೇ ಇರುತ್ತೆ. ಅದನ್ನ ಇಲ್ಲಿ ಇವರು ಹೀಗೆ ಸುಳ್ಳನ್ನ ಹೇಳ್ತಾ ಇದ್ದಾರೆ, ಸುಳ್ಳನ್ನ ಸತ್ಯವಾಗಿ ಹೇಳ್ತಾ ಇದ್ದಾರೆ. ಇವಳು ಗರ್ಭಿಣಿ ಸ್ತ್ರೀ, ಇವಳಿಗೆ ಯಾವ ಮಗು ಹುಟ್ಟುತ್ತೆ ಅಂತ ಗೊತ್ತಿಲ್ಲ, ಅತ್ಯಂತ ನಾಚಿಕೆ ಪಡ್ತಾ ಇದ್ದಾಳೆ, ನಾವು ಇವಳ ಪರವಾಗಿ ನಿಮ್ಮ ಹತ್ರ ಬಂದು ಕೇಳ್ತಾ ಇದ್ದೇವೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹೇಳ್ತಾರೆ, ಪೃಷ್ಟುಂ ವಿಲಜ್ಜತಿ ಯುಷ್ಮಾನ್ ಪ್ರಬ್ರೂತ ಅಮೋಘ ದರ್ಶನಾಹ. ನೀವು ಅಮೋಘ ದರ್ಶನರು, ನಿಮ್ಮ ಜ್ಞಾನ ಅರ್ಥವಾಗದೇ ಇರುವಂತಹದ್ದು. ಪ್ರಸೋಷ್ಯಂತಿ ಪುತ್ರಕಾಮ ಕಿಂಸಿತ್ ಸಂಜನಯಿಷ್ಯತಿ. ಇವಳು ಏನನ್ನ ಪಡಿತಾಳೆ, ಮಗುವಾಗಿ ಏನನ್ನ ಪಡಿತಾಳೆ ಅಂತ, ಮಗು ಗಂಡು ಮಗುವನ್ನು, ಹೆಣ್ಣು ಮಗುವನ್ನು, ಅಥವಾ ಯಾವ ತರದ ಮಗು, ಎಂತಹ ಒಂದು ಗುಣ ಇರುವಂತಹದ್ದು, ಹೀಗೆ ಈ ಒಂದು ಉದ್ದೇಶ ಇಟ್ಟುಕೊಂಡು ಕೇಳೋ ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ಇವರಿಗೆ ಏನು ಅಂತಂದ್ರೆ, ಈ ಮುನಿಗಳನ್ನ ಒಂದು ಆಟ ಆಡಿಸ್ಬೇಕು, ನೋಡೋಣ ಇವ್ರಿಗೆ ಏನು ಶಕ್ತಿ ಇದೆ ನೋಡೋಣ ಅಂತ ಹೇಳಿ ಒಂದು ಆಟ ಆಡಿಸ್ಬೇಕು ಅಂತ. ಇದೇ ರೀತಿಯ ಘಟನೆ ನಾವು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯಲ್ಲೂ ಕೇಳ್ತೇವೆ. ಅವರಲ್ಲಿ ಆ ಶಿರಸಂಗಿ ದೇಸಾಯಿ ಮನೆಯಲ್ಲಿ ಹೋಗಿದ್ದಾಗ ಆ ಒಂದು ಯಾವುದೊಂದು ಅಪಮೃತ್ಯುಗೆ ಆ ಮಗು ಒಳಗಾಯಿತು. ತಕ್ಷಣ ಪ್ರೋಕ್ಷಣೆ ಮಾಡಿ ಆ ಮಗುವನ್ನು ಬದುಕಿಸಿದ್ದಾರೆ. ಇದು ಗೊತ್ತಾಯಿತು, ಗೌರವ ಬಂತು ಎಲ್ಲರಿಗೂ. ಆದ್ರೆ ಕೆಲವರು ಇದ್ರು ಕುಹಕಿಗಳು, ಓಹೋ ಇದೇನಿದೆ, ಈ ರೀತಿ ಮಾಡ್ತಾರೆ, ಇದೆಲ್ಲ ಎಲ್ಲಾದ್ರೂ ಉಂಟೆ, ಸತ್ತವರು ಬದುಕೋದುಂಟೆ ಅಂತಂದ್ಬಿಟ್ಟು ನಾವು ಕಥೆಯನ್ನು ಕೇಳಿದ್ದೇವೆ. ಯಾರೋ ಒಬ್ಬನನ್ನ ಸತ್ತವನಂತೆ ಮಾಡಿ ಇವನು ಸತ್ತೋಗಿದ್ದಾನೆ ಬದುಕಿಸ್ಬೇಕು ಅಂತ. ಅವರು ಏನಾದ್ರೂ ಆಗೋದಿಲ್ಲ ಅಂತಂದ್ಬಿಟ್ರೆ, ಬದುಕ್ಸಕ್ ಆಗೋದಿಲ್ಲ ಅಂತಂದ್ರೆ ನಿಜವಾಗ್ಲೂ ಇವ್ರಿಗೆ ಶಕ್ತಿ, ಆಯುರ್ಗೆ ಶಕ್ತಿನೇ ಇಲ್ಲ, ಬದುಕಿಸೋದಕ್ಕೆ ಶಕ್ತಿ ಇಲ್ಲ, ಸುಳ್ಳಿನ ಕಥೆ ಕಟ್ಟಿದ್ರಲ್ಲಿ ಅಂತ ಆತರ ಹೇಳಕ್ ಬರುತ್ತೆ. ಒಂದು ವೇಳೆ ಬದುಕಿಸ್ತೀನಿ ನೋಡಿ ಪ್ರೋಕ್ಷಣೆ ಮಾಡಿದ್ರು ಅಂತಂದ್ರೆ, ಅಯ್ಯೋ ಮೊದಲೇ ಬದುಕಿದ್ದ, ನಾವು ನಾಟಕ ಆಡಿದ್ವಿ, ನೀವೇನ್ ಬದುಕಿಸಿದ್ಯಾ, ನಿಮ್ಮದೇನು ದೊಡ್ಡಸ್ತಿಕೆ ಇಲ್ಲ ಅಂತ ಹೇಳಕ್ ಬರುತ್ತೆ. ಎರಡೂ ಅಂದ್ಕೊಂಡು ಆ ಉದ್ದೇಶದಿಂದ ಹೋಗಿದ್ದಾರೆ. ದೈವೇಚ್ಛೆ, ರಾಯರಂದ್ರು ಇವನ ಪ್ರಾಣ ಹೋಗಿದೆ, ಆಯುಷ್ಯ ಮುಗಿದಿದೆ ಅಂತ.
ಏನು ಮಾಡಿದ್ರು ಅವನು ಹೇಳಲಿಲ್ಲ. ಅವರಿಗೆಲ್ಲ ಆವತ್ತಿಗೆ ಗೊತ್ತಾಯ್ತು, ಅಂದ್ರೆ ದೊಡ್ಡವರನ್ನ ಅವಹೇಳನ ಮಾಡಬಾರದು ಅಂತ. ಅಲ್ಲೂ ಹಾಗೇನೆ ಅವರಿಗೆಲ್ಲ ಗೊತ್ತಾಯ್ತು. ಕೋಪ ಬಂತು. ಏವಂ ಪ್ರಲಬ್ಧ ಮುನಿಯಸ್ತಾನೂಜು ಸಹಸಾ ನೃಪ. ಅವರೆಲ್ಲ ಪ್ರಲಬ್ಧರು, ವಂಚಿತರಾದರು, ಅಂದ್ರೆ ಮೋಸಗೊಳಿಸಲ್ಪಟ್ಟಂತಹವರು, ಅಂದ್ರೆ ಮೋಸ ಮಾಡೋದಕ್ಕೆ ಈ ರೀತಿ ಕೇಳ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಅವ್ರು ಹೇಳಿದ್ರು, ಜನಿಷ್ಯಂತಿ ಗೋ ಮಂದ ಮುಸಲಂ ಕುಲನಾಶನಂ. ಹೇ ಮಂದರೇ, ಮಂದ ಬುದ್ಧಿಯವರೇ, ಇವಳು ಹಡಿತಾಳೆ ಕುಲನಾಶಕವಾದಂತಹ ಒಂದು ಮುಸಲವನ್ನ, ಒನಕೆಯನ್ನ ಹಡಿತಾಳೆ, ಅದರಿಂದ ಕುಲನಾಶ ಆಗತ್ತೆ ಅಂತ ಹೇಳಿ ಆಗ ಅವರಿಗೆ ಬುದ್ಧಿ ನೆಟ್ಟಗಾಯ್ತು. ಅಷ್ಟೊತ್ತು ಬುದ್ಧಿ ಕೆಟ್ಟಿತ್ತು. ಆಗ ಗೊತ್ತಾಯ್ತು. ತಕ್ಷಣ ನೋಡ್ತಾರೆ, ಅಲ್ಲೊಂದು ಮುಸಲ, ಸಣ್ಣದಾದ ಒಂದು ಮುಸಲ ಇದ್ದೇ ಇದೆ, ಒಳಗಿದೆ. ಏನ್ ಮಾಡಬೇಕು ಗೊತ್ತಾಗ್ಲಿಲ್ಲ. ಅವರೆಲ್ಲ ಬಂದ್ರು. ಇನ್ನು ವಿಪ್ರಶಾಪ ಅಂದ್ರೆ ಅಮೋಘ, ಅದು ವ್ಯರ್ಥ ಆಗೋದಿಲ್ಲ. ಹಾಗಾಗಿ ಬಂದ್ರು, ತೆಗೆದುಕೊಂಡು ಬಂದು ಆ ರಾಜಸಭೆಯಲ್ಲಿ ಅದನ್ನು ಇಡ್ತಾ ಇದ್ದಾರೆ. ರಾಜ್ಞೆ ಆವೇದಯಾಂಚಕ್ರುಹು ಸರ್ವಯಾದವ ಸನ್ನಿಧವು, ಎಲ್ಲ ಯಾದವರ ಸನ್ನಿಧಿಯಲ್ಲಿ ಆ ಸಭೆಯಲ್ಲಿ ಅದನ್ನು ತಂದು ಇಡ್ತಾ ಇದ್ದಾರೆ. ಬಂದ್ರು. ಅವಾಗೇನಾಯ್ತು ಅಂತಂದ್ರೆ ಅವ್ರಿಗೆಲ್ಲರೂ ಭಯ ಆಯ್ತು. ಅದನ್ನೇನ್ ಮಾಡ್ತಾರೆ ಅಂತಂದ್ರೆ, ತಂ ಚೂಡಯತ್ವ ಮುಸಲಂ ಯದುರಾಜಸ್ಸ ಆಹುಕಃ ಸಮುದ್ರ ಸಲಿಲೆ ಪ್ರಾಸ್ಯಲ್ ಲೋಹಂ ಚಾಸ್ತ್ಯವಶೇಷಿತಂ ಕಶ್ಚಿನ್ಮತ್ಸ್ಯೋ ಅಗ್ರಸೀಲ್ಲೋಹಂ ಚೂರ್ಣಾನಿ ತರಲೈಸ್ತತಃ ಉಕ್ಷ್ಯಮಾನನಿ ವೇಲಾಯಾಂ ಲಗ್ನಾನ್ಯಾಸನ್ ಕಿಲೈರಕಾಹ ಅಂತ ಹೇಳಿ ಅದು ಏನಾಯ್ತು ಅಂತ ಹೇಳ್ತಾ ಇದ್ದಾರೆ. ಆ ಸಭೆಯಲ್ಲಿ ಉಗ್ರಸೇನ ರಾಜ ಏನ್ ಮಾಡ್ದ, ಒನಕೆಯನ್ನ ಪುಡಿ ಮಾಡಿಸ್ದ. ಪುಡಿ ಮಾಡಿ ಅಲ್ಲಿ ಸಮುದ್ರದ ನೀರಿನಲ್ಲಿ ಹಾಕಿಸ್ಬಿಟ್ಟ. ಇನ್ನು ಸ್ವಲ್ಪ ಪುಡಿ ಆಗದೆ ಉಳಿದಿತ್ತು ಆ ಕಬ್ಬಿಣದ ಚೂರು, ಅಂದ್ರೆ ಅಷ್ಟು ಚೂರ್ಣದಂತೆ ಆಗಲಿಲ್ಲ. ಅದು ಒಡೆದರೂ ಕೂಡ ಚೂರ್ಣದಂತೆ ಆಗಲಿಲ್ಲ. ಅದನ್ನು ಕೂಡ ಅಲ್ಲೇ ನೀರಿನಲ್ಲಿ ಹಾಕಿಸಿಬಿಟ್ಟ. ಆಗೇನಾಯ್ತು, ಆ ಕಬ್ಬಿಣ ತುಂಡನ್ನ ಒಂದು ಮೀನು ನುಂಗಿತು. ಆ ಒನಕೆಯ ಪುಡಿ ಏನು ಹಾಕಿದ್ರು ಮೊದಲು, ಆ ಒನಕೆಯ ಪುಡಿಯನ್ನ ಆ ಅಲೆಗಳು ಬಂದು ಆ ತೀರದಲ್ಲಿ ಹಾಕಿದ್ವು, ಸಮುದ್ರ ತೀರದಲ್ಲಿ ಹಾಕಿತು. ಒಂದು ರೀತಿಯಲ್ಲಿ ಒಂದು ಹುಲ್ಲು, ಏರಕ ಅಂತ ಅನ್ನುವಂತ ಒಂದು ಉದ್ದನಾದ ಹುಲ್ಲು ಅಲ್ಲಿ ಹುಟ್ಟಿತು ಆ ಜಾಗದಲ್ಲಿ. ಅಂದ್ರೆ ಆ ಪುಡಿಯಿಂದ ಏನಾಯ್ತು, ಆ ಪುಡಿಯಿಂದ ಆ ಹುಲ್ಲು ಬೆಳೆಯಿತು. ಮುಂದೆ ಏನಾಯ್ತು ಅಂತಂದ್ರೆ, ಯಾವುದೋ ಒಂದು ಆ ಮೀನು ಏನು ನುಂಗಿತ್ತು, ಅದು ಮೀನುಗಾರರ ಒಂದು ಬಲೆಗೆ ಬಿತ್ತು. ಅದು ಹೊಟ್ಟೆಯನ್ನ ಕೊಯ್ದಾಗ ಅಲ್ಲಿ ಆ ಸಿಕ್ತು, ಯಾವುದೋ ಆ ಲೋಹ ಸಿಕ್ತು. ಆ ಕಬ್ಬಿಣವನ್ನೇ ಮುಂದೆ ಆ ಜರ ಅಂತನ್ನುವಂತಹ ಒಬ್ಬ ಆ ವ್ಯಾಧ, ಅವನ ಕೈ ಸೇರಿತು. ಅದರಿಂದ ಅವನು ಒಂದು ಬಾಣದ ತುದಿ ಮಾಡ್ಕೊಂಡ. ಅಂದ್ರೆ ನೋಡಿ, ಯಾವುದಕ್ಕೂ ಕೂಡ ನಾವು ಏನೋ ಇವತ್ತು ಯಾವುದೋ ಒಂದು ಕೊಲೆ ಮಾಡಿಯೋ ಇನ್ಯಾವುದೋ ಒಂದು ಅಪರಾಧ ಮಾಡಿ ಏನೋ ಮುಚ್ಚಿ ಹಾಕೋದಕ್ಕೆ ಹೋಗ್ಬೋದು. ಅದು ದೇವರ ಸಂಕಲ್ಪ. ಅವನು ಎಲ್ಲೋ ಒಂದು ಸಿಕ್ಕ ಹಾಕೊಳ್ಳೇಬೇಕು. ಇವತ್ತು ಲೋಕದ ನ್ಯಾಯಾಲಯದಲ್ಲಿ ಸಿಕ್ಕ ಹಾಕೊಳ್ಳದೆ ಹೋಗ್ಬೋದು, ಆದ್ರೆ ದೇವರ ನ್ಯಾಯಾಲಯದಲ್ಲಿ ಸಿಕ್ಕ ಹಾಕೊಳ್ಳೇಬೇಕು. ದೇವರ ಸಂಕಲ್ಪ ಹಾಗೆ ಇತ್ತು. ಅಂತೂ ಮುಂದೆ ಅಲ್ಲಿ ಹೇಳ್ತಾರೆ, ಭಗವಾನ್ ಜ್ಞಾತ ಸರ್ವಾರ್ಥ ಈಶ್ವರೋಪಿ ತದನ್ಯಥ ಕರ್ತುಂ ನೈಚ್ಛದ್ ವಿಪ್ರಶಾಪಂ ಕಾಲರೂಪ್ಯನ್ವಮೋದತ. ಇದನ್ನ ಬೇರೆ ರೀತಿ ಮಾಡೋದಕ್ಕೆ ಅವನಿಗೆ ಇಷ್ಟ ಆಗಲಿಲ್ಲ. ಕಾಲರೂಪಿ, ಕಾಲಕ್ಕೆ ನಿಯಾಮಕನಾದಂತಹ ಭಗವಂತ ವಿಪ್ರಶಾಪವನ್ನ ಬೇರೆ ರೀತಿಯಲ್ಲಿ ಆಗಬೇಕು, ಇದನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅಂತ ಇಷ್ಟಪಡ್ಲಿಲ್ಲ. ಮಾಡಿದ್ರೆ ಮಾಡ್ಕೊಳ್ಬಹುದಾಗಿತ್ತು, ಅದು ದೇವರಿಗೆ ಹಾಗಿತ್ತು, ಸಂಕಲ್ಪವೇ ಆಗಿದೆ. ವಿಪ್ರಶಾಪವನ್ನು ಸತ್ಯ ಮಾಡಲೇಬೇಕು ಅಂತ ಸತ್ಯ ಸಂಕಲ್ಪದೋ ವಿಷ್ಣು ನಾನ್ಯಥಾತು ಕರಿಷ್ಯತಿ. ಹಾಗಾಗಿ ಹಾಗೆಯೇ ಮುಂದೆ ಆಯಿತು. ಅಂತೂ ಇದು ಈ ಘಟ್ಟದಲ್ಲಿ ಇದರ ಮೊದಲನೇ ಅಧ್ಯಾಯ ಮುಗಿತಾ ಇದೆ. ಮುಂದಿನ ಅಧ್ಯಾಯದಲ್ಲಿ ಒಮ್ಮೆ ನಾರದರು ದ್ವಾರಕೆಗೆ ಬರ್ತಾರೆ. ಆಗ ವಸುದೇವ ಅವರಲ್ಲಿ ಪ್ರಶ್ನೆ ಮಾಡ್ತಾನೆ. ಆ ಪ್ರಶ್ನೆ ಮಾಡಿ ಅವನು ಅನೇಕ ತನ್ನ ಸಂಶಯವನ್ನು ಪರಿಹಾರ ಮಾಡಿಕೊಳ್ತಾನೆ ಅಂತ ಹೇಳಿ ಅಲ್ಲಿ ವಿಜಯಧ್ವಜ ತೀರ್ಥರು ಬರೀತಾರೆ. ಅತಃ ಕತಿಪಯೈಃ ಅಧ್ಯಾಯೈಃ ವಸುದೇವ ನಾರದ ಸಂವಾದಚ್ಛಲೇನ ಹರೇಃ ತತ್ವಂ ತದವಾಪ್ತಿ ಸಾಧನಂ ತತ್ರ ಅಧಿಕಾರಿ ಲಕ್ಷಣಂ ಚ ಇತ್ಯಾದಿ ನಿರೂಪಯತಿ. ಈ ಕೆಲವು ಅಧ್ಯಾಯಗಳಲ್ಲಿ ಒಂದು ವಸುದೇವ ಮತ್ತು ನಾರದ ಸಂವಾದದ ನೆಪವು ಮಾಡಿಕೊಂಡು
ಹರಿಯ ತತ್ವ, ಹರಿಯನ್ನ ಹೊಂದುವಂತಹ ಸಾಧನ, ಮತ್ತೆ ಅದಕ್ಕೆ ಹರಿಯನ್ನು ಹೊಂದಬೇಕಾದ್ರೆ ಅದಕ್ಕೆ ಅಧಿಕಾರಿ ಲಕ್ಷಣ ಯಾರು ಹೊಂದಬಹುದು, ಎಲಿಜಿಬಿಲಿಟಿ ಅಂತ ಅನ್ನೋದು ಇದ್ದೇ ಇರುತ್ತೆ. ಯಾವುದೇ ಒಂದು ಕೋರ್ಸ್ ಆಗಲಿ, ಯಾವುದೇ ಕೆಲಸಕ್ಕಾಗಲಿ ಒಂದು ಅರ್ಹತೆ ಅಂತ ಅನ್ನೋದು ಬೇಕು. ಅದು ಯಾರಿಗೆ ಇದೆ ಅಂತ ಅನ್ನೋದನ್ನೆಲ್ಲ ಈ ಒಂದು ಅಧ್ಯಾಯಗಳಲ್ಲಿ, ಮುಂದಿನ ಅಧ್ಯಾಯಗಳಲ್ಲಿ, ಕೆಲವು ಅಧ್ಯಾಯಗಳಲ್ಲಿ ಹೇಳ್ತಾ ಇದ್ದಾರೆ. ಗೋವಿಂದ ಭುಜಗುಪ್ತಾಯಾಂ ದ್ವಾರಕಾಯಾಂ ಕುರುದ್ವಃ ಅವಾಸೀನ್ ನಾರದೋ ಭೀಕ್ಷ್ಣಂ ಕೃಷ್ಣೋಪಾಸನ ಲಾಲಸಃ. ಈ ಗೋವಿಂದನ ಒಂದು ರಕ್ಷಣೆಯಲ್ಲಿರುವಂತಹ ದ್ವಾರಕ, ಅಲ್ಲಿ ಕೃಷ್ಣನ ನೋಡಬೇಕು ಅಂತ ಹೇಳಿ ನಾರದರು ಬಂದರು. ಅಲ್ಲಿ ವಾಸ ಮಾಡಿದರು. ಸುಮ್ಮನೆ ಬಂದು ಹೇಗೋ ನೋಡಿಕೊಂಡು ಒಂದು ಫ್ಲೈಯಿಂಗ್ ವಿಸಿಟ್ ಅಂತಾರಲ್ಲ, ಹಾಗಲ್ಲ, ಅಲ್ಲಿಯೇ ಬಂದು ಇರಬೇಕು ಅಂತ ಬರ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಒಂದು ಮಾತು ಬರುತ್ತೆ, ಯಾದೃಚ್ಛಿಕವಾಗಿ ಬಂದದ್ದು ಅಂತ ಹೇಳಿ. ಅಂದ್ರೆ ಅಲ್ಲಿ ಬರೀತಾರೆ, ತತ್ ಯಾದೃಚ್ಛಿಕಸ್ಯ ನಾರದಸ್ಯ ಅಂತಃಪುರವಾಸಿನ ವಸುದೇವನ ಸಹ ಸಂಗಮಃ ಕಥಂ ಸಂಜಾಘಟಿತಿ ಶಂಕಾಂ ಪರಿಹರ್ತುಮಾಹ ಗೋವಿಂದೇತಿ. ಈ ಅರಮನೆಯಲ್ಲಿರುವಂತಹವನು ವಸುದೇವ, ನಾರದರು ತಾವು ನಿತ್ಯ ಸಂಚಾರಿಗಳು, ಸುತ್ತಾಡುವಂತಹವರು. ಅವ್ರಿಗೆ ಹೇಗೆ ಸಂಗಮ ಆಯಿತು, ಒಂದು ಕಡೆ ಕೂತು ಅವರ ಸಮಾಗಮ ಸಂವಾದ ಎಲ್ಲ ಹೇಗಾಯಿತು, ಇದಕ್ಕೆ ಒಂದು ಅವತಾರಿಕೆಯನ್ನು ಕೊಡ್ತಾ ಇದ್ದಾರೆ ಈ ಒಂದು ಶ್ಲೋಕದಿಂದ. ಮುಂದೆ ತಮೇಕದಾತು ದೇವಶ್ರೀಂ ವಸುದೇವೋ ಗೃಹಾಗತಂ ಅರ್ಚಿತಂ ಸುಖಮಾಸೀನಂ ಅಭಿವಂಜೇದಮಬ್ರವೀತ್. ದೇವಶ್ರೀಗಳಾದ ನಾರದರು ಆ ವಸುದೇವನ ಮನೆಗೆ ಬಂದಿದ್ದಾರೆ. ಒಮ್ಮೆ ಅವರನ್ನ ಅರ್ಚಿಸಿ ಅವರಿಗೆ ಆಸನ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟು ಹೀಗೆ ಕೇಳ್ತಾ ಇದ್ದಾನೆ. ನೋಡಿ, ಸಾಕ್ಷಾತ್ ಭಗವಂತನ ತಂದೆ ಅಂತ ಅನಿಸಿಕೊಂಡಂತವನು, ಕೃಷ್ಣನೇ ಇವನ ಮಗ. ಆದ್ರೆ ಕೃಷ್ಣನ ತತ್ವ, ಹರಿಯ ತತ್ವ ಅಂತ ತಿಳಿದುಕೊಳ್ಳಬೇಕಾದ್ರೆ ನೇರವಾಗಿ ದೇವರಿಂದಲೇ ಕೇಳುವುದಕ್ಕಾಗೋದಿಲ್ಲ, ಗುರುಗಳಿಂದ ಕೇಳಬೇಕು. ಹಾಗಾಗಿ ಇಲ್ಲಿ ಪೂಜ್ಯರಾದಂತಹ ನಾರದರು ಬಂದಿದ್ದಾರೆ, ಅವರಲ್ಲಿ ಇವನು ಕೇಳ್ತಾ ಇದ್ದಾನೆ. ವಸುದೇವ ಉವಾಚ ಭಗವನ್ ಭವತೋ ಯಾತ್ರಾ ಸ್ವಸ್ಥಯೇ ಸರ್ವದೇಹಿನಾಂ ಕೃಪಣಾನಾಂ ಯಥಾ ಪಿತ್ರೋರುತ್ತಮ ಶ್ಲೋಕವತ್ಮನಃ ಭೂತಾನಾಂ ದೇವಚರಿತಂ ದುಃಖಾಯ ಚ ಸುಖಾಯ ಚ ಸುಖಾಯೈವ ಹಿ ಸಾಧೂನಾಂ ತಾದೃಶಾಮಚ್ಯುತಾತ್ಮನಾಂ ಭಜಂತ್ಯೇ ಯಥಾ ದೇವಾನ್ ದೇವಾ ಅಪಿ ತಥೈವ ತಾನ್ ಛಾಯೇವ ಕರ್ಮ ಸಚಿವಾಃ ಸಾಧವೋ ದೀನವತ್ಸಲಾಃ. ಹೀಗೆ ಅನೇಕ ಶ್ಲೋಕಗಳಲ್ಲಿ ಸ್ತೋತ್ರ ಮಾಡ್ತಾನವನು ವಸುದೇವ. ಪೂಜ್ಯರೇ, ನಿಮ್ಮ ಯಾತ್ರೆ ಅಂತನ್ನೋದು ಸರ್ವದೇಹಿನಾಂ ಸ್ವಸ್ಥಯೇ, ಎಲ್ಲ ಜೀವರ ಒಂದು ಮಂಗಳಕ್ಕೋಸ್ಕರ ಇರುವಂತಹದ್ದು. ಮುಂದೆ ಇನ್ನು ಹೇಳ್ತಾನೆ, ದುಷ್ಟರ ದುಃಖಕ್ಕೋಸ್ಕರ, ಸಜ್ಜನರ ಸುಖಕ್ಕೋಸ್ಕರ, ಹಾಗೆ ಮಿಶ್ರ ಜನರ ಸುಖ ದುಃಖಕ್ಕೋಸ್ಕರ ಇರುವಂತಹದ್ದು ನಿಮ್ಮ ಒಂದು ಯಾತ್ರೆ, ಸಂಚಾರ ಅಂತನ್ನುವಂತಹದ್ದು. ನೀವು ದೀನವತ್ಸಲರು, ನೀವು ಬ್ರಹ್ಮನ್ಸ್ತಥಾಪಿ ಪೃಚ್ಛಾಮೋ ಧರ್ಮಾನ್ ಭಾಗವತಾನ್ಸ್ತವ ಯಾನ್ ಶ್ರುತ್ವಾ ಶ್ರದ್ಧಯಾ ಮರ್ತ್ಯೋ ಮುಚ್ಯತೆ ಸರ್ವತೋ ಭಯಾತ್. ನಿಮ್ಮನ್ನು ನಾನು ಕೇಳ್ತಾ ಇದ್ದೇನೆ, ಭಾಗವತ ಧರ್ಮಗಳನ್ನು ನಾನು ಕೇಳ್ತಾ ಇದ್ದೇನೆ. ಯಾವ ಭಾಗವತ ಧರ್ಮಗಳನ್ನು ಕೇಳಿ ಈ ಮನುಷ್ಯ ಶ್ರದ್ಧೆಯಿಂದ ಕೇಳಿದ್ದೇ ಆದರೆ ಸರ್ವತೋ ಭಯಾತ್ ಮುಚ್ಯತೆ, ಎಲ್ಲ ಕಡೆಯಿಂದ ಉಂಟಾಗುವ ಭಯ, ಭೂಮಿಯ ಮೇಲಿನ ಭಯ, ಜಲದ ಭಯ, ವಾಯು ಭಯ, ಬೇರೆ ಯಾವುದೇ ರೀತಿಯ ಭಯ, ಆಕಾಶದಿಂದ ಉಂಟಾಗುವ ಭಯ, ಯಾವುದೇ ರೀತಿಯ ಭಯ ಇರಲಿ, ಅದರಿಂದ ಬಿಡುಗಡೆಯಿಂದ ಕಾಣ್ತಾ ಇದ್ದಾನೆ. ಅದನ್ನು ನೀವು ಹೇಳಬೇಕು ಅಂತ ಕೇಳ್ತಾ ಇದ್ದಾನೆ. ಅಹಂ ಕಿಲ ಪುರಾನಂತಂ ಪ್ರಜಾರ್ಥೇ ಭುವಿ ಮುಕ್ತಿದಂ ಅಪೂಜಯಂ ನ ಮೋಕ್ಷಾಯ ಮೋಹಿತೋ ದೇವ ಮಾಯೆಯ. ಒಂದು ಮಾತನ್ನು ಬರೀತಾನೆ, ಅಹಂ ಕಿಲ ಪುರಾನಂತಂ ಪ್ರಜಾರ್ಥೇ ಭುವಿ ಮುಕ್ತಿದಂ. ಈ ಮುಕ್ತಿಯನ್ನೇ ಕೊಡುವಂತಹ ವಿಷ್ಣುವನ್ನ, ಅನಂತನಾಮಕ ವಿಷ್ಣುವನ್ನ ನಾನು ಪೂಜೆ ಮಾಡಿದೆ ಹಿಂದೆ. ಅದು ಯಾವುದಕ್ಕೋಸ್ಕರ? ಪ್ರಜಾರ್ಥೆ, ಪ್ರಜಾ ಸಂತತಿಗೋಸ್ಕರ ಪೂಜೆ ಮಾಡಿದೆ. ಅಪೂಜೆಯಂ ನ ಮೋಕ್ಷಯ, ಪೂಜೆ ಮಾಡಿದ್ ಯಾವುದಕ್ಕೆ? ಮೋಕ್ಷಕ್ಕೋಸ್ಕರ ಅಲ್ಲ, ಮುಕ್ತಿ ಕೊಡುವವನು ಭಗವಂತ. ಅವನನ್ನು ಕೇಳಿದ್ದೇನಂತ? ಒಂದು ಪುತ್ರನನ್ನು ಕೊಡುವಂತ ಕೇಳಿಕೊಂಡೆ. ಮುಕ್ತಿ ಕೊಡುವ ಭಗವಂತನೇ ಮುಕ್ತಿಯನ್ನೇ ಬೇಡಬೇಕಾಗಿತ್ತು. ಅದನ್ನ ಬಿಟ್ಟು ಇವತ್ತು ಲೆಕ್ಕವಿಲ್ಲದಷ್ಟು ಕೋಟಿಗಟ್ಟಲೆ ಹಣ ಒಬ್ಬನಲ್ಲಿದೆ ಅಂತಂದ್ರೆ ಅವನ ಹತ್ರ ಹೋಗಿ ಒಂದು ದುಗ್ಗಾಣಿ ಯಾವುದೋ ಒಂದು ಒಡಕಲು ಕಾಸು ಕೇಳಿದರೆ ಎಂತಹ ಮೂರ್ಖ ಅಂತನಬೇಕೋ ಅಷ್ಟೇ ಮೂರ್ಖತನದ ಒಂದು ರೀತಿಯಲ್ಲಿ ನಾವು ವರ್ತನೆ ಮಾಡಿದಂತೆ. ಅಂದ್ರೆ ಭಗವಂತನೇ ಸಾಕ್ಷಾತ್ ಇದ್ದಾಗ, ವರವನ್ನ ಕೇಳುವಂತ ಬಂದಾಗ ಮೋಕ್ಷವನ್ನ ಕೇಳೋದು ಬಿಟ್ಟು, ಅವನಲ್ಲಿ ಭಕ್ತಿಯನ್ನು ಕೇಳೋದು ಬಿಟ್ಟು
ನಾನು ಯಾವುದೋ ದೇವಮಾಯೆಯ ಮೋಹಿತ, ಅತ್ಯಂತ ಮುಖ್ಯವಾದದ್ದು. ಒಳ್ಳೆಯ ಸಂದರ್ಭದಲ್ಲಿ ನಮಗೆ ಯಾವುದೋ ಒಂದು ಮಂಕು ಮೋಹ ಕವಿದು ಬಿಟ್ಟು ನಾವು ಏನು ಮಾಡಬೇಕೋ ಅದನ್ನ ಬಿಟ್ಟು ಬೇರೆ ಏನೋ ಮಾಡಿಬಿಡ್ತೇವೆ, ಏನೋ ಕೇಳಿಬಿಡ್ತೇವೆ. ಇದು ನಮ್ಮಲ್ಲೇ ಆಗೋದುಂಟು. ಎಷ್ಟೋ ಸಲ ನಮಗೆ ಏನೋ ಒಂದು ಆದಾಗ ದೇವರಲ್ಲಿ ನಾವು ಏನೋ ಕೇಳಬೇಕಾಗಿರುತ್ತೆ, ಇನ್ನೇನೋ ಕೇಳಿಬಿಡ್ತೇವೆ. ಅತ್ಯಂತ ಸುಖವಾಗಿ ಬಿಡುತ್ತೆ. ಆ ಸುಖದ ಸುಪ್ಪತ್ತಿಗೆ ಬೇರೆ ಏನೋ ವರ ಕೇಳಿಬಿಡ್ತೇವೆ. ಅತ್ಯಂತ ಆಗಿರುತ್ತೆ. ನಾವು ಮುಖ್ಯ ದುಃಖವನ್ನ ಬಿಟ್ಟು ಯಾವುದೋ ಅವಾಂತರ ದುಃಖಕ್ಕೋಸ್ಕರ ಪರಿಹಾರ ಕೇಳಿಬಿಟ್ಟು ನಾವು ಅಲ್ಲಿಗೆ ಆ ಒಂದು ಅವಕಾಶದಿಂದ ನಾವು ವಂಚಿತರಾಗಿ ಬಿಡ್ತೇವೆ. ಅದು ದೇವಮಾಯೆ ಕೂಡ. ಭಾಗವತದಲ್ಲೇ ಬರುತ್ತೆ. ಯಶೋದೆ ಅನೇಕ ಸಲ ಕೃಷ್ಣನ ಒಂದು ಲೀಲೆಯನ್ನು ನೋಡ್ತಾ ತುಂಟ ಮಗು ಅಂತ ಅಂದುಕೊಂಡ್ಳು. ಕೆಲವೊಮ್ಮೆ ದೇವರು ಅಂತ ಅವಳಿಗೆ ಬುದ್ಧಿ ಬರ್ತಾ ಇತ್ತು, ತಕ್ಷಣ ದೇವಮಾಯೆ ಕವಿಸಿ ಬಿಟ್ಟು ತಕ್ಷಣ ತನ್ನ ಮಗು ಅಂತ ಒಂದು ಮೋಹ ಬರಬೇಕು, ಹಾಗೆ ಮಾಡಿಬಿಡ್ತಾ ಇದ್ದ ದೇವರು. ಅಂದ್ರೆ ಆ ಸದಾಕಾಲ ದೇವರ ಬಗ್ಗೆ ಎಚ್ಚರ ಇರುವಂತಹವರು ಅಂತಂದ್ರೆ ಋಜುಗಳು ಮಾತ್ರ. ಬ್ರಹ್ಮವಾಯುಗಳು ಮತ್ತೆ ಇತರ ಋಜುಗಳು ಮತ್ತೆ ಅವರ ಪತ್ನಿಯರು ಮಾತ್ರ, ಮತ್ತೆ ಲಕ್ಷ್ಮೀದೇವಿಯು ಕೂಡ, ನಿತ್ಯ ಮುಕ್ತಾಳದ ಲಕ್ಷ್ಮೀದೇವಿ, ಇವರು ಮಾತ್ರ ದೇವರ ಬಗ್ಗೆ ಸರಿಯಾಗಿ ಸದಾಕಾಲದಲ್ಲೂ ತಿಳಿಯುವಂತಹವರು. ಬೇರೆಯವರಿಗೆ ಆಗಾಗ್ಗೆ ಮೋಹ ಬರುವುದುಂಟು. ಇನ್ನು ಕೆಳಗೆ ಬರ್ತಾ ಬರ್ತಾ ಆ ಜೀವರಲ್ಲಿ ಮೋಹವೇ ಹೆಚ್ಚು, ಇನ್ನು ಸರಿಯಾದ ಜ್ಞಾನವೇ ಕಡಿಮೆ ಅನ್ನೋ ಮಟ್ಟಿಗೆ ಇರುತ್ತದೆ. ಅವನು ಅದನ್ನೇ ಹೇಳಿಕೊಳ್ತಾನೆ. ಒಳ್ಳೆಯ ಅವಕಾಶ ಇತ್ತು, ನಾನು ಅದನ್ನು ವಂಚಿತನಾಗಿ ಬಿಟ್ಟೆ. ಯಥಾ ವಿಚಿತ್ರ ವ್ಯಸನಾತ್ ಭವೇಸ್ಮಿನ್ ವಿಶ್ವತೋ ಭಯಾತ್ ಮುಂಚೆ ಮಹ್ಯಂಜಸೈವಾದ್ಧ ತಥಾ ನಶ್ಚಾಧಿ ಸುವ್ರತ. ಅವನು ಕೇಳಿಕೊಳ್ತಾನೆ, ನಾವು ಇದರಿಂದ ಬಿಡುಗಡೆ ಕಾಣಬೇಕು ಅಂತಿದ್ರೆ ಹೇಗೆ ಉಪದೇಶ ಮಾಡಬೇಕು ಹಾಗೆ ಉಪದೇಶ ಮಾಡಿ ಅಂತ ಕೇಳಿಕೊಳ್ತಾನೆ. ಆಗ ಶುಕಾಚಾರ್ಯ ಹೇಳ್ತಾರೆ, ರಾಜನ್ಯೇವಂ ಕೃತ ಪ್ರಶ್ನೋ ವಸುದೇವೇನ ಧೀಮತ ಪ್ರೀತಸ್ತಮಾಹ ದೇವಶ್ರೀರ್ ಹರೇ ಸಂಸ್ಮಾರಿತೋ ಗುಣೈಹಿ. ನಾರದರು ಹೇಳ್ತಾರೆ, ಮಂಗಳಾಚರಣೆಯನ್ನ ಮಾಡಿ ದೇವರ ಸ್ಮರಣೆಯನ್ನ ಮಾಡಿ ಹೇಳ್ತಾರೆ, ಯಾವುದೇ ಕೆಲಸ ಮಾಡಬೇಕಾದ್ರೆ, ಅದರಲ್ಲೂ ಪಾಠ ಪ್ರವಚನ ಉಪದೇಶ ಅಂತ ಅನ್ನಬೇಕಾದ್ರೆ ಮೊದಲು ದೇವರ ಸ್ಮರಣೆ ಸದಾಕಾಲ ಮಾಡಬೇಕು, ಪ್ರಾರಂಭದಲ್ಲೂ ಕೂಡ ಮಾಡಬೇಕು. ಆ ದೇವರ ಸ್ಮರಣೆಯನ್ನ ಮಾಡಿ ಹೇಳ್ತಾರೆ. ನಾರದ ಉವಾಚ ಸಮ್ಯಗೇತದ್ ವ್ಯವಸಿತಂ ಭವತಾ ಸಾತ್ವತರ್ಷಭ ಯತ್ಪೃಚ್ಛಸೆ ಭಾಗವತಾನ್ ಧರ್ಮಾನ್ಸ್ತ್ವನ್ ವಿಶ್ವಭಾವನಾನ್ ಶ್ರುತೋನುಪಠಿತೋಧ್ಯಾತಃ ಆದೃತೋ ವಾನುಮೋದಿತಃ ಸದ್ಯಃ ಪುನಾತಿ ಸದ್ಧರ್ಮೋ ದೇವ ವಿಶ್ವದ್ರುಹೋಪಿ ತಯಾ ಪರಮ ಕಲ್ಯಾಣ ಪುಣ್ಯಶ್ರವಣ ಕೀರ್ತನಃ ಸ್ಮಾರಿತೋ ಭಗವಾನದ್ಯ ದೇವೋ ನಾರಾಯಣೋ ಮಮ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಆಶ್ರಭಾಣಾಂಚ ಸಂವಾದಂ ವಿದೇಹಸ್ಯ ಮಹಾತ್ಮನಃ. ನಾರದರು ವಸುದೇವನ ಪ್ರಶಂಸೆಯನ್ನ ಮಾಡ್ತಾ ಇದ್ದಾರೆ. ಸಮ್ಯಗೇತದ್ ವ್ಯವಸಿತಂ ಭವತಾ ಸಾತ್ವತರ್ಷಭ ಯತ್ಪೃಚ್ಛಸೆ ಭಾಗವತಾನ್ ಧರ್ಮಾನ್ ತ್ವಂ ವಿಶ್ವಭಾವನಾನ್. ನೀನು ಭಾಗವತ ಧರ್ಮಗಳನ್ನು ಕೇಳ್ತಾ ಇದ್ದಿ, ಅತ್ಯಂತ ಇದು ಒಳ್ಳೆಯದಾದಂತಹದ್ದು. ಈ ಭಾಗವತ ಧರ್ಮವನ್ನ ಆಚರಣೆ ಮಾಡಿದರೆ ಅಲ್ಲ, ಅವ್ರು ಹೇಳ್ತಾರೆ ಶ್ರುತಃ, ಇದು ಕೇಳಲ್ಪಟ್ಟರೂ ಸರಿ, ಅನುಪಠಿತಃ, ಇದರ ಪಠನೆ ಮಾಡಿದರೂ ಸರಿ, ಧ್ಯಾತಃ, ಇಲ್ಲಿ ಹೇಳಿರುವ ವಿಷಯಗಳನ್ನು ಧ್ಯಾನ ಮಾಡಿದರೂ ಸರಿಯೇ, ಆದೃತೋವಾ ಅನುಮೋದಿತಃ, ಇದರ ಬಗ್ಗೆ ಆದೃತನಾಗಿದ್ದರೂ ಸರಿ, ಅನುಮೋದನೆ ಮಾಡಿದರೂ ಸರಿ, ಸದ್ಯಃ ಪುನಾತಿ ಸದ್ಧರ್ಮ ದೇವ ವಿಶ್ವದ್ರೋಹೋಪಿ, ಅವನು ದೇವದ್ರೋಹಿಯಾಗಿದ್ರೂ ಸರಿ, ಇನ್ನು ಯಾರದೇ ದ್ರೋಹವನ್ನು ಮಾಡಿದರೂ ಕೂಡ ಅವನನ್ನ ಅತ್ಯಂತ ಪುನೀತನನ್ನಾಗಿ ಪವಿತ್ರನನ್ನಾಗಿ ಮಾಡ್ತಾ ಇವೆ. ನೀನು ಇವತ್ತು ಭಾಗವತ ಧರ್ಮ ಅಂತ ಹೇಳುವುದರ ಮೂಲಕ ಆ ಭಗವಂತನಾದ ನಾರಾಯಣ ಸ್ಮರಣೆ ನನಗೆ ಬರ್ತಾ ಇದೆ. ಅಂದ್ರೆ ನಾವು ಯಾವುದೇ ಆಗಲಿ ಸದಾ ಕಾಲದಲ್ಲೂ ಕೂಡ ಭಗವಂತನ ಸ್ಮರಣೆ ಬರಬೇಕು. ಅದು ಭಗವಂತನ ಸ್ಮರಣೆ ಬರುವಂತಹದ್ದನ್ನೇ ಕೇಳಿಬಿಟ್ರೆ ಇನ್ನು ಎಷ್ಟು ದೊಡ್ಡದದು. ಹಾಗಾಗಿ ಅದನ್ನೇ ಕೇಳಿದ್ದಿ, ನೀನು ಅತ್ಯಂತ ಪ್ರಶಂಸನೆಗೆ ಯೋಗ್ಯನಾದವನು. ಇಲ್ಲಿ ಒಂದು ಇತಿಹಾಸವನ್ನು ಹೇಳ್ತೇನೆ, ಪುರಾತನವಾದ ಇತಿಹಾಸ, ಅದನ್ನು ಕೇಳು ಅಂತ ಹೇಳಿ ಈ ಹಿಂದಿನ ಇತಿಹಾಸವನ್ನು ನಾರದರು ಹೇಳ್ತಾ ಇದ್ದಾರೆ. ಪ್ರಿಯವ್ರತೋ ನಾಮ ಸುತೋ ಮನೋಸ್ವಾಯಂಭುವಸ್ಯೇಯ ತಸ್ಯಾಗ್ನಿಧ್ರಸ್ತೋ ನಾಭಿಃ ಋಷಭಸ್ತತ್ಸುತ ಸ್ಮೃತಃ. ಸ್ವಯಂಭುವ ಮನುವಿನ ಮಗ ಪ್ರಿಯವ್ರತ, ಅವನ ಮಗ ಆಗ್ನೇಧ್ರ, ಅವನ ಮಗ ನಾಭಿ, ಅವನ ಮಗನಾಗಿ ಹುಟ್ಟಿದನೇ ಋಷಭ, ಅವನು ಸಾಕ್ಷಾತ್ ಭಗವಂತ. ತಮಾಹುರ್ವಾಸುದೇವಾಂಶ ಮೋಕ್ಷಧರ್ಮ ವಿಕ್ಷಯ ಅವತೀರ್ಣಂ ಸುತಶತಂ ತಸ್ಯಾಸೀತ್ ಬ್ರಹ್ಮಪಾರಗಂ
ತೇಷಾಂ ವೈ ಭರತಶ್ರೇಷ್ಠೋ ನಾರಾಯಣಪರಾಯಣಃ ವಿಖ್ಯಾತಂ ವರ್ಷಮೇತತ್ ಯನ್ನಾಮ್ನಾ ಭಾರತಮದ್ಭುತಂ. ಆ ಭಗವಂತನಿಗೆ 100 ಜನ ಮಕ್ಕಳು, ಅವರಲ್ಲಿ ಶ್ರೇಷ್ಠನಾದವನು ಭರತ. ಅವರಿಂದನೇ ಈ ಅಜನಾಭ ಅಥವಾ ಅಂಜನಾಭ ಅಂತ ಅನಿಸಿಕೊಂಡಂತಹ ಈ ದೇಶ ಭಾರತ ಅಂತ ಮುಂದೆ ಹೆಸರನ್ನ ಪಡೀತು. ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಭಾರತ ಅಂತ ಯಾಕೆ ಹೆಸರು ಬಂತು ಅಂತ, ಯಾರಿಗೂ ಗೊತ್ತಿಲ್ಲ. ಈ ಭರತನಿಂದ ಬಂದಿದ್ದು. ಈ ದುಷ್ಯಂತ ಶಕುಂತಲೆಯರ ಮಗ ಭರತ, ಅವನಿಂದ ಬಂದಿದ್ದಲ್ಲ. ಈ ಭಗವಂತನಾದ ಋಷಭನಾಮಕ ಭಗವಂತನ ಮಗನಾದಂತಹ ಭರತನಿಂದ ಬಂದಂತಹದ್ದು ಭಾರತ ಅಂತ ಮುಂದೆ ಆಯಿತು. ಸ ಭುಕ್ತ ಭೋಗಾಂ ತ್ಯಕ್ವೇಮಾಂ ನಿರ್ಗತಸ್ತಪಸಾ ಹರಿಂ ಉಪಾಸೀನಸ್ತತ್ಪದವೀಂ ಲೇಭೆ ವೈ ಜನ್ಮಭಿಸ್ತ್ರಿಭಿಃ. ಹಿಂದೆ ಪಂಚಮ ಸ್ಕಂಧದಲ್ಲಿ ಇವನ ಬಗ್ಗೆ ಬಂದಿದೆ. ಇವನು ಕೊನೆಗೆ ರಾಜ್ಯವನ್ನೆಲ್ಲ ಅನುಭವಿಸಿ ಕೊನೆಗೆ ಆ ಸಾಲಗ್ರಾಮ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನು ಆಚರಿಸ್ತಾ ಆ ಒಂದು ಜನ್ಮ ಕಳೆದು ಮುಂದೆ ಜಿಂಕೆ ಜನ್ಮ ಹೊಂದಿ ಅದರಿಂದ ಬಿಡುಗಡೆ ಹೊಂದಿ ಮುಂದೆ ಒಂದು ಜಡಭರತನಾಗಿ ಹುಟ್ಟಿ ಆ ಬ್ರಾಹ್ಮಣ ಜನ್ಮದಲ್ಲಿ ಆ 3 ಜನ್ಮಗಳಿಂದ ತನ್ನ ಒಂದು ಉದ್ಧಾರವನ್ನ ಕಂಡ ಅಂತ ಅಲ್ಲಿ ಬಂದಿದೆ. ಹೀಗೆ ಅವನ ಒಂದು ಕಥೆಯನ್ನು ಹೇಳಿ ಮುಂದೆ ಮುಂದುವರಿಸ್ತಾ ಇದ್ದಾರೆ ನಾರದರು. ಅಲ್ಲಿ ಹೇಳ್ತಾರೆ, ತೇಷಾಂ ನವದ್ವೀಪ ಪದಯೋಸ್ಯ ಸಮಂತತಃ ಕರ್ಮತಂತ್ರ ಪ್ರಣೇತಾರಃ ಏಕಾಶೀತಿ ದ್ವಿಜಾತಯಃ. ಅಲ್ಲಿ ಋಷಭನ ಮಕ್ಕಳಲ್ಲಿ ಕುಶಾವರ್ತ ಮೊದಲಾದಂತಹವರು 9 ದ್ವೀಪಗಳಿಗೆ ಅಧಿಪತಿಗಳಾದರು. ಆಮೇಲೆ ಇನ್ನು ಕೆಲವರು ಯಜ್ಞವಿದ್ಯಾ ಪ್ರವರ್ತಕ ಬ್ರಾಹ್ಮಣರಾಗ್ತಾ ಇದ್ದಾರೆ. ಇವರೆಲ್ಲ ಈ 9 ಮಂದಿ ಏನಿದ್ದಾರೆ ಇವರೆಲ್ಲ ನವಾಭವನ್ ಮಹಾಭಾಗ ಮುನಯೋ ಹ್ಯುದ್ಧಮಂಥಿನಃ ಶ್ರಮಣ ವಾತರಶನ ಆತ್ಮವಿದ್ಯಾ ವಿಶಾರದಾಹ. ಇವರೆಲ್ಲರೂ ಕೂಡ ಎಂತಹವರು ಅಂತಂದ್ರೆ ಹ್ಯುದ್ಧಮಂಥಿನಃ, ಹ್ಯುರ್ಧರೇತಸ್ಕರು, ಅತ್ಯಂತ ಅಪೂರ್ವವಾದ ಬ್ರಹ್ಮಚರ್ಯ ವ್ರತವನ್ನ ಧಾರಣೆ ಮಾಡಿದಂತಹವರು. ಮತ್ತೆ ಶ್ರಮಣಾಹ, ಭಿಕ್ಷವಹ ಅಂತ ಬರೀತಾರೆ, ಸನ್ಯಾಸಿಗಳು. ಅದರಲ್ಲೂ ವಿಶೇಷವನ್ನು ಹೇಳಿದ್ರೆ ವಾತರಶನಾಹ. ವಾತರಶನ ಅಂತ ಹೇಳಿದ್ರೆ ವಾತ ಏವ ರಶನ ಕಟಿಸೂತ್ರಂ ಯೇಷಾಂತೆ ತಥಾ ದಿಗಂಬರಾಹ ಪರಮಹಂಸ ಇತ್ಯರ್ಥಃ. ಅಂದ್ರೆ ದಿಗಂಬರರು, ದಿಗಂಬರ ಅಂತ ಹೇಳಿದ್ರೆ ಇಡೀ ದಿಕ್ಕೇ ಅಂಬರ ಅಂತ ಹೇಳುವಂತಹದ್ದು. ವಾತರಶನ, ಕಟಿಸೂತ್ರ, ರಶನ ಅಂದ್ರೆ ಕಟಿಸೂತ್ರ. ಆ ಕಟಿಸೂತ್ರ ವಾತಯೇವ, ಗಾಳಿಯೇ ಕಟಿಸೂತ್ರ ಅಂತ ಇರುವಂತಹವರು ಅಂತ ಹೇಳುವಂತಹದ್ದು. ಅಂದ್ರೆ ದಿಗಂಬರರು ಅನ್ನೋ ಅರ್ಥದಲ್ಲಿ ಇರುವಂತಹ ಆ ಸನ್ಯಾಸಿ ವಿಶೇಷವನ್ನ ಹೇಳ್ತಾ ಇದ್ದಾರೆ. ಆತ್ಮವಿದ್ಯಾಯ ವೇದಾಂತ ಶಾಸ್ತ್ರೇ ವಿಶಾರದಾಹ ಪಟವಃ. ವೇದಾಂತ ಶಾಸ್ತ್ರದಲ್ಲಿ ಅತ್ಯಂತ ಸಮರ್ಥರಾದವರು ಅಂತ ಹೇಳ್ತಾ ಇದ್ದಾರೆ. ಅವರು ಯಾರ್ಯಾರು ಅಂತಂದ್ರೆ ಕವಿರ್ ಹರಿರ್ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನಃ ಆವಿರ್ಹೋತ್ರೋಥ ದ್ರುಮಿಲಶ್ಚಮಸಃ ಕರಭಾಜನಃ. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಲ, ಚಮಸ, ಕರಭಾಜನ ಅಂತ ಹೇಳಿ ಹೀಗೆ ಆ 9 ಜನ ಅವರ ಹೆಸರುಗಳು. ಅಲ್ಲಿ ವಿಜಯಧ್ವಜ ತೀರ್ಥರು ಇದಕ್ಕೆಲ್ಲ ಒಂದು ಅರ್ಥವನ್ನು ಬರೀತಾರೆ. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ ಇವೆಲ್ಲ ಒಂದು ರೀತಿ ಅರ್ಥ ಆಗತ್ತೆ. ಅಲ್ಲಿ ದ್ರುಮಿಲ ಅಂತ ಬಂದಿದೆ. ಧೃತಂ ಮಿಲಂ ಮಿಥೋ ಮೇಲನಂ ವೇದಾರ್ಥಾನಾಂ ಏಕೀಕರಣಂ ಏನ ಸ ತಥಾ. ಧೃತಂ ಮಿಲಂ ಮಿಥಃ ಮೇಲನಂ, ವೇದಾರ್ಥ, ಅನೇಕ ವೇದಾರ್ಥಗಳಿವೆ. ಅದರಲ್ಲಿ ಅನೇಕ ಆಪಾತಃ ವಿರುದ್ಧಾರ್ಥಗಳು ಬರುವಂತೆ ಕಾಣುತ್ತೆ. ಆದರೆ ಏಕಾರ್ಥವನ್ನು ಸಾಧಿಸುವಂತಹದ್ದು ದೊಡ್ಡ ಜ್ಞಾನಿಗಳಿಗೆ ಮಾತ್ರ ಸಾಧ್ಯ. ಅಂತಹ ಆ ಮೇಲನ, ಆ ವೇದಾರ್ಥ ಮೇಲನ ಯಾರು ಮಾಡ್ತಾ ಇದ್ರೋ ಅವನು ದ್ರುಮಿಲ. ಆಮೇಲೆ ಚಮಸ, ಚಮಸರ ಬಗ್ಗೆ ಬರೀತಾ ಇದ್ದಾರೆ. ಚಾಮ್ಯಂತಿ ವೇದಾತೀರ್ಥಂ ಇತಿ ಚಮ ವೇದತೀರ್ಥಪಾಯಿನಃ. ನಾವು ಆಚಮನ ಮಾಡಿದಂತೆ ವೇದತೀರ್ಥವನ್ನ ಪಾನ ಮಾಡುವಂತಹವರು, ವೇದತೀರ್ಥ ಪಾನ ಮಾಡುವಂತಹವರು. ಅಲ್ಲಿ ತೇಷು ಸಾರಹ, ಅವರು ಚಮಸ.
ಚಮಸ, ಚಮ ಅಂತಂದ್ರೆ ಕುಡಿಯುವವರು, ಏನನ್ನ ವೇದತೀರ್ಥವನ್ನ ವೇದಾರ್ಥವನ್ನ ಪಾನ ಮಾಡುವಂತವರು, ಅದರಲ್ಲಿ ಸಾರರಾದಂತಹವರು, ಶ್ರೇಷ್ಠರಾದಂತಹವರು ಚಮಸರು. ಆಮೇಲೆ ಕರೇ ಭಾಂತಂ ಜನಯತಿ ಪ್ರಕಾಶಯತಿ ಕರಭಾಜನ ಹಸ್ತಾಮಲಕವತ್ ಪ್ರತಿಭಾತ ವೇದಾರ್ಥ ಇತ್ಯರ್ಥ. ಕರಭಾಜನ, ಕರೇ ಭಾಂತಂ ಜನಯತಿ ಪ್ರಕಾಶಯತಿ, ಭಾ ಅಂದ್ರೆ ಪ್ರಕಾಶ, ಕೈಯಲ್ಲಿ ಪ್ರಕಾಶ ಇದೆ ಅವರಲ್ಲಿ, ಅಂದ್ರೆ ಅಂಗೈಲ ನೆಲ್ಲಿಕಾಯಿ ಅಂತ ಏನು ಹೇಳ್ತೇವಲ್ಲ ಹಾಗೆ ಚೆನ್ನಾಗಿ ವೇದಾರ್ಥ ದರ್ಶನ ಮಾಡಿದಂತಹವರು ಕರಭಾಜನರು. ಹೀಗೆ ಹೆಸರಿಗೆ ತಕ್ಕಂತೆ ಅತ್ಯುತ್ತಮವಾದಂತಹ ಸಾಧನೆ ಮಾಡಿದಂತಹ ಆ ಮಕ್ಕಳು ಅವರು. ಅವರ ಬಗ್ಗೆ ಹೇಳ್ತಾರೆ, ತ ಏತೆ ಭಗವದ್ರೂಪಂ ವಿಶ್ವಂ ಸದಸದಾತ್ಮಕಂ ಆತ್ಮನೋ ವ್ಯತಿರೇಕೇಣ ಪಶ್ಯಂತೋ ವಿಚರನ್ಮಹೀಂ. ಇಲ್ಲಿ ಈ ಋಷಭಪುತ್ರರು ಸದಸದಾತ್ಮಕಂ ಪ್ರಪಂಚಂ ವಿಶ್ವಂ, ಈ ಸತ್ ಮತ್ತು ಅಸತ್ತಿಂದ ಕೂಡಿದಂತಹ ಈ ಪ್ರಪಂಚವನ್ನ ಆತ್ಮನೋ ವ್ಯತಿರೇಕೇಣ ಪಶ್ಯಂತಹ, ಆತ್ಮನೋ ವ್ಯತಿರೇಕೇಣ ಅಂತಂದ್ರೆ ಪರಮಾತ್ಮನಿಗಿಂತ ಭಿನ್ನವಾಗಿರುವಂತಹ ಈ ವಿಶ್ವವನ್ನ ಕಾಣುತ್ತಾ ಈ ಭೂಮಿಯನ್ನ ಸಂಚಾರ ಮಾಡಿದರು ಅಂತ ಅಲ್ಲಿ ಬರ್ತಾ ಇದೆ. ಸದಸದಾತ್ಮಕಂ, ಇಲ್ಲಿ ಮೊದಲೇ ಹೇಳಿದಂತೆ ಅನೇಕ ರೀತಿಯಲ್ಲಿ ಗಲಿಬಿಲಿಗೊಳಿಸುವಂತಹ ಪದಗಳಿವೆ. ಅದಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡಿ ಅದರ ಅರ್ಥ ಇನ್ನಷ್ಟು ಅನರ್ಥಕ್ಕೆ ಕಾರಣವಾಗುವಂತೆ ಮಾಡಿದರೆ, ಶ್ರೀಮದ್ ಆಚಾರ್ಯರು ಅದಕ್ಕೆಲ್ಲ ಉತ್ತಮವಾದ ಒಂದು ಅರ್ಥವನ್ನು ಬರಿತಾ ಇದ್ದಾರೆ. ವಿಶ್ವಂ ಪೂರ್ಣಂ ಸದಸದಾತ್ಮಕಂ ಕಾರ್ಯಕಾರಣ ವ್ಯಾಪಿ ಭಗವದ್ರೂಪಂ ಆತ್ಮನೋ ಜೀವಾದ್ ವ್ಯತಿರೇಕೇಣ ವೈಲಕ್ಷಣ್ಯೇನ ಪಶ್ಯಂತಹ ಇತಿ. ಅಂದ್ರೆ ಸದಸದಾತ್ಮಕಂ ಅಂತಂತ ಹೇಳಿದ್ರೆ ಕಾರ್ಯಕಾರಣಾತ್ಮಕವಾದಂತಹ ಈ ಪ್ರಪಂಚ, ಅದು ಈ ಭಗವಂತನಿಗಿಂತ ಭಿನ್ನ ಅಥವಾ ಜೀವನಿಗಿಂತ ಭಿನ್ನ ಅಂತ ನೋಡುವಂತಹದ್ದು, ಬೇರೆ ಜೀವನಿಗಿಂತ ಭಿನ್ನ. ಒಂದು ಒಟ್ಟು ತಾತ್ಪರ್ಯ ಇಷ್ಟೇ, ಪಂಚಭೇದಗಳಿಂದ ಕೂಡಿರುವಂತಹದ್ದು ಅಂತ ತಿಳಿದುಕೊಳ್ಳಬೇಕು. ಅಂತಹ ಈ ಪ್ರಪಂಚದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ರು. ಎಲ್ಲೆಲ್ಲಿ ಅಂತಂದ್ರೆ ಮುನಿಚಾರಣ ಭೂತನಾಥ ವಿದ್ಯಾಧರ ದ್ವಿಜಗವಾಂ ಭುವನಾನಿ ಕಾಮಂ, ಇಷ್ಟ ಬಂದಂತೆ ಸಂಚಾರ ಮಾಡ್ತಾ ಇದ್ದಾರೆ. ಅವರು ಒಮ್ಮೆ ಈ ನಿಮಿಯ ಒಂದು ಯಾಗಕ್ಕೆ, ಸತ್ರ ಯಾಗಕ್ಕೆ ಬರ್ತಾ ಇದ್ದಾರೆ. ಆ ಜ್ಞಾನಿಗಳನ್ನ ಆ ರಾಜ ನೋಡ್ತಾನೆ. ಎಲ್ಲರೂ ಕೂಡ ಅಲ್ಲಿದ್ದಂತಹ ಎಲ್ಲ ಪುರೋಹಿತರು, ಋತ್ವಿಜರು ಎಲ್ಲರೂ ಕೂಡ ಎದ್ದು ನಿಲ್ತಾರೆ. ಆ ವಿದೇಹರಾಜನಾದ ನಿಮಿ ಅವರಿಗೆ, ಅಂದ್ರೆ ಈ 9 ಜನರಿಗೆ ಉತ್ತಮವಾದ ಆಸನವನ್ನು ಕೊಟ್ಟು ಸತ್ಕಾರ ಮಾಡಿ ಅವರಿಗೆಲ್ಲ ಒಂದು ಕುಶಲವನ್ನ ಪ್ರಶ್ನೆ ಮಾಡ್ತಾನೆ. ಮುಂದೆ ಹೇಳ್ತಾನೆ ಅವನು, ವಿದೇಹ ಉವಾಚ ಮನ್ಯೇ ಭಗವತಃ ಸಾಕ್ಷಾತ್ ಪಾರ್ಷದಾನ್ಮೋ ಮಧುದ್ವಿಷಃ ವಿಷ್ಣೋರ್ಭೂತಾನಿ ಲೋಕಾನಾಂ ಪಾವನಾಯ ಚರಂತಿ. ನೀವು ವಿಷ್ಣು ಭಕ್ತರು, ವಿಷ್ಣೋರ್ಭೂತಾನಿ ಮಧುದ್ವಿಷಃ, ಈ ಮಧುಸೂದನಂತಹ ಭಗವಂತ ಅವರ ಏಕಾಂತ ಭಕ್ತರು ನೀವು, ಸೇವಕರು ನೀವು. ಲೋಕವನ್ನ ಪಾವನಗೊಳಿಸಬೇಕೆಂತಲೇ ಸಂಚಾರ ಮಾಡ್ತಾ ಇರ್ತೀರಿ. ದುರ್ಲಭೋ ಮಾನುಷೋ ದೇಹೋ ದೇಹಿನಾಂ ಕ್ಷಣಭಂಗುರಃ ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠ ಪ್ರಿಯ ದರ್ಶನಂ. ಎಷ್ಟು ಒಳ್ಳೆಯ ಮಾತನ್ನು ಹೇಳ್ತಾನೆ ಅವನು ಅಂತಂದ್ರೆ, ದುರ್ಲಭೋ ಮಾನುಷೋ ದೇಹ, ಒಳ್ಳೆಯ ಸುಭಾಷಿತ ಇದು. ಈ ಮನುಷ್ಯ ದೇಹ ಅಂತನ್ನುವಂತಹದ್ದು ದುರ್ಲಭ, ಸುಲಭವಲ್ಲ, ಅಷ್ಟು ಸುಲಭವಾಗಿ ಲಭಿಸುವಂತಹದ್ದಲ್ಲ. ದೇಹಿನಾಂ ಕ್ಷಣಭಂಗುರಃ ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠ ಪ್ರಿಯ ದರ್ಶನಂ. ಆದ್ರೂ ಅಂತಹ ಒಂದು ಕ್ಷಣಿಕವಾದ ಈ ಒಂದು ಜನ್ಮದಲ್ಲೂ ಕೂಡ ವೈಕುಂಠನಾದ ಭಗವಂತ, ಆ ವೈಕುಂಠನಾಮಕ ಭಗವಂತನ ಅವನಿಗೆ ಪ್ರಿಯರಾದಂತಹ ನಿಮ್ಮಂತಹವರ ದರ್ಶನ ಸಿಗುವಂತಹದ್ದು ಇನ್ನೂ ದುರ್ಲಭ. ಈ ಮನುಷ್ಯ ಜನ್ಮ ದುರ್ಲಭ, ಇದು ಕೂಡ ಕ್ಷಣಭಂಗುರವಾದಂತಹದ್ದು. ಇದೇನು ಮನುಷ್ಯ ಜನ್ಮ ದುರ್ಲಭ ಸರಿ, ಬಂದ ಮೇಲೆ ಶಾಶ್ವತವೇನಲ್ಲ. ಕಷ್ಟಪಟ್ಟಾಗ ಒಮ್ಮೆ ಯಾವಾಗಲೂ ಒಮ್ಮೆ ಬರಬಹುದು ಅಂತಾದ್ರೂ ಕೂಡ ಬಂದ ಮೇಲೂ ಕೂಡ ಸ್ಥಿರವಾಗಿರುವಂತಹದ್ದಲ್ಲ. ಹಾಗೆ ಅಸ್ಥಿರವಾದಂತಹ ಈ ಜನ್ಮದಲ್ಲೂ ಕೂಡ ಈ
ವೈಕುಂಠ ನಾಮಕ ಭಗವಂತನಿಗೆ ಪ್ರಿಯರಾದಂತಹ ಜ್ಞಾನಿಗಳ ದರ್ಶನವಾಗುವುದು, ಅವರ ಸಮಾಗಮ ಆಗುವುದು, ಅವರ ಒಂದು ಉಪದೇಶ ದೊರಕುವಂತಹದ್ದು ಅತ್ಯಂತ ದುರ್ಲಭ. ಹಾಗಾಗಿ ನಿಮ್ಮಂತಹವರು ಬಂದಿದ್ದಾರೆ ಅಂತಂದ ಮೇಲೆ ಹೇಳ್ತಾರೆ, ಅತ ಆತ್ಯಂತಿಕಂ ಕ್ಷೇಮಂ ಪೃಚ್ಛಾಮೋ ಭವತೋ ನಘಾಹ ಸಂಸಾರೇಸ್ಮಿನ್ ಕ್ಷಣಾರ್ಧೋಪಿ ಸತ್ಸಂಗ ಶೇವಧಿರ್ನೃಣ. ಅತ್ಯಂತ ಪಾಪರಹಿತರಾದವರೇ, ಈ ಸಂಸಾರದಲ್ಲಿ ಕ್ಷಣಾರ್ಧೋಪಿ ಅರ್ಧ ಕ್ಷಣವಾದರೂ ಸತ್ಸಂಗ ಶೇವಧಿರ್ನೃಣಾಂ. ನೃಣಾಂ ಶೇವಧಿ ದೊಡ್ಡ ಒಂದು ಸಂಪತ್ತಿದ್ದಂತೆ, ನಿಧಿ ಇದ್ದಂಥದ್ದು. ಯಾವುದು? ಈ ಸಜ್ಜನರ ಸಂಘ ಅಂತನ್ನುವಂತಹದ್ದು ದೊಡ್ಡ ನಿಧಿ. ಅದಕ್ಕಿಂತ ದೊಡ್ಡ ನಿಧಿ ಇನ್ನೊಂದಿಲ್ಲ. ಹಾಗಾಗಿ ಯಾವುದೇ ಸಜ್ಜನರು ಬಂದಾಗ ಅವರನ್ನ ಯಾಕಪ್ಪ ಬಂದರು ಇವರು ಅಂತ ಅಂದುಕೊಳ್ಳದೇನೆ, ಇಂತಹವರು ಬಂದದ್ದು ನಮ್ಮ ಒಂದು ಒಳ್ಳೆಯ ಒಂದು ನಿಧಿ ಸಿಕ್ಕಂತೆ, ಈ ಒಂದು ಅವಕಾಶವನ್ನ ನಾವು ತಪ್ಪಿಸಿಕೊಳ್ಳಬಾರದು ಅಂತ ಹೇಳಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಉಪಯೋಗಪಡಿಸಿಕೊಳ್ಳುವಂತಹ ಒಂದು ಬುದ್ಧಿಯನ್ನ ನಾವು ಮಾಡಬೇಕು. ಅವರು ಕೇಳ್ತಾರೆ, ಧರ್ಮಾನ್ ಭಾಗವತಾನ್ ಬ್ರೂತ ಯದಿ ನ ಶ್ರುತಯೇ ಕ್ಷಮಂ ಯೈಃ ಪ್ರಸನ್ನ ಪ್ರಪನ್ನಾಯ ದಾಸ್ಯತ್ಯಾತ್ಮಾನಮಪ್ಯಜಃ. ಒಂದು ಒಳ್ಳೆಯ ಪ್ರಶ್ನೆಯನ್ನು ಮಾಡ್ತಾನೆ. ನಮಗೆ ಭಾಗವತ ಧರ್ಮಗಳನ್ನ ಹೇಳಿ, ನೀವು ಹೇಳಲೇಬೇಕು ಅಂತ ನಾನೇನು ಆಗ್ರಹ ಮಾಡೋದಿಲ್ಲ. ಯದಿನಃ ಶ್ರುತಯೇ ಕ್ಷಮಂ, ನಾವು ಅದನ್ನು ಕೇಳುವುದಕ್ಕೋಸ್ಕರ ನಾವು ಅರ್ಹರಾಗಿದ್ದರೆ ಮಾತ್ರ ಹೇಳಿ, ಇಲ್ಲದೆ ಹೋದ್ರೆ ಬೇಡ. ಯೈಃ ಪ್ರಸನ್ನ ಪ್ರಪನ್ನಾಯ ದಾಸ್ಯತ್ಯಾತ್ಮಾನಮಪ್ಯಜಃ. ಯಾವ ಭಾಗವತ ಧರ್ಮದಿಂದ ಪ್ರಸನ್ನನಾದಂತಹ ಭಗವಂತ ನಮಗೆ ದಾಸ್ಯತೆ ಆತ್ಮಾನಮಪ್ಯಜಃ, ತನ್ನನ್ನೇ ಕೊಟ್ಟು ಬಿಡ್ತಾನೆ ಭಗವಂತ, ಅದನ್ನು ನಮಗೆ ಹೇಳಬೇಕು ಅಂತ ಆ ವಿದೇಹರಾಜ ಕೇಳಿಕೊಂಡ. ನಾರದರು ಹೇಳ್ತಾರೆ, ಏವಂತೆ ನಿಮಿನಾ ಪೃಷ್ಟ ವಸುದೇವ ಮಹತ್ತಮಾಹ ಪ್ರತಿಪೂಜ್ಯ ಬ್ರುವನ್ ಪ್ರೀತ್ಯ ಸದಸ್ಯತ್ವಿಜಂ ನೃಪಂ. ಆ ಋತ್ವಿಜರು, ಸಭಾಸದರು ಎಲ್ಲರೂ ಕೂತಿದ್ದಾರೆ. ಅವರಿಂದ ಕೂಡಿದಂತಹ ನಿಮಿರಾಜ ಅವನಿಗೆ ಈ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತನ್ನುವಲ್ಲಿ ನಾರದರು ಹೀಗೆ ಹೇಳ್ತಾ ಇದ್ದಾರೆ. ಅಂದ್ರೆ ವಿದೇಹರಾಜ ಪ್ರಶ್ನೆ ಮಾಡಿದ, ಅಂದ್ರೆ ನಿಮಿರಾಜ ಪ್ರಶ್ನೆ ಮಾಡಿದ, ಆ ಕವಿ ಹರಿ ಮೊದಲಾದ ಆ 9 ಜನರು ಜಯಂತಿಯರು. ಯಾಕೆಂದ್ರೆ ಜಯಂತಿ ಅಂತ ಅವರ ತಾಯಿಯ ಹೆಸರು, ಲಕ್ಷ್ಮೀ ಸಾಕ್ಷಾತ್ ಲಕ್ಷ್ಮೀದೇವಿ, ಅವರ ಮಕ್ಕಳಾದ ಜಯಂತಿಯರು ಅಂತ ಅವರಿಗೆ ಹೆಸರು. ಅವರು ಮಾಡಿದಂತಹ ಉಪದೇಶ, ಅದನ್ನ ನಾರದರು ವಸುದೇವನಿಗೆ ಹೇಳಿದ್ದು ಅಂತ ಹೇಳಿ, ಅದನ್ನ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳಿದ್ದು ಅಂತ ಹೇಳಿ, ಅದನ್ನೇ ಸೂತರು ಶೌನಕರಿಗೆ ಹೇಳಿದ್ದು ಅಂತ ಹೇಳಿ, ಹೀಗೆಲ್ಲ ಆ ಭಾಗವತ ಧರ್ಮದ ಆ ಪರಂಪರೆ, ಹಾಗೆ ಶ್ರವಣ, ಆ ಕಥಾ ಶ್ರವಣದ ಪರಂಪರೆಯೇ ಬಂದಿದೆ ಅಲ್ಲಿ. ಹಾಗೆ ಹೇಳಿದಾಗ ಮೊದಲನೆಯವರಾದಂತಹ ಕವಿ ಅನ್ನುವರು ಹೇಳ್ತಾ ಇದೆ, ಮನ್ಯೇ ಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇರ್ ಅಸದಾತ್ಮಭಾವಾತ್ ವಿಶ್ವಾತ್ಮನಾ ಯತ್ತ ನಿವರ್ತತೆ ಭೀಃ. ಮನ್ಯೇ ಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇರ್ ಅಸದಾತ್ಮಭಾವಾತ್ ವಿಶ್ವಾತ್ಮನ ಯತ್ತ ನಿವರ್ತತೆ ಭೀಃ. ಅಸದಾತ್ಮಭಾವಾತ್ ಅತ್ಯಂತ ಮುಖ್ಯವಾದಂತಹ ಮಾತಿದು. ತನ್ನದಲ್ಲದನ್ನ ತನ್ನದೂ ಅಂತನ್ನಿಕೊಳ್ಳುವಂತಹದ್ದು. ಹಾಗೆ ಮಾಡಿಕೊಂಡರೆ ಅದು ಭಯಕ್ಕೆ ಕಾರಣ. ಇವತ್ತಾಗಿರೋದೇ ಅದು. ತನ್ನದು ಅಲ್ಲ, ಈ ಭೂಮಿ ನನ್ನದಲ್ಲ, ಆದ್ರೆ ಈ ಭೂಮಿಗೆ ನಾನು ಮಾಲೀಕ, ನಾನು ಒಡೆಯ, ಈ ಮನೆ ನನ್ನದಲ್ಲ, ನಾನು ಇದಕ್ಕೆ ಒಡೆಯ ಅಂತ ಅಂದುಕೊಂಡು ಆ ಒಂದು ಮೋಹದಿಂದ ಇರ್ತೇವೆ. ನಮ್ಮದಲ್ಲದಕ್ಕೆ ನಮ್ಮದು ಅಂತನ್ನುವಂತಹ ಒಂದು ಭಾವನೆ ಬರುತ್ತಲ್ಲ, ಅದೇ ಭಯಕ್ಕೆ ಕಾರಣ. ಅದಕ್ಕೆ ಉಪಾಯ ಏನು ಅಂತಂದ್ರೆ, ಅಚ್ಯುತಸ್ಯ ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ. ಅಚ್ಯುತನ ಪಾದಾಂಬುಜೋಪಾಸನಂ ಅತ್ರ ನಿತ್ಯಂ, ನಿತ್ಯದಲ್ಲೂ ಕೂಡ ಪಾದಕಮಲ ಉಪಾಸನೆ ಏನಿದೆ ಅದರಿಂದ ಈ ಭಯ ನಿವಾರಣೆ ಆಗ್ತಾ ಇದೆ. ಯೇ ವೈ ಭಗವತಾ ಪ್ರೋಕ್ತ ಉಪಾಯ ಹ್ಯಾತ್ಮಲಬ್ಧಯೇ ಅಂಜಃ ಪುಂಸಾಂ ಅವಿದುಷಾಂ ವಿದ್ಧಿ ಭಾಗವತಾನ್ ಹಿತಾನ್. ಈ ಭಗವಂತನಾದಂತಹ ನಮ್ಮ ತಂದೆ ಯಾರು? ವೃಷಭನಾಮಕ ಭಗವಂತ. ಅವನು ಏನು ಹೇಳಿದ್ದಾನೋ ಅದೇ ಭಾಗವತ ಧರ್ಮ. ಅದನ್ನು ಹೇಳ್ತಾ, ಅಂದ್ರೆ ಪಂಚಮ ಸ್ಕಂಧದಲ್ಲಿ ಅದು ಬರಲಿಲ್ಲ, ಅದು ಇಲ್ಲಿ ಬರ್ತಾ ಇದೆ.
ಯಾನಾಸ್ಥಾಯ ನರೋ ರಾಜನ್ ನ ಪ್ರಮಾದ್ಯೇತ ಕರ್ಹಿಚಿತ್ ಧಾವನ್ ಮುನ್ಮೀಲ್ಯವಾನೇತ್ರೇ ನ ಸ್ಖಲೇನ್ನ ಪತೇದಿಹ. ಈ ಭಾಗವತ ಧರ್ಮವನ್ನ ಯಾನಾಸ್ಥಾಯ ಅನುಷ್ಠಾನ ಮಾಡಿ ನ ಪ್ರಮಾದ್ಯೇತ ಕರ್ಹಿಚಿತ್ ಯಾವ ರೀತಿಯಲ್ಲೂ ಕೂಡ ತಪ್ಪನ್ನ ಎಸಗುವುದಿಲ್ಲ ಅವನು. ಅಂದರೆ ಅಹಂಕಾರ ಮಮಕಾರಕ್ಕೆ ಒಳಗಾಗುವುದಿಲ್ಲ. ಧಾವನ್ ಉನ್ಮೀಲ್ಯವಾನೇತೆ ನಸ್ಖಲೇನ್ನ ಪತೇದಿಹ. ಅಲ್ಲಿ ಒಂದು ಮಾತನ್ನು ಬರೀತಾರೆ, ಉನ್ಮೀಲ್ಯವಾನೇತ್ರೆ ಧಾವನ್, ಒಂದು ಒಳ್ಳೆ ಈ ಮರಳಿಂದ ಕೂಡಿರುವಂತಹ ಪ್ರದೇಶ, ಅಲ್ಲಿ ಕಣ್ಣು ತೆರೆದುಕೊಂಡು ಓಡಿದರೂ ಕೂಡ ಅಥವಾ ಮುಚ್ಚಿಕೊಂಡು ಓಡಿದರೂ ಕೂಡ ಅವನು ಎಡವುದೇ ಬೀಳ್ತಾನೆ. ಅಂದ್ರೆ ಸಾಮಾನ್ಯವಾಗಿ ತಪ್ಪು ಮಾಡೋದಿಲ್ಲ ಭಾಗವತ ಧರ್ಮವನ್ನು ತಿಳಿದವನು. ಒಂದು ವೇಳೆ ಅಕಸ್ಮಾತ್ ತಪ್ಪು ಮಾಡಿದ, ಭಗವಂತನ ಸ್ಮರಣೆ ಬರಲಿಲ್ಲ ಅಂತಂದ್ರೂ ಕೂಡ ತೀರಾ ಅವನು ಬೀಳೋದಿಲ್ಲ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ಕಾಯ ವಾಚ ಮನಸ, ನಮ್ಮ ದೇಹದಿಂದ, ಮಾತಿನಿಂದ ಮತ್ತು ಮನಸ್ಸಿನಿಂದ ಮತ್ತು ಇಂದ್ರಿಯಗಳಿಂದ ಮತ್ತೆ ಬುದ್ಧಿಯಿಂದ, ಹಾಗೆ ಆತ್ಮನಾವ ಅನುಸೃತ ಸ್ವಭಾವಂ, ಆಮೇಲೆ ಆತ್ಮನ ಅಂತಂದ್ರೆ ಭಗವಂತನ ಪ್ರೇರಣೆಯಿಂದ ಏನೇನು ಮಾಡ್ತಾ ಇದ್ದಾನೋ ಅವೆಲ್ಲವೂ ಕೂಡ, ಅದನ್ನೆಲ್ಲ ಕೂಡ ನಾವು ಆ ನಾರಾಯಣನೇ ಮಾಡಿದ್ದು, ಅವನದೇ ಆರಾಧನೆ ಅಂತ ಹೇಳಿ ಅವನಿಗೆ, ಆ ಸರ್ವೋತ್ತಮನಾದ ಅವನಿಗೇನೆ ಸಮರ್ಪಣೆ ಮಾಡಬೇಕು ಅಂತ ವಾದಿರಾಜರು ಹೇಳ್ತಾರೆ. ಈ ನಾವು ಮಾಡುವ ಎಲ್ಲ ಕರ್ಮ ಏನಿದೆ ಅದಕ್ಕೆ ಪ್ರಾರಂಭದಲ್ಲಿ ಹರಿಯೇ ಪ್ರೇರಕ ಅಂತ ಅಂದುಕೊಳ್ಬೇಕು. ಮಾಡ್ತಾ ಇರುವಾಗ ಹರಿಯೇ ಮಾಡಿಸ್ತಾ ಇದ್ದಾನೆ ಅಂತ ಅಂದುಕೊಳ್ಬೇಕು. ಎಲ್ಲ ಮಾಡಿದ ಮೇಲೆ ಹರಿಗೆ ಸಮರ್ಪಣೆ ಮಾಡಬೇಕು. ಅಲ್ಲಿ ಹೇಳ್ತಾರೆ, ಕರ್ಮಾದೌ ಕರ್ಮ ಮಧ್ಯೆ ತದುಪರಿ ಚ ಹರಿಂ ಪ್ರೇರಕಂ ಸಂಸ್ಮರಂತಃ ತಸ್ಮಿನ್ ಸ್ಥಾನ್ಯರ್ಪಯಂತಃ ಶ್ರುತಿಪಥ ವಿಪರೀತ ಕ್ರಿಯಾನ್ ವರ್ಜಯಂತಃ ಏವಂ ಯೇ ವಾದಿರಾಜಾಭಿಧಯತಿ ರಚಿತಂ ಸಂಗ್ರಹಂ ಚಿಂತಯಂತಃ ಕುರ್ಯುಃ ಕರ್ಮಾಣಿ ತೇಷಾಂ ವಿತರತಿ ಸಕಲಾಭೀಷ್ಟಮಿಷ್ಟೋ ಮುಕುಂದಃ. ಕರ್ಮಾದೌ ಕರ್ಮ ಮಧ್ಯೆ ತದುಪರಿ ಚ ಹರಿಂ ಪ್ರೇರಕಂ ಸಂಸ್ಮರಂತಃ. ಒಂದು ಕರ್ಮದ ಮೊದಲಿಗೆ, ಕರ್ಮ ಮಧ್ಯೆ, ತದುಪರಿಚ ಆಮೇಲೂ ಕೂಡ ಹರಿಂ ಪ್ರೇರಕಂ ಸಂಸ್ಮರಂತ, ಹರಿಯನ್ನೇ ಪ್ರೇರಕ ಅಂತ ಚಿಂತನೆ ಮಾಡ್ತಾ ಇರಬೇಕು. ತಸ್ಮಿನ್ ಸ್ಥಾನ್ ಅರ್ಪಯಂತಹ, ಅವೆಲ್ಲವನ್ನೂ ಕೂಡ ಅವನಲ್ಲೇ ಅರ್ಪಣೆ ಮಾಡಬೇಕು. ಶ್ರುತಿ ಪಥ ವಿಪರೀತ ಕ್ರಿಯಾ ವರ್ಜಯಂತಹ, ವೇದದ ಮಾರ್ಗಕ್ಕೆ ವಿರುದ್ಧವಾದ ಎಲ್ಲವನ್ನೂ ಕೂಡ ಬಿಟ್ಟು ಬಿಡಬೇಕು. ಹೀಗೆ ಯಾರು ಮಾಡ್ತಾರೋ ಅವರಿಗೆ ಆ ಮುಕುಂದ ಮುಕ್ತಿಯನ್ನೇ ಕೊಡ್ತಾ ಇದ್ದಾನೆ ಅಂತ ಹೇಳಿ ಅದೇ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಮುಂದೆ ಯಾರು ಈ ಕಾಯ ವಾಚ ಮುಂತಾದ ಈ ರೀತಿಯಲ್ಲಿ ನಡೆಸುವಂತಹ ಕರ್ಮಗಳನ್ನ ಭಗವಂತನಿಗೆ ಯಾರು ಅರ್ಪಣೆ ಮಾಡೋದಿಲ್ಲ, ಅಲ್ಲಿ ಹೇಳ್ತಾರೆ, ವಿಪಕ್ಷೇ ಬಾಧಕ ತರ್ಕಂ ಉದ್ಭಾವ್ಯ ವಿಪರ್ಯಯೇ ಅವಸಾನಮಾಹ. ಹೀಗೆ ಮಾಡದೆ ಹೋದರೆ, ಯಾರು ಹೀಗೆ ಮಾಡೋದಿಲ್ಲ ಅವರಿಗೆ ಅವಸಾನವನ್ನು ಕೂಡ, ನಾಶವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅಲ್ಲಿ ಹೇಳ್ತಾರೆ, ಭಯಂ ದ್ವಿತೀಯಾಭಿನಿವೇಶತಸ್ಯಾದೀಶಾದಪೇತಸ್ಯ ವಿಪರ್ಯಯೋ ಸ್ಮೃತಿಃ ಯನ್ಮಾಯಯಾತೋ ಪುಧ ಭಜೇತ್ತಂ ಭಕ್ತೈಕಯೇಷಂ ಗುರುದೇವತಾತ್ಮ. ಗುರುಗಳಲ್ಲಿ ಮತ್ತು ದೇವತೆಗಳಲ್ಲಿ, ಹರಿಯಲ್ಲಿ, ವಾಯುಗಳಲ್ಲಿ ಯಾವಾಗಲೂ ಮನಸ್ಸನ್ನೇ ಇಟ್ಟು ಭಕ್ತಿಯಿಂದ ಆ ಜ್ಞಾನಿಯಾದವನು ದೇವರನ್ನ ಭಜಿಸಬೇಕು. ಒಂದು ವೇಳೆ ಹಾಗೆ ಮಾಡದೇ ಹೋದರೆ, ಈ ಯಾರು ವಿಷಯವನ್ನೇ ಧ್ಯಾನ ಮಾಡ್ತಾರೋ, ಧಿಯಾಧ್ಯಾತು ವಿಷಯಾನ್, ಯಾರು ಸದಾ ಧ್ಯಾನ ಮಾಡುವುದು ಯಾವುದರ ಬಗ್ಗೆ? ವಿಷಯದ ಬಗ್ಗೆ. ಭಗವದ್ಗೀತೆಯಲ್ಲಿ ಬಂದಿದೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ
ಸಮ್ಮೋಹ ಸ್ಮೃತಿ ವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಇದು ಒಂದೊಂದು ರೀತಿಯಲ್ಲಿ ಒಂದಕ್ಕಿಂತ ಒಂದು ಸುತ್ತಿಕೊಂಡು ಚಕ್ರಕದಂತೆ ಬರುವಂತಹದ್ದು, ಒಂದಾದ ಮೇಲೆ ಒಂದು. ಅದು ಯಾರು ವಿಷಯ ಪದಾರ್ಥಗಳ ಬಗ್ಗೆ ಧ್ಯಾನ ಮಾಡ್ತಾರೋ ಅವರಿಗೆ ಅದರಲ್ಲಿ ಸಂಘ ಆಗುತ್ತೆ. ಆ ಸಂಘದಿಂದಾಗಿ ಕಾಮ ಆಗತ್ತೆ, ಕಾಮದಿಂದಾಗಿ ಅದು ಇಚ್ಛೆ ಬರುತ್ತೆ, ಅದು ದೊರಕದೆ ಹೋದಾಗ ಕ್ರೋಧ ಬರುತ್ತೆ, ಕ್ರೋಧದಿಂದ ಸಮ್ಮೋಹ, ಆ ಮೋಹದಿಂದಾಗಿ ಸ್ಮೃತಿ ವಿಭ್ರಮ, ಸ್ಮೃತಿ ನಾಶ ಆಗ್ತಾ ಇದೆ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ, ಸ್ಮೃತಿ ಭ್ರಂಶವಾದರೆ ಬುದ್ಧಿನಾಶವಾಗ್ತಾ ಇದೆ. ಬುದ್ಧಿನಾಶಾತ್ ಪ್ರಣಶ್ಯತಿ, ಬುದ್ಧಿನಾಶದಿಂದ ನಾಶವನ್ನೇ ಹೊಂದ್ತಾ ಇದ್ದಾನೆ. ಅದನ್ನ ಸೂಚನೆ ಮಾಡೋದಕ್ಕೋಸ್ಕರ ಇಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಇದಕ್ಕೆ ವಿರುದ್ಧವಾಗಿ ಯಾರು ಭಗವಂತನ ಅರ್ಪಣೆ ಬುದ್ಧಿಯನ್ನ ಹೊಂದಿಲ್ಲವೋ ಅವನಿಗೆ ಈ ರೀತಿ ನಾಶ ಅವನು ಹೊಂದ್ತಾ ಇದ್ದಾನೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅವಿದ್ಯಮಾನೋಪ್ಯವಭಾತಿ ದ್ವಯೋ ಧ್ಯಾತುರ್ಧಿಯಾ ಸ್ವಪ್ನ ಮನೋರಥೋ ಯಥಾ ತತ್ಕರ್ಮ ಸಂಕಲ್ಪ ವಿಕಲ್ಪಕಂ ಮನೋ ಬುಧೋ ನಿದಧ್ಯಾತ್ ಅಭಯಂ ತತಃ ಸ್ಯಾತ್. ದೇವರಲ್ಲಿ ಸದಾ ಮನಸ್ಸನ್ನು ತಂದು ಇಡಬೇಕು, ಆಗ ಮೋಕ್ಷ ಅಂತ ಅನ್ನುವುದು ನಮಗೆ ಲಭಿಸ್ತಾ ಇದೆ. ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣಿ ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೆ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜೋ ವಿಚರೇದ ಸಂಗಃ. ರಥಾಂಗಪಾಣಿ ಸುಭದ್ರಾಣಿ ಶೃಣ್ವನ್, ಆ ರಥಾಂಗಪಾಣಿಯಾದ ಚಕ್ರಪಾಣಿಯಾದಂತಹ ಭಗವಂತನ ಅತ್ಯಂತ ಮಂಗಳಕರವಾದ ಜನ್ಮಾನಿ, ಜನ್ಮಗಳು, ಅವತಾರಗಳು, ಕರ್ಮಾಣಿ, ಅವನ ವಿವಿಧ ಚೇಷ್ಟೆಗಳು, ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜೋ ವಿಚರೇದ ಸಂಗಃ. ಯಾವುದೇ ಲಜ್ಜೆ ಬಿಟ್ಟು ಗಾಯನ್, ದೇವರ ಆ ಒಂದು ಗುಣ ಕರ್ಮಗಳನ್ನೆಲ್ಲ ಹಾಡ್ತಾ, ಅದನ್ನ ಯಾರು ಕೇಳ್ತಾ, ಶೃಣ್ವನ್ ಕೇಳ್ತಾ, ಅಸಂಗಃ ವಿಚರೇ, ಈ ಲೋಕದ ಸಂಘವನ್ನ ಬಿಟ್ಟು ಸದಾ ಓಡಾಡ್ತಾ ಇರಬೇಕು, ವಿಚಾರ ಸಂಚಾರ ಮಾಡ್ತಾ ಇರಬೇಕು. ಅಂದ್ರೆ ಈ ಲೋಕದಲ್ಲಿ ನಾವು ಬದುಕಲೇಬೇಕು, ಇರುವಷ್ಟು ದಿವಸ ಬದುಕಲೇಬೇಕು, ಎಲ್ಲ ಜನರೊಂದಿಗೆ ಬದುಕಬೇಕು. ಎಲ್ಲ ಜನರೊಂದಿಗೆ ಇರಬೇಕಾದ್ರೆ ಹೇಗೋ ಇರೋದಲ್ಲ, ಜನರ ಮಧ್ಯೆ ಇದ್ರೂ ಕೂಡ ದೇವರ ಒಂದು ಆ ಜನ್ಮ ಕರ್ಮಗಳ ಆ ಒಂದು ಚರಿತೆಯನ್ನ ಕೇಳ್ತಾ, ಅದನ್ನ ಹಾಡ್ತಾ, ಇನ್ನೊಬ್ಬರಿಗೆ ಹೇಳ್ತಾ, ಯಾವುದೇ ಲಜ್ಜೆ ಬಿಟ್ಟು, ಅಂದ್ರೆ ದೇವರ ವಿಚಾರ ಲಜ್ಜೆ ಅಂತ ಅನ್ನೋದು ಇರಬಾರ್ದು. ಇನ್ನೊಬ್ರು ನೋಡಿ ಏನಂದ್ಕೊಳ್ತಾರೋ ಅಂತ ಅನ್ನೋ ರೀತಿಯಲ್ಲಿ ಇರಬಾರ್ದು. ಅದೇ ರೀತಿಯಲ್ಲಿ ಇನ್ನೊಬ್ರು ನೋಡ್ಲಿ ಅಂತ ಪ್ರದರ್ಶನಕ್ಕೂ ಮಾಡಬಾರ್ದು. 10 ಜನ ಸೇರಿದ್ದಾರೆ, ನಾನೊಬ್ಬ ದೊಡ್ಡ ಭಕ್ತ ಅಂತ ಅಂದ್ಕೊಳ್ಳಿ ಅಂತ ಪ್ರದರ್ಶನ ಮಾಡೋದಕ್ಕೂ ಹೋಗಬಾರ್ದು. ಅಥವಾ 10 ಜನ ಸೇರಿದ್ದಾರೆ ಅಂತ ಹೇಳಿ ಈಗ ನಾಚಿಕೆ ಆಗತ್ತೆ ಅಂತನೂ ಇರಬಾರ್ದು. ಆ ರೀತಿಯಲ್ಲಿ ಆ ಒಂದು ದೇವರಲ್ಲಿ ಮನಸ್ಸನ್ನಿಟ್ಟು ಸಂಚಾರ, ಈ ಜೀವನವನ್ನು ಸಾಗಿಸಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಏವಂ ವ್ರತಶ್ಚ ಪ್ರಿಯ ನಾಮಕೀರ್ತ್ಯ ಜಾತಾನುರಾಗೋ ಧೃತಿ ಚಿತ್ತ ಉಚ್ಚೈಃ ಹಸತ್ಯಥೋ ರೋದಿತಿ ರೌತಿ ಗಾಯತ್ಯುನ್ಮಾದವನ್ ನೃತ್ಯತಿ ಲೋಕಬಾಹ್ಯಃ. ಹೀಗೆ ಯಾರು ಮಾಡ್ತಾ ಇದ್ದಾರೆ, ಏವಂ ವ್ರತಶ್ಚ ಪ್ರಿಯನಾಮಕೀರ್ತ್ಯ ಜಾತಾನುರಾಗಃ ಧೃತಚಿತ್ತ ಉಚ್ಚೈಃ, ಅವನು ಗಟ್ಟಿಯಾಗಿ ಹಸತಿ, ಒಮ್ಮೊಮ್ಮೆ ನಗುತ್ತಾನೆ, ರೋದಿತಿ ಅಳತಾನೆ, ಗಾಯತಿ ಆಮೇಲೆ ಚೆನ್ನಾಗಿ ಹಾಡ್ತಾನೆ, ಆಮೇಲೆ ಉನ್ಮಾದವನ್ ನೃತ್ಯತಿ, ಒಳ್ಳೆ ಹುಚ್ಚನಂತೆ ನೃತ್ಯ ಮಾಡ್ತಾನೆ. ಹೀಗೆ ಮಾಡೋದು ಆ ಭಗವದ್ ಭಕ್ತರ ಲಕ್ಷಣ. ಇವನ್ನೆಲ್ಲ ಮಾಡಬೇಕು ಅಂತಲ್ಲ, ಅದು ಸಹಜವಾಗಿ ಬಂದ್ರೆ ಅದು ತಪ್ಪಲ್ಲ. ಅದನ್ನೇ ಜಗನ್ನಾಥದಾಸರು ನಗುವರೋ ರೋಧಿಸುವರೋ ನಾಟ್ಯವಾಡುವರೋ ಅಂತ ಹೇಳಬೇಕಾದ್ರೆ, ರಂಗನಿಂದ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ಬಿತ್ತು ಕಾಯೋ ಕರುಣಾಸಾಗರ ಅಂತ ಹೇಳಬೇಕಾದ್ರೆ, ನಗುವರೋ ರೋಧಿಸುವರೋ ನಾಟ್ಯವಾಡೋರು ಅವರು ಒಮ್ಮೊಮ್ಮೆ ನಗುತ್ತಾರೆ, ಅಳುತ್ತಾರೆ, ನಾಟ್ಯವಾಡ್ತಾರೆ. ಹೀಗೆಲ್ಲ ವಿಧ ವಿಧ ಚೇಷ್ಟೆಯಿಂದ ಕೂಡಿರ್ತಾರೆ ಭಗವದ್ ಭಕ್ತರು. ಖಂ ವಾಯುಮಗ್ನಿಂ ಸಲಿಲಂ ಮಹೀಂಚ ಜ್ಯೋತಿಂಷಿ ಸತ್ವಾನಿ ದಿಶೋ ದ್ರುಮಾದೀನ್ ಸರಿತ್ ಸಮುದ್ರಾಶ್ಚ ಹರೇಶ್ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದನನ್ಯಂ. ಖಂ ವಾಯುಂ ಅಗ್ನಿಂ ಸಲಿಲಂ. ಖಂ ಅಂದ್ರೆ ಆಕಾಶ, ವಾಯು, ಅಗ್ನಿ, ಸಲಿಲ ಅಂದ್ರೆ ನೀರು,
ಮಹಿ ಅಂದ್ರೆ ಪೃಥಿವಿ, ಈ ಪಂಚಭೂತಗಳು, ಜ್ಯೋತಿಂಷಿ, ಆಮೇಲೆ ಅನೇಕ ನಕ್ಷತ್ರಾದಿಗಳು, ಆಮೇಲೆ ವೃಕ್ಷಗಳು, ದಿಶಃ ದಿಕ್ಕುಗಳು, ಜೀವಿಗಳು, ಸತ್ವಾನಿ ಜೀವಿಗಳು, ಹೀಗೆ ದ್ರುಮಗಳು, ವೃಕ್ಷಾದಿಗಳು, ಸರಿತ್ ಸಮುದ್ರಾಂಶ ಹರೇ ಶರೀರಂ, ಈ ನದಿ ಸಮುದ್ರ ಎಲ್ಲವೂ ಕೂಡ ಹರೇಹೇ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದನನ್ಯಂ, ಅವನ ಒಂದು ದೇವರ ಪ್ರತಿಮೆ ಅಂತ ತಿಳಿದು ಅವುಗಳಿಗೆಲ್ಲ ನಮಸ್ಕಾರ ಮಾಡಬೇಕು ಅಂತ ಈ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕೂಡ ಕೆಲವು ತಪ್ಪು ಅಭಿಪ್ರಾಯ ತಿಳಿಯುವಂತಹ ಸಾಧ್ಯತೆ ಉಂಟು. ಇಲ್ಲಿ ಹರೇ ಶರೀರಂ ಅಂತ ಇದೆ, ಹರಿಯ ಶರೀರವೇ ಇವೆಲ್ಲ, ಈ ಆಕಾಶ, ವಾಯು, ಈ ವೃಕ್ಷಗಳು ಅಂತೆಲ್ಲ ಈ ಮಾತು ಬರ್ತಾ ಇದೆ. ಹರಿಯ ಶರೀರ ಅನ್ನುವ ಅರ್ಥ ಅಲ್ಲ, ಅಲ್ಲಿ ಬರೀತಾರೆ ಹರೇರಾವಾಸ ಸ್ಥಾನತ್ವಾದೇಶು ತದುಪಾಸನಾ ವಿಧಾನಂ ಇತಿ ಭಾವೇನಃ ಹರೇರಿತಿ ಯತ್ಕಿಂಚ ಭೂತಂ ಉತ್ಪನ್ನಂ ತತ್ಸರ್ವಂ ಹರೇಹೇ ಶರೀರಂ ವಿಷಯಭೋಗಾಯತನತ್ವಾದ್ ಆವಾಸ ಸ್ಥಾನಂ. ವಿಷಯ ಭೋಗಕ್ಕೆ ಅಲ್ಲಿ ಆಸ್ಪದ ಇರೋದರಿಂದ ಅಲ್ಲಿ ಹರಿಯ ಸನ್ನಿಧಾನ ಇರುವಂತಹದ್ದು ಅಂತ ಅಷ್ಟೇ ತಿಳಿಯಬೇಕೆ ಹೊರತು ಹರಿಯೇ ಹಾಗೆ ಇದ್ದಾನೆ ಅಂತಲ್ಲ. ಆ ಎಲ್ಲ ಸ್ಥಳಗಳಲ್ಲೂ ಕೂಡ, ಎಲ್ಲ ಆ ಒಂದು ಪದಾರ್ಥಗಳಲ್ಲೂ ಕೂಡ ಹರಿಯನ್ನ ಕಂಡು ನಮಸ್ಕಾರ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ರೀತಿಯ ಚಿಂತನೆ ಅಂದ್ರೆ ಸಮಸ್ತ ಪದಾರ್ಥಗಳಲ್ಲೂ ಭಗವಂತನಿದ್ದಾನೆ ಅಂತ ಕಂಡು ನಮಸ್ಕಾರ ಮಾಡುವಂತಹ ಚಿಂತನೆ ಸಾಮಾನ್ಯರಿಗೆ ಬರುವಂತಹದ್ದಲ್ಲ. ಸುಮಧ್ವ ವಿಜಯದಲ್ಲಿ ಚತುರ್ಥ ಸರ್ಗದಲ್ಲಿ ಒಂದು ಮಾತು ಬರ್ತಾ ಇದೆ. ಶ್ರೀಮದ್ ಆಚಾರ್ಯ ಸನ್ಯಾಸ ಸ್ವೀಕಾರ ಮಾಡಬೇಕಾಗಿದೆ. ಆ ಪ್ರಸಂಗದಲ್ಲಿ ಎಲ್ಲ ಪದಾರ್ಥಗಳಿಗೂ ನಮಸ್ಕಾರ ಮಾಡ್ತಾ ಇದ್ದಾರೆ. ಸಮಸ್ತ ಸಂವ್ಯಾಪಿನ ಆತ್ಮದಾಯಕಂ, ಅಲ್ಲಿ ವಿಚಿಂತಯನ್ ಇತ್ತಮನಂತ ಚಿಂತಕಃ ಸಮಸ್ತ ಸನ್ಯಾಸ ನಿಬದ್ಧ ನಿಶ್ಚಯ ಅಸಾವನುಜ್ಞಾರ್ಥ ಮತಾನಮದ್ಧರಿಂ ಸಮಸ್ತ ಸಂವ್ಯಾಪಿನ ಆತ್ಮದಾಯಕಂ ಅಂತ ಹೇಳಿ ತಾವು ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತಂದುಕೊಂಡು ಎಲ್ಲ ಪದಾರ್ಥಗಳಿಗೆ ಅಲ್ಲಿರುವಂತಹ ಹರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯ ಚಿಂತನೆ ಬರುವಂತಹದ್ದು ರುಜುಗಳಿಗೆ ಮಾತ್ರ. ಹಾಗೆ ಮುಂದೆ ಹೇಳ್ತಾರೆ, ಭಕ್ತಿ ಪರೇ ಸ್ವೇನುಭವೋ ವಿರಕ್ತಿರನ್ಯತ್ರ ಚೈಷತ್ರಿಕ ಏಕಕಾಲಃ ಪ್ರಪದ್ಯಮಾನಸ್ಯ ಯಥಾಶ್ನತಸ್ಯು ತುಷ್ಟಿ ಪುಷ್ಟಿ ಕ್ಷುದಪಾಯೋನುಘಾಸಂ. ಹೀಗೆ ಭಕ್ತಿ ಪರೇ, ಆ ಪರಮಾತ್ಮ ಸರ್ವೋತ್ತಮನಾದ ಭಗವಂತನ ಭಕ್ತಿ, ಆಮೇಲೆ ಬೇರೆ ಅನ್ಯತ್ರ ವಿರಕ್ತಿ, ಬೇರೆ ಕಡೆ ವಿರಕ್ತಿ, ಇದು ಸರಿಯಾದ ಕ್ರಮ. ರಕ್ತಿ, ಭಗವಂತನಲ್ಲಿ ರಕ್ತಿ, ಬೇರೆ ಕಡೆ ವಿರಕ್ತಿ, ಇದು ಹೀಗೆ ಒಂದೇ ಕಾಲಕ್ಕೆ ಆಗಬೇಕು, ಏಕಕಾಲಕ್ಕೆ ಆಗಬೇಕು. ಏನು ಮತ್ತೆ ಸ್ವೇ ಅನುಭವ ಜ್ಞಾನ, ಜ್ಞಾನ ಭಕ್ತಿ ವಿರಕ್ತಿ. ಜ್ಞಾನ ಅಂತನ್ನುವಂತಹದ್ದು ತನಗೆ ಆಗುವಂತಹ ಉಂಟಾಗುವ ಜ್ಞಾನ, ಅಂದ್ರೆ ಜಗತ್ತಿನ ಬಗ್ಗೆ, ಭಗವಂತನ ಬಗ್ಗೆ ಆಗುವಂತಹ ಜ್ಞಾನ, ಅದರಲ್ಲೂ ಅಪರೋಕ್ಷ ಜ್ಞಾನ. ಆಮೇಲೆ ವಿರಕ್ತಿ, ಬೇರೆಯವರಲ್ಲಿ ವಿರಕ್ತಿ, ಹರಿಯಲ್ಲಿ ಮಾತ್ರ ಭಕ್ತಿ. ಹೀಗೆ ಮೂರೂ ಕೂಡ ಏಕಕಾಲಕ್ಕೆ ಆಗುವಂತಹದ್ದು. ಪ್ರಪದ್ಯಮಾನ ಯಥಾಶ್ನತಸ್ಯು ತುಷ್ಟಿ ಪುಷ್ಟಿ ಕ್ಷುದಪಾಯೋನುಘಾಸಂ. ಅನುಘಾಸಂ, ಪ್ರತಿ ತುತ್ತು ತುತ್ತಿಗೂ ಕೂಡ ಒಬ್ಬ ಹಸಿದವನಿಗೆ ಹೇಗೆ ಹೊಟ್ಟೆ ತುಂಬುತ್ತಾ ಹೋಗುತ್ತೋ ಹಾಗೆ ಇದು ಒಂದು ಸಾಧನೆ ಬೆಳೆಯುವಂತಹದ್ದು. ಅಂದ್ರೆ ಹೇಗೆ ತಿನ್ನುವವನಿಗೆ ಏಕಕಾಲಕ್ಕೆ ಶಕ್ತಿ ಬರ್ತಾ ಇದೆ, ಎಲ್ಲ ಇಂದ್ರಿಯಗಳು ತೃಪ್ತಿ ಆಗ್ತಾ ಇವೆ, ಹಸಿವು ನೀಗ್ತಾ ಇದೆ, ಹಾಗೆ ಹೀಗೆ ಯಾರು ದೇವರಲ್ಲೇ ನೆಟ್ಟ ಮನಸ್ಸನ್ನು ಇಟ್ಟಿರ್ತಾರೆ ಅಂತಹವರಿಗೆ ಏಕಕಾಲಕ್ಕೆ ಹರಿಯಲ್ಲಿ ಭಕ್ತಿ, ಸರಿಯಾದ ಜ್ಞಾನ ಮತ್ತು ಇತರತ್ರ ವಿರಕ್ತಿ, ಹೀಗೆ ಮೂರೂ ಕೂಡ ಬರ್ತಾ ಇವೆ. ಇತ್ಯಚ್ಯುತಾಂಘ್ರಿಂ ಭಜತೋನುವೃತ್ಯ ಭಕ್ತಿರ್ ವಿರಕ್ತಿರ್ ಭಗವತ್ ಪ್ರಬೋಧ ಭವಂತಿ ವೈ ಭಾಗವತಸ್ಯ ರಾಜನ್ ತತಃ ಪರಾಂಶಾದಿ ಮುಪೈತಿ ಸಾಕ್ಷಾತ್. ಇದು ಒಂದೊಂದು ಹಂತ ಹಂತವಾಗಿ ಆಗುವಂತಹದ್ದು. ಅಂದ್ರೆ ಒಂದು ದೊಡ್ಡ ಪರ್ವತವನ್ನು ಹತ್ತಬೇಕಾದ್ರೆ ಒಂದೊಂದು ಹೆಜ್ಜೆ ಇಟ್ಟು 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 ಕೊನೆಗೆ ಎಷ್ಟೋ ಲಕ್ಷಗಟ್ಲೆ ಹೆಜ್ಜೆಯನ್ನು ಇಟ್ಟ ಮೇಲೆ ಒಂದು ಪರ್ವತದ ಶಿಖರವನ್ನು ಹೇಗೆ ಏರಬಹುದೋ ಹಾಗೆ ಇದೆಲ್ಲ ಒಂದೊಂದು ಹಂತ ಹಂತವಾಗಿ ಆಗುವಂತಹದ್ದು. ಸದಾ ಭಗವಂತನ ಸ್ಮರಣೆ, ಆಮೇಲೆ ಮಾಡ್ತಾ ಮಾಡ್ತಾ ಅಲ್ಲೇ ರಕ್ತಿ,
ವಿಷಯ ಪದಾರ್ಥಗಳಿಂದ ದೂರ ಸರಿಯುವಂತಹದ್ದು, ಅವು ಸರಿಯಾದ ಜ್ಞಾನ, ಇವೆಲ್ಲ ಬರ್ತಾ ಇದ್ರೆ ಇತ್ಯಚ್ಯುತಾಂಘ್ರಿಂ ಅನುವೃತ್ಯ ಮೇಲಿಂದ ಮೇಲೆ ನಿರಂತರವಾಗಿ ಹೀಗೆ ಯಾರು ಭಜನೆ ಮಾಡ್ತಾರೋ, ಭಗವಂತನ ಪಾದಕಮಲ ಸ್ಮರಣೆ ಮಾಡ್ತಾರೋ, ವಿರಕ್ತಿರ್ ಭಗವತ್ ಪ್ರಬೋಧ, ಭಕ್ತಿ ವಿರಕ್ತಿ ಮತ್ತು ಭಗವತ್ ಪ್ರಬೋಧ ಅಂತಂದ್ರೆ ಆ ಅಪರೋಕ್ಷ ಜ್ಞಾನವೇ ಆಗ್ತಾ ಇದೆ. ಭವಂತಿ ವೈ, ಇವನಿಗೆ ಹೀಗೆ ಉಂಟಾಗ್ತಾ ಇವೆ. ಭಾಗವತಸ್ಯ, ಇವನು ಭಾಗವತ, ಅವನಿಗೆ ಹೀಗೆ ಉಂಟಾಗ್ತಾ ಇದೆ. ರಾಜನೇ, ಮುಂದೆ ಹಂತ ಹಂತವಾಗಿ ತತಃ ಪರಾಂ ಶಾಂತಿ ಮುಪೈತಿ ಸಾಕ್ಷಾತ್, ಶಾಂತಿಯನ್ನೇ ಹೊಂದ್ತಾ ಇದ್ದಾನೆ. ಶಾಂತಿ ಅಂತಂದ್ರೆ ಮೋಕ್ಷ. ಆಗ ರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ, ಅಥ ಭಾಗವತಂ ಬ್ರೂತ ಯದ್ಧರ್ಮೋ ಯಾದೃಶೋ ನೃಣಾಂ ಯಥಾ ಚರತಿ ಯದ್ಬ್ರೂತೆ ಯೈರ್ಲಿಂಗೈರ್ ಭಗವತ್ ಪ್ರಿಯ. ಇಲ್ಲಿ ಅವರು ಹೇಳಬೇಕಾದ್ರೆ, ಅಂದ್ರೆ ಯಾರು ಕವಿ ಹೇಳಬೇಕಾದ್ರೆ ಭಾಗವತನಿಗೆ ಹೀಗೆಲ್ಲ ಆಗತ್ತೆ ಅಂತ ಹೇಳಿದ್ರು. ಭಾಗವತ ಅಂತಂದ್ರೆ ಅದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾನೆ, ಅಥ ಭಾಗವತಂ ಬ್ರೂತ, ಭಕ್ತರ ಬಗ್ಗೆ ನೀವು ಹೇಳಬೇಕು. ಭಾಗವತ ಅಂದ್ರೆ ಯಾರು? ಯದ್ಧರ್ಮ ಯಾದೃಶೋ ನೃಣಾಂ ಯಥಾಚರತಿ ಯದ್ಬ್ರೂತಿ ಯೈರ್ಲಿಂಗೈರ್ ಭಗವತ್ ಪ್ರಿಯ. ಈ ಭಗವಂತನಿಗೆ ಪ್ರಿಯನಾದಂತಹ ಈ ಭಾಗವತ ಅಂತ ಅನಿಸಿಕೊಂಡವನು, ಅವನ ಲಕ್ಷಣ ಏನು? ಯದ್ಧರ್ಮ ಯಾದೃಶೋ ನೃಣಾಂ, ಈ ನರರಲ್ಲಿ ಎಂತಹವನಾಗಿರ್ತಾನೆ. ನಮಗೆ ಕಂಡಾಗ ಕೆಲವು ಸಲ ಒಂದು ವೇಷ ನೋಡಿ ಇವನು ಭಾಗವತ ಅಂತ ಅನ್ನೋದಕ್ಕಾಗುತ್ತೋ? ಇವನು ಚೆನ್ನಾಗಿ ಏನೇನೋ ಅಲಂಕಾರ ಮಾಡಿಕೊಂಡಿದ್ದಾನೆ, ಹೀಗಿದ್ರೆ ಈಗ ಕೆಲವು ಅಲಂಕಾರಕ್ಕೆ ಕೆಲವೊಂದು ವೃತ್ತಿಯನ್ನ ಕಲ್ಪಿಸಬಹುದು. ಹೀಗಿದ್ರೆ ಅವನು ಇಂತಹ ವೃತ್ತಿಯವನು ಅಂತ ಹಾಗೇನಾದ್ರೂ ಹೇಳಕ್ ಬರುತ್ತೋ? ಹೇಗೆ ಅವನು ಸಂಚಾರ ಮಾಡ್ತಾನೆ, ಹೇಗೆ ನಡ್ಕೊಳ್ತಾನೆ, ಏನನ್ನ ಮಾತಾಡ್ತಾನೆ, ಯೈರ್ಲಿಂಗೈ, ಏನು ಲಕ್ಷಣ ಅಂತೂ, ಯಾವ ಚಿಹ್ನೆ, ಅದರಿಂದ ತಿಳಿಯೋದು ಹೇಗೆ ಅಂತ ಈ ಒಳ್ಳೆಯ ಪ್ರಶ್ನೆನ ಆ ನಿಮಿರಾಜ ಮಾಡ್ತಾ ಇದ್ದಾನೆ. ಅದಕ್ಕೆ ಹರಿ ಹೇಳ್ತಾ ಇದ್ದಾರೆ. ಹರಿ ಅಂತಂದ್ರೆ ಈ ಋಷಭನಾಮಕ ಭಗವಂತನ ಮಗನಾದಂತಹ ಆ ಜಾಯಂತಿಯಲ್ಲಿರುವಂತಹ ಹರಿ ಅನ್ನುವಂತಹವ್ರು ಹೇಳ್ತಾ ಇದ್ದಾರೆ. ಸರ್ವಭೂತೇಷು ಯಃ ಪಶ್ಯೇತ್ ಭಗವದ್ ಭಾವಮಾತ್ಮನಃ ಭೂತಾನ್ಯ ಭಗವತ್ಯಾತ್ಮನ್ ಏಷ ಭಾಗವತೋತ್ತಮಃ. ಸರ್ವಭೂತೇಷು ಯಃ ಪಶ್ಯೇತ್, ಎಲ್ಲ ಜೀವರಲ್ಲೂ ಕೂಡ ಭಗವಂತನನ್ನು ಕಾಣಬೇಕು. ಅಂದ್ರೆ ಭಗವಂತನೇ ಅಲ್ಲಿದ್ದಾನೆ ಅಂತಲ್ಲ, ಭಗವಂತನೇ ಅವನು ಅಂತಲ್ಲ, ಭಗವಂತ ಅಲ್ಲಿದ್ದಾನೆ ಅಂತ. ಭೂತಾನಿ ಭಗವತ್ಯಾತ್ಮನ್ ಏಷ ಭಾಗವತೋತ್ತಮಃ ಅಂದ್ರೆ ಭಗವದ್ಗೀತೆ ಇದೇ ಮಾತು ಬರ್ತಾ ಇದೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತೇಳಿ. ಯಾವುದೇ ಒಬ್ಬ ಬ್ರಾಹ್ಮಣ, ಒಳ್ಳೆ ವಿದ್ಯಾ ವಿನಯದಿಂದ ಕೂಡಿದಂತಹ ಬ್ರಾಹ್ಮಣ, ಒಂದು ಗೋವು, ಒಂದು ಆನೆ, ಒಂದು ನಾಯಿ, ಶ್ವಪಚನಾದಂತಹವನು ಬಂದಿದ್ದಾನೆ. ಯಾರೇ ಬಂದಿರಲಿ ಅವರೆಲ್ಲರಲ್ಲೂ ಕೂಡ ಭಗವಂತನಿದ್ದಾನೆ ಅಂತನ್ನುವಂತೆ ತಿಳಿಯುವಂತಹವನು ಸಮದರ್ಶಿಯಾದಂತಹ ಆ ಜ್ಞಾನಿ. ಹಾಗಲ್ಲದವನು, ಅವನು ಭೇದ ಭಾವವನ್ನು ಕಾಣುವಂತಹವನು ಭಾಗವತೋತ್ತಮ ಅಲ್ಲ. ಎಲ್ಲರಲ್ಲೂ ಕೂಡ ಭಗವಂತ ಇದ್ದಾನೆ ಅಂತ ಯಾರು ಚಿಂತನೆ ಮಾಡ್ತಾರೆ, ಅವನಿಗೆ ದ್ವೇಷ ಅಂತ ಅನ್ನೋದು ಬರೋದೇ ಇಲ್ಲ. ಇನ್ನೊಬ್ಬರನ್ನ ನಾನು ದೂರ ಮಾಡಬೇಕು ಅಂತ ಅನ್ನುವಂಥದ್ದು ಬರೋದೇ ಇಲ್ಲ. ಯಾಕಂದ್ರೆ ಎಲ್ಲ ಕಡೆ ಭಗವಂತನಿದ್ದಾನೆ ಅಂತ ಹೇಳಿ ಆ ಭಗವಂತನ್ನೇ ಕಾಣುವಂತಹ ಸಮಚಿತ್ತನಾದಂತಹವನಿರ್ತಾನೆ, ಅವನು ಭಾಗವತೋತ್ತಮ. ಈಶ್ವರೇ ತದಧೀನೇಷು ಬಾಲಿಶೇಷು ದ್ವಿಷತ್ಸು ಚ ಪ್ರೇಮ ಮೈತ್ರಿ ಕೃಪೋಪೇಕ್ಷಾ ಯಃ ಕರೋತಿ ಸ ಮಧ್ಯಮಃ. ಇದು ಉತ್ತಮ ಭಗವದ್ಭಕ್ತ ಲಕ್ಷಣ ಆಯಿತು. ಇನ್ನು ಮಧ್ಯಮ ಭಕ್ತ ಅಂತಂದ್ರೆ ಯಾರು ಅಂದ್ರೆ, ಯಾವುದರಲ್ಲೇ ಆಗಲಿ ಉತ್ತಮ, ಮಧ್ಯಮ, ಅಧಮ ಅಂತ ಹೇಳುವಂತಹ ಒಂದು ವರ್ಗವನ್ನ ಕಾಣ್ತೇವೆ. ಇಲ್ಲಿ ಹೇಳ್ತಾರೆ, ಈಶ್ವರೇ ತದಧೀನೇಷು ಬಾಲಿಶೇಷು ದ್ವಿಷತ್ಸು ಚ ಪ್ರೇಮ ಮೈತ್ರಿ ಕೃಪೋಪೇಕ್ಷಾ ಯಃ ಕರೋತಿ ಸ ಮಧ್ಯಮಃ. ಈ ಮಧ್ಯಮ ಭಕ್ತರು ಹೇಗಿರ್ತಾರೆ ಅಂತಂದ್ರೆ, ಭಗವಂತನಿಂದ ಪ್ರೇರಣೆಗೆ ಒಳಪಡುವವರು ಅಂತನ್ನೋದನ್ನ ಒಪ್ಪೋದಿಲ್ಲ. ಅಂದ್ರೆ ಸದಾಕಾಲ ಅವರಿಗೆ ಆ ಎಚ್ಚರ ಇರೋದಿಲ್ಲ. ಈ ಎಲ್ಲ ಜೀವರು ಕೂಡ ಭಗವಂತನಿಂದಲೇ ಪ್ರೇರ್ಯರು ಅನ್ನುವಂತಹ ಒಂದು ಎಚ್ಚರ ಇರೋದಿಲ್ಲ. ಉಳಿದಂತೆ ಅವರು ಉಪಾಸನೆಯನ್ನ ಮಾಡ್ತಾರೆ ಸರಿಯಾಗಿ. ಈಶ್ವರೇ ಭಗವಂತನಲ್ಲಿ, ತದಧೀನೇಶು ಅವನ ಅಧೀನರಾದ ಇತರ ದೇವತೆಗಳಲ್ಲಿ ಮತ್ತು ಸಜ್ಜನರಲ್ಲಿ, ಆಮೇಲೆ ಬಾಲಿಶೇಷು ದ್ವಿಷತ್ಸುಚ ಅತ್ಯಂತ ಸಣ್ಣವರಲ್ಲಿ,
ಅಥವಾ ಏನೂ ತಿಳಿಯದವರಲ್ಲಿ, ದ್ವಿಷಸ್ಸು ದ್ವೇಷಿಗಳಲ್ಲಿ ಏನ್ ಮಾಡ್ತಾರೆ? ಪ್ರೇಮ ಮೈತ್ರಿ ಕೃಪೋಪೇಕ್ಷ. ಪ್ರೇಮ ದೇವರಲ್ಲಿ ಪ್ರೇಮ, ಮೈತ್ರಿ ಸಜ್ಜನರಲ್ಲಿ, ಕೃಪಾ ಸಣ್ಣವರಲ್ಲಿ ಒಂದು ಕೃಪೆ ಅನುಗ್ರಹ, ಉಪೇಕ್ಷ ದ್ವೇಷಿಗಳನ್ನ ಉಪೇಕ್ಷ, ಅವರನ್ನ ಆದರ ಮಾಡದೇ ಇರೋದು ಅಥವಾ ಅವರ ಕಡೆ ತಿರುಗಿ ನೋಡದೇ ಇರೋದು, ಉಪೇಕ್ಷೆ ಮಾಡೋದು, ಈ ರೀತಿಯ ಒಂದು ಭಾವವನ್ನು ಇಟ್ಕೊಂಡಿರ್ತಾರೆ. ಆದರೆ ಎಲ್ಲರೂ ಕೂಡ ಭಗವಂತ ಪ್ರೇರಿಯರು ಅಂತ ಅನ್ನುವುದರಲ್ಲಿ ಎಚ್ಚರ ಸದಾ ಇರೋದಿಲ್ಲ. ಇವರು ಮಧ್ಯಮರು ಅಂತ. ಇನ್ನು ಮುಂದೆ ಹೇಳ್ತಾರೆ ಅರ್ಚಾಯಾಮಿವ ಹರೆಯೇ ಪೂಜಾಮ್ಯ ಶ್ರದ್ಧಯೇ ಹತೆ ತಥದ್ಭಕ್ತೇಷು ಚಾನ್ಯೇಷು ಸಭಕ್ತ ಪ್ರಾಕೃತ ಸ್ಮೃತಃ. ಇನ್ನು ಅಧಮ ಭಕ್ತರು ಅಂತ ಯಾರಿದ್ದಾರೆ, ಅರ್ಚಾಯಾಮಿವ ಹರೆಯೇ ಪೂಜಾಮ್ಯ ಶ್ರದ್ಧೆಯೇ ಈಹತೆ. ಅರ್ಚಾಯಾಮಿವ ಪ್ರತಿಮೆಯಲ್ಲಿ ಮಾತ್ರ ದೇವರನ್ನ ಕಾಣ್ತಾರೆ. ದೇವರು ದೇವರ ಪೆಟ್ಟಿಗೆ, ಇದು ದೇವರ ಪೆಟ್ಟಿಗೆ ಮಡಿ, ಇಷ್ಟು ಮಾತ್ರ ದೇವರು ಗೊತ್ತು. ಇನ್ನು ಬೇರೆ ಕಡೆ ಹೇಗೆ ನಡ್ಕೊಳ್ತಾ ಇರ್ತಾರೆ. ಅಲ್ಲಿ ದೇವರಿದ್ದಾನೆ ಅನ್ನೋ ಚಿಂತನೆ ಇರೋದಿಲ್ಲ. ಒಂದು ವಿಚಾರ ಗೊತ್ತಿರಬೇಕು, ಯಾರು ದೇವರ ಪೂಜೆ ಅಂತ ನಾವು ಮಾಡ್ತೇವೆ, ಭಗವತ್ ಪ್ರತಿಮೆ, ಸಾಲಿಗ್ರಾಮ, ಚಕ್ರಾಂಕಿತಾದಿಗಳೇನಿವೆ, ಅಷ್ಟರಲ್ಲಿ ದೇವರ ಚಿಂತನೆ ಮಾಡೋದು ಸರಿಯೇ. ಆದರೆ ಬೇರೆ ಎಲ್ಲ ಸಾಧನಗಳಲ್ಲೂ ಕೂಡ ದೇವರು ಮತ್ತೆ ಅದರಲ್ಲೂ ಮುಖ್ಯವಾಗಿ ಲಕ್ಷ್ಮೀ ದೇವಿಯ ಒಂದು ಸನ್ನಿಧಾನ ಚಿಂತನೆಯನ್ನು ಮಾಡಲೇಬೇಕು. ದೇವರ ಪೂಜೆಗೆ ಬಳಸುವಂತಹ ಪಾತ್ರೆಗಳಾಗಲಿ, ದ್ರವ್ಯ ಯಾವುದೇ ಇರಲಿ, ಎಲ್ಲದರಲ್ಲೂ ಕೂಡ ಲಕ್ಷ್ಮೀ ದೇವಿಯ ಸ್ವತಃ ಇದ್ದು ತಾನೇ ಸೇವೆ ಮಾಡುತ್ತಿಹಳು. ಏನು ಧನ್ಯಳೋ ಲೋಕಮಿ, ಎಂತ ಮಾನ್ಯಳೋ ಅಂತನಬೇಕಾದ್ರೆ ದಾಸರು ಈ ಮಾತನ್ನು ಬರೀತಾರೆ. ಅಂದ್ರೆ ದೇವರ ವಿಗ್ರಹದಲ್ಲಿ ಮಾತ್ರ ಭಕ್ತಿಯಿಂದ ಮಾಡೋದು, ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಇನ್ನು ಬೇರೆದರಲ್ಲಿ ಅನಾದರ ಮಾಡೋದು, ಹಾಗೆ ಮಾಡಬಾರದು. ಎಲ್ಲದರಲ್ಲೂ ದೇವರಿದ್ದಾನೆ ಅಂತ ತಿಳಿಬೇಕು. ಆದ್ರೆ ಅಧಮ ಭಕ್ತರು ಹಾಗೆ ಮಾಡೋದಿಲ್ಲ. ದೇವರ ಪ್ರತಿಮೆಯಲ್ಲಿ ಮಾತ್ರ ದೇವರನ್ನ ಕಾಣುವಂತಹ ಪ್ರಯತ್ನ ಮಾಡ್ತಾರೆ, ಅಲ್ಲಿ ಮಾತ್ರ ಪೂಜೆ ಮಾಡ್ತಾರೆ, ಬೇರೆ ಕಡೆ ಪೂಜೆ ಇಲ್ಲ. ಬೇರೆ ಯಾರೋ ಉತ್ತಮ ವೈಷ್ಣವ ಬಂದಿದ್ದಾನೆ, ಆದ್ರೆ ಶೂದ್ರನಾಗಿದ್ದಾನೆ, ಮಧ್ವಾಚಾರ್ಯ ಹೇಳ್ತಾರೆ, ಅಂತಹ ಶೂದ್ರನಾಗಿದ್ರೂ ಕೂಡ ಅವನು ಭಗವದ್ ಭಕ್ತ ಅಂತಾಗಿದ್ರೆ ಅವನಿಗೆ ಆದರಸ್ತತ್ರ ಕರ್ತವ್ಯ, ಅಲ್ಲಿ ಆದರವನ್ನ ಮಾಡಲೇಬೇಕು, ಅವನಿಗೆ ಯೋಗ್ಯ ಗೌರವವನ್ನು ಕೊಡ್ಲೇಬೇಕು, ಅವನ್ನ ಬಂದಾಗ ಕರೆದು ಮಾತಾಡಿಸಬೇಕು. ಆದ್ರೆ ಯಾರು ಹಾಗಿಲ್ಲ ಅವ್ರಿಗೆ ಹಾಗೆ ಮಾಡ್ಬೇಕಾಗಿಲ್ಲ. ಅಂದ್ರೆ ನಾವಾಗ ಹುಡುಕೊಂಡು ಹೋಗೋದು ಬೇಡ. ಹಾಗಾಗಿ ಭಗವದ್ ಭಕ್ತರಲ್ಲದವರು ಬಂದಾಗ ಸಾಮಾನ್ಯ ರೀತಿಯಲ್ಲಿ ವ್ಯವಹಾರ ಸಾಕು. ಭಗವದ್ ಭಕ್ತನೇ ಆಗಿದ್ದಾನೆ ಅಂತಂದ್ರೆ ಅವನು ಎಂತಹ ವೃತ್ತಿಯವನೇ ಆಗಿದ್ದರೂ ಕೂಡ ಅವನನ್ನು ಕರೆದು ನಾವು ಪುರಸ್ಕರಿಸಬೇಕು ಅಂತ ನಾವು ಮಾತನ್ನು ಬರೀತಾರೆ. ಅದೇ ಒಬ್ಬ ಬ್ರಾಹ್ಮಣನಾಗಿದ್ದಾನೆ, ಭಗವದ್ ಭಕ್ತನಲ್ಲ. ಯಾಕೆಂದ್ರೆ ಎಲ್ಲ ಬ್ರಾಹ್ಮಣರು ಭಗವದ್ ಭಕ್ತರಾಗಿರಬೇಕು ಅಂತ ಏನಿಲ್ಲ. ಭಗವದ್ ಭಕ್ತಿ ಅಂತ ಅನ್ನೋದು ಒಳಗಿಂದ ಬರುವಂತಹದ್ದು. ಹಾಗೆ ಯಾರು ಆಗಿರೋದಿಲ್ಲ ಅವರನ್ನಲ್ಲಿ ಆಧಾರ ಮಾಡಬೇಕಾಗಿಲ್ಲ. ಅದು ನಮ್ಮಲ್ಲಿ ಏನಾಗಿದೆ ಇವತ್ತು, ಎಲ್ಲ ಕಡೆ ಜಾತಿ ವ್ಯವಸ್ಥೆ. ನಮ್ಮವನು ನಮ್ಮ ಜಾತಿಯಲ್ಲಿ ಹುಟ್ಟಿದ್ದಾನೆ, ಅವನಿಗೆ ಆಧಾರ ಮಾಡೋದು. ಅವನು ಭಗವದ್ ಭಕ್ತ ಅಂತ ಅನ್ನೋದು ಎಲ್ಲಿಯೂ ಕೂಡ ಮಾನದಂಡ ಆಗೋದೇ ಇಲ್ಲ. ಭಗವದ್ ಭಕ್ತತ್ವವನ್ನ ಬಿಟ್ಟು ಬೇರೆ ಎಲ್ಲವೂ ಜಾತಿ ಅಂತ ಅನ್ನೋದು ಮಾನದಂಡ ಆಗಿಬಿಡುತ್ತೆ. ಅದು ಹಾಗಾಗಬಾರದು. ಈ ಅಧಮ ಭಕ್ತರಂತೂ ಹೀಗೆಲ್ಲ ಇರ್ತಾರೆ, ಕೇವಲ ಪ್ರತಿಮೆಯಲ್ಲಿ ಮಾತ್ರ ಪೂಜೆ. ನತದ್ಭಕ್ತೇಷು ಚ ಅನ್ಯೇಷು, ತನ್ನ ದೇವರ ಭಕ್ತರಲ್ಲಿ ಪೂಜೆ ಮಾಡೋದಿಲ್ಲ. ದೇವರ ಅನುಯಾಯಿಗಳು ಅಂತ ಯಾರಿದ್ದಾರೆ ಅವರಿಗೆ ಗೌರವ ಸಲ್ಲಿಸೋದಿಲ್ಲ. ಆಮೇಲೆ ದ್ವೇಷಿಗಳಿರ್ತಾರೆ, ಭಗವದ್ವೇಷಿಗಳಲ್ಲಿ ಹೇಗೆ ನಡ್ಕೊಳ್ಬೇಕು ಅದೂ ಗೊತ್ತಿರೋದಿಲ್ಲ. ಇವರು ಅಧಮ ಭಕ್ತರಾಗಿರ್ತಾರೆ. ಗೃಹೀತ್ವಾಪೀಂದ್ರಿಯೈರರ್ಥಾನ್ ಯೋ ನ ದ್ವೇಷ್ಟಿನಃ ಹೃಷ್ಯತಿ ವಿಷ್ಣೋರ್ ಮಾಯಾಮಿ ಮಾಂ ಪಶ್ಯನ್ ಸ ವೈ ಭಾಗವತೋತ್ತಮಃ. ಇನ್ನು ಮುಂದೆ ಇನ್ನೊಂದು 3-4 ಶ್ಲೋಕಗಳಲ್ಲಿ ಯಾರು ಭಾಗವತೋತ್ತಮರು ಅಂತ ಮತ್ತೆ ಹೇಳ್ತಾ ಹೋಗ್ತಾರೆ. ಈ ಒಂದೊಂದು ಶ್ಲೋಕದಲ್ಲಿ ಭಾಗವತೋತ್ತಮ, ಭಾಗವತ ಮಧ್ಯಮ, ಅಧಮ ಅಂತ ಹೇಳಿದ್ದು ಆಯ್ತು. ಈಗ ಮುಂದೆ ಭಾಗವತೋತ್ತಮನ ಲಕ್ಷಣವನ್ನು ಮಾತ್ರ ಹೇಳ್ತಾರೆ, ಅದರಿಂದ ಮುಂದಿನದೆಲ್ಲ ಅರ್ಥ ಆಗುತ್ತೆ ಅಂತ. ಅಂದ್ರೆ ಇಲ್ಲಿ ಹೇಳ್ತಾರೆ, ಗೃಹೀತ್ವಾಪಿ ಇಂದ್ರಿಯೈರರ್ಥಾನ್, ಇಂದ್ರಿಯಗಳಿಂದ ಅರ್ಥಾನ್ ಗೃಹೀತ್ವಾ, ಅರ್ಥ ಅಂದ್ರೆ ಪದಾರ್ಥ, ವಿಷಯ ಪದಾರ್ಥಗಳನ್ನ ಕಂಡರೂ ಕೂಡ, ಅನುಭವಿಸಿದರೂ ಕೂಡ, ಯೋನ ದ್ವೇಷ್ಟಿನ ಹೃಷ್ಯತಿ, ಯಾವುದೋ ನಮ್ಗೆ ಬೇಕಿದ್ದು ಕಾಣ್ತು ಅಂತ ಸಂತೋಷ ಪಡೋದು, ಬೇಡದೇ ಬಂತು ಅಂತ ದ್ವೇಷ ಮಾಡೋದು, ಈ ರೀತಿ ಅಂದ್ರೆ ಮಾಡ್ದೇನೆ. ಅಂದ್ರೆ ದೇವರ ಇಚ್ಛೆ, ದೇವರ ಅಧೀನ ಇವೆಲ್ಲ. ಈ ವಿಷಯಗಳು, ಇದು ವಿಹಿತವಾದದ್ದು, ಇದು ನಿಷಿದ್ಧವಾದದ್ದು, ಇದು ಯೋಗ್ಯ ಅಯೋಗ್ಯ ಅಂತನ್ನುವಂತಹ ಒಂದು ಜ್ಞಾನ, ಆ ವಿವೇಕ ಇರಬೇಕು, ಭೇದ ಜ್ಞಾನ ಇರಬೇಕು. ಮತ್ತೆ ರಾಗದ್ವೇಷಗಳನ್ನ ಮಾಡಬಾರದು. ಹೀಗಿದ್ದುಕೊಂಡು ಇದೆಲ್ಲ ಹರಿಯಿಂದ ಆಗಿದ್ದು, ವಿಷ್ಣೋರ್ ಮಾಯಾ ಮಿಮಾಂ, ಎಲ್ಲ ಹರಿಯ ಇಚ್ಛೆಯಿಂದ ಆಗಿದ್ದು ಅಂತ ಯಾರು ತಿಳಿದುಕೊಳ್ತಾರೋ
ಯಾರಿಗೋ ಕಷ್ಟ ಆಗುತ್ತೆ, ಯಾರಿಗೋ ಸುಖ ಆಗುತ್ತೆ. ಓಹೋ, ಅವನಿಗಾಯ್ತು ನನಗಾಗ್ಲಿಲ್ಲ, ಅವನಿಗೆ ಆ ಸುಖ ಆಯ್ತು ನನಗೀಗ ಆಗ್ಲಿಲ್ಲ, ಅವನು ನನಗಿಂತ ಹೆಚ್ಚು ಓದಿಲ್ಲ ಆದ್ರೂ ಅವನಿಗೆ ಸುಖದಲ್ಲಿದ್ದಾನೆ, ನಾನು ಅವನಿಗಿಂತ ಹೆಚ್ಚು ಓದಿದ್ದೇನೆ ಆದ್ರೂ ನಾನು ಕಷ್ಟದಲ್ಲಿದ್ದೇನೆ, ಹೀಗೆಲ್ಲ ಅಂದ್ಕೊಳ್ಳೇಬಾರದು. ನನ್ನ ಯೋಗ್ಯತೆಗೆ ತಕ್ಕಂತೆ ಭಗವಂತ ಮಾಡಿಸ್ತಾ ಇದ್ದಾನೆ, ಅವನ ಯೋಗ್ಯತೆಗೆ ತಕ್ಕಂತೆ ಅವನು ಅನುಭವಿಸ್ತಾ ಇದ್ದಾನೆ. ಇದರಲ್ಲಿ ಯಾವ ವೈಲಕ್ಷಣ್ಯಕ್ಕೂ ಕೂಡ ದ್ವೇಷ ಮಾಡುವುದಕ್ಕೆ ಕಾರಣವೇ ಇಲ್ಲ. ಸುಖ ದುಃಖ ಮಾಡ್ಬೇಕಾದ್ರೆ ನಮ್ಮದು ಆ ರೀತಿ ಒಂದು ಚಿಂತನೆ. ಓಹೋ, ಅವನಿಗೆ ಹೇಗಿದ್ದವನು, ಏನೂ ಓದಿಲ್ಲ, ಇವತ್ತು ಕೋಟಿಗಟ್ಟಲೆ ಗಳಿಸಿದ್ದಾನೆ, ನಾನು ಎಂತಹವನು, ಹೇಗೆಲ್ಲ ಓದಿದೆ, ಎಂತಹ ರ್ಯಾಂಕ್ ಬಂದೆ, ಏನೆಲ್ಲ ಆದೆ, ಅದು ನನಗೇನು ಸಿಕ್ಕೇ ಇಲ್ಲ, ಹೀಗೆ ಅಂದ್ಕೊಳ್ಳೇಬಾರದು. ಅವರವರ ಯೋಗ್ಯತೆಗೆ ತಕ್ಕಂತೆ ಭಗವಂತ ಮಾಡಿಸ್ತಾ ಇದ್ದಾನೆ, ಭಗವಂತ ಅವರನ್ನಂತೂ ಪ್ರೇರಣೆ ಮಾಡ್ತಾ ಇದ್ದಾನೆ, ಅವರು ಹಾಗೆ ಮಾಡ್ತಾ ಇದ್ದಾರೆ. ಯಾರು ಈ ಒಂದು ವಿಶಾಲ ದೃಷ್ಟಿಯನ್ನು ಇಟ್ಟುಕೊಂಡಿರ್ತಾರೆ ಅವನು ಉತ್ತಮನೆನಿಸ್ತಾನೆ. ದೇಹೇಂದ್ರಿಯ ಪ್ರಾಣ ಮನೋಧಿಯಾಮ್ಯೋ ಜನ್ಮಾಪ್ಯಕ್ಷುದ್ಭೇತಶ್ಚ ಕೃಚ್ಛೈಃ ಸಂಸಾರ ಧರ್ಮೈರವಿ ಮುಖ್ಯಮಾನಃ ಸ್ಮೃತ್ಯ ಹರೇರ್ಭಾಗವತ ಪ್ರಧಾನಃ. ಇನ್ನು ಭಾಗವತದ ಪ್ರಧಾನ ಯಾರು ಅಂತಂದ್ರೆ ದೇಹ ಇಂದ್ರಿಯ ಪ್ರಾಣ ಮನೋಧಿಯಾಂ ಯಹ, ದೇಹ ಇಂದ್ರಿಯ ಪ್ರಾಣ ಮತ್ತು ಮನಸ್ಸು ಧಿಯಾಂ ಮತ್ತೆ ಬುದ್ಧಿ, ಇವುಗಳ ಅಭಿಮಾನಿ ದೇವತೆಗಳು ಯಾರಿದ್ದಾರೋ, ಮತ್ತೆ ಜನ್ಮಾಪೇಕ್ಷಿತ್ ಭಯತಶ್ಚ ಕೃಚ್ಛ್ರೈಹಿ, ಇನ್ನು ಹುಟ್ಟು ಅಪ್ಯಯ, ಇನ್ನು ಆಮೇಲೆ ನಾಶ, ಹಸಿವು, ಬಾಯಾರಿಕೆ, ಇವೆಲ್ಲ, ಇನ್ನು ಬೇರೆ ಬೇರೆ ರೀತಿಯಾದ ಅನುಭವಗಳು, ಕ್ಲೇಶಗಳು, ಇವನ್ನೆಲ್ಲ ಕೂಡ ಅಭಿಮಾನ ತ್ಯಾಗದಿಂದ, ದೇಹದ ಮೇಲಿನ ಅಭಿಮಾನ ತ್ಯಾಗವನ್ನು ಮಾಡಿ ಹರಿಯ ಸ್ಮರಣೆ ಮಾಡ್ತಾ ನಾವು ಅದನ್ನೆಲ್ಲ ಏನ್ ಮಾಡ್ಕೋ ತಡೆದುಕೊಳ್ಳಬೇಕು. ಇವನ್ನೆಲ್ಲ ಸಂಸಾರದ ಕ್ಲೇಶಗಳನ್ನು ತಡೆದುಕೊಳ್ಳಬೇಕು. ಅದು ದೊಡ್ಡ ತಪಸ್ಸು. ಇಲ್ಲಿ ಒದಗುವಂತಹ ಕಷ್ಟಗಳು ಏನೇ ಬಂದರೂ ಕೂಡ ಅದನ್ನ ಬೈಕೊಳ್ಳೋದು, ಏನೇ ಸಣ್ಣ ಪುಟ್ಟ ತೊಂದರೆ ಆದ್ರೂ ಕೂಡ ಅದನ್ನ ಬೈಕೊಳ್ಳೋದು, ಅದನ್ನ ಮಾಡಬಾರ್ದು. ಯಾವುದೇ ದೊಡ್ಡ ತೊಂದರೆ ಆದ್ರೂ ಕೂಡ ಇದು ಹರಿಯ ಇಚ್ಛೆ, ನನ್ನ ಪೂರ್ವ ಕರ್ಮಾನುಸಾರವಾಗಿ ನಾನು ಅನುಭವಿಸ್ತಾ ಇದ್ದೇನೆ ಅನ್ನುವಂತಹ ಒಂದು ಇಂದ್ರಿಯ ಅಭಿಮಾನ ತ್ಯಾಗವನ್ನ ಮಾಡ್ತಾ ಅನುಸಂಧಾನ ಮಾಡಬೇಕು. ಹೀಗೆ ಯಾರು ಮಾಡ್ತಾನೋ ಸಂಸಾರ ಧರ್ಮೈಹಿ ಅವಿಮುಹ್ಯಮಾನಃ, ಮೋಹಗೊಳ್ಳಬಾರದು. ಸಂಸಾರದ ಈ ಕ್ಲೇಶಗಳನ್ನ ಕಂಡು ನಾವು ಮೋಹಗೊಳ್ಳಬಾರದು, ತಪ್ಪು ತಿಳಿಯಬಾರದು. ಅಂತಹವನು ಭಾಗವತ ಪ್ರಧಾನ ಅಂತ ಅನಿಸಿಕೊಳ್ಳುತ್ತಾನೆ. ಯಃ ಕಾಮಕರ್ಮ ಬೀಜಾನಿ ಪಶ್ಯತ್ಯೇಷಾಂಚ ಸಂಭವಂ ವಾಸುದೇವೈಕ ನಿಲಯ ಸವೈ ಭಾಗವತೋತ್ತಮಃ. ಯಃ ಕಾಮಕರ್ಮ ಬೀಜಾನಿ, ಯಾವನು ಕಾಮಕರ್ಮ ಅಂದ್ರೆ ಆಸೆ, ವಿಷಯದ ಮೇಲೆ ಆಸೆ, ಅದಕ್ಕೆ ಮೂಲ ಬೀಜ ಯಾವುದು ಅಂತಂದ್ರೆ ಅದು ಅವಿದ್ಯೆ. ಇದಕ್ಕೆಲ್ಲ ಪ್ರೇರಣೆ ನೀಡ್ತಾ ಇರುವಂತಹವನು ಪರಮಾತ್ಮ ಅಂತ ತಿಳಿದುಕೊಂಡು ವಾಸುದೇವೈಕ ನಿಲಯ ಅಂದ್ರೆ ಅನಾದಿಯಾದ ಕರ್ಮ, ಆಮೇಲೆ ಅದರಿಂದ ಉಂಟಾದಂತಹ ಈ ಎಲ್ಲ ಜನ್ಮಗಳು, ಈ ಸಂಸಾರ, ಇದರಲ್ಲಿ ನಾವಿದ್ದುಕೊಂಡು ಅನೇಕ ಜನ್ಮಗಳನ್ನು ತೆಗೆದುಕೊಂಡು ಬಂದದ್ದು, ಇಷ್ಟೆಲ್ಲ ಆಗ್ತಾ ಇರೋದು ಈ ಅನಾದಿ ಕರ್ಮದಿಂದ ಮತ್ತು ಮತ್ತೆ ಜನ್ಮಗಳಲ್ಲಿ ಮಾಡಿದಂತಹ ಕರ್ಮ, ಅದರ ಒಂದು ಸಂಚಯದಿಂದ ಆಗಿರುವಂತಹದ್ದು. ಹಾಗಾಗಿ ಇದೆಲ್ಲ ಆಗ್ತಾ ಇದೆ ಅಂತ ತಿಳಿದುಕೊಂಡು ವಾಸುದೇವೈಕ ನಿಲಯ, ವಾಸುದೇವನೊಬ್ಬನನ್ನೇ ತನ್ನಲ್ಲಿ ಮನೆ ಮಾಡಿಕೊಳ್ಳಬೇಕು, ಬೇರೆಯವದಕ್ಕೆ ಅವಕಾಶ ಇರಬಾರದು. ನಾವು ಒಂದು ಮನೆ ಅಂತಿದ್ದ ಮೇಲೆ ನಾವು ನಮ್ಮ ಮನೆಯವರು ನಾವಿರ್ತೇವೆ, ನಮ್ಗೆ ಬೇಕಾದವರು ಬಂದಾಗ ಸೇರಿಸಿಕೊಳ್ತೇವೆ, ಬೇಡದೇ ಇರೋರು ಬಂದಾಗ ಹೊರಗೆ ಹೋಗಿ ಅಂತ ಹೇಳ್ತೇವೆ. ಹಾಗೆ ದೇವರನ್ನ ಮಾತ್ರ ನಮ್ಮ ಈ ಮನೆಯೊಳಗೆ ಇಟ್ಕೊಳ್ಬೇಕು, ನಮ್ಮ ಒಳಗೆ ದೇವರನ್ನ ಮಾತ್ರ ಇಟ್ಟುಕೊಳ್ಬೇಕು, ಬೇರೆದಕ್ಕೆ ಅವಕಾಶ ಕೊಡಬಾರ್ದು. ಹಾಗೆ ನಾವು ಮಾಡಿಕೊಂಡ್ರೆ ಅಂತಹವನು ಭಾಗವತೋತ್ತಮ ಅಂತ ಅನಿಸಿಕೊಳ್ತಾನೆ. ನಯಸ್ಯ ಜನ್ಮಕರ್ಮಾಭ್ಯಾಂ ನ ವರ್ಣಾಶ್ರಮ ಜಾತಿಭಿಃ ಸಜ್ಜತೆ ಅಸ್ಮಿನ್ ಅಹಂ ಭಾವೋ ದೇಹೇ ವೈ ಸ ಹರೇಃ ಪ್ರಿಯಃ. ದೇಹಾಭಿಮಾನ ಇರಬಾರ್ದು ಮುಖ್ಯವಾಗಿ. ನಾನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದೆ, ಇಂತಹವರ ವಂಶದವನು, ಇಂತಹ ಪಂಡಿತರು ನಮ್ಮ ಮನೆಯಲ್ಲಿ ಹುಟ್ಟಿದ್ದಾರೆ, ಅಂತವರ ವಂಶದಲ್ಲಿ ನಾನು ಬಂದಿದ್ದೇನೆ, ಹಾಗಾಗಿ ನನ್ನಂತಹವನು ಇನ್ನೊಬ್ಬನಿಲ್ಲ, ಹೀಗೆಲ್ಲ ಅಂದುಕೊಳ್ಳೋದು ಅದು ಅಹಂಕಾರ ಮಮಕಾರದಿಂದ ಬರುವಂತಹದ್ದು. ಅದನ್ನ ಬಿಡಬೇಕು. ನಿಯಸ್ಯ ಸ್ವಃ ಪರ ಇತಿ ಚಿತ್ತೇ ಸ್ವಾತ್ಮನಿ ವಾಭಿದ ಸರ್ವಭೂತ ಸಮಶಾಂತ ಸವೈ ಭಾಗವತೋತ್ತಮಃ. ಇದು ಕೂಡ ದಾರಿ ತಪ್ಪಿಸುವಂತಹ ಶ್ಲೋಕ. ಇಲ್ಲಿ ಯಾರು ಭೇದವನ್ನ ಕಾಣ್ತಾನೆ, ತನ್ನದು ಬೇರೆಯದು ಅಂತ ಯಾರು ಭೇದವನ್ನ ಕಾಣ್ತಾನೆ ಅವನು ಉತ್ತಮನಲ್ಲ. ಯಾರು ಅಭೇದವನ್ನ ಕಾಣ್ತಾ ಇದ್ದಾನೋ ಅವನು ಭಾಗವತೋತ್ತಮ ಅಂತ. ಅಂದ್ರೆ ಹಾಗಲ್ಲ,
ಅಲ್ಲಿ ನಯಸ್ಯ ಸ್ವಃ ಪರ ಇತಿ ಚಿತ್ತೇ ಸ್ವಾತ್ಮನಿ ವಾಭಿದ, ತನ್ನ ಈ ಸಂಸಾರದ ಅವಸ್ಥೆಯಲ್ಲಾಗಲಿ ಅಥವಾ ಮೋಕ್ಷದಲ್ಲೇ ಆಗಲಿ, ಮೋಕ್ಷಕ್ಕೆ ಹೋಗಬೇಕು ಅಂತಂದ್ರೆ ಸರಿಯಾದ ಜ್ಞಾನ ಇರಲೇಬೇಕು. ಅಂತೂ ನಾನು ಪರಮಾತ್ಮ, ನನಗೂ ಪರಮಾತ್ಮಗೂ ಭೇದ ಇಲ್ಲ ಅಂತ ತಿಳಿದುಕೊಳ್ಳಬಾರದು. ಭೇದ ಇದ್ದೇ ಇದೆ, ತಾರತಮ್ಯಕ್ಕೆ ಅನುಗುಣವಾಗಿಯೇ ಎಲ್ಲ ನಡೀತಾ ಇರೋದು ಅಂತ ತಿಳಿದುಕೊಂಡು ಸರ್ವಭೂತ ಸಮಃ, ಸರ್ವಭೂತ ಸಮ ಅಂತ ಎಲ್ಲ ಜೀವರಲ್ಲೂ ನಾನು ಸಮವಾಗಿರುವಂತಹ ಬ್ರಹ್ಮ ಅಂತ ಹಾಗೆ ತಿಳಿದುಕೊಳ್ಳಬಾರದು. ಎಲ್ಲ ಜೀವರನ್ನು ಕೂಡ ಸಮಭಾವನೆಯಿಂದ ನೋಡಬೇಕು, ದ್ವೇಷ ಮಾಡಬಾರದು ಅಂತನ್ನುವಂತಹದ್ದು ಇಲ್ಲಿ ತಾತ್ಪರ್ಯ. ಅಂತಹವನು ಭಾಗವತೋತ್ತಮ ಅಂತ ಹೇಳಿ. ಇಲ್ಲದೆ ಹೋದ್ರೆ ಇದಕ್ಕೇನು ಅದ್ವೈತ ಪರವಾದ ಅರ್ಥವನ್ನ ಮಾಡಿದ್ದೆ ಆದ್ರೆ ಈ ಹಿಂದೆ ಹೇಳಿದ ಯಾವುದೇ ಶ್ಲೋಕ ಕೂಡ ಅರ್ಥ ಇರೋದೇ ಇಲ್ಲ, ಅದಕ್ಕೊಂದು ಸಂಗತಿ ಅಂತ ಅನ್ನೋದು ದೊರಕೋದೇ ಇಲ್ಲ. ಆದ್ರಿಂದ ಅದನ್ನು ಹಾಗೆ ಅರ್ಥ ಮಾಡಬಾರದು. ಮುಂದೆ ವೈಷ್ಣವಾಗ್ರ್ಯ ಅನ್ನೋದು ಒಂದು, ವೈಷ್ಣವಾಗ್ರ್ಯ ಅಂದ್ರು ವೈಷ್ಣವ ಶ್ರೇಷ್ಠ ಅಂದ್ರೂ ಅದೇ ಅರ್ಥ, ಭಾಗವತೋತ್ತಮ ಅಂದ್ರೂ ಅದೇ ಅರ್ಥನೇ. ಅಲ್ಲಿ ಹೇಳ್ತಾರೆ ಈ ದೇವರು ಅಂತಂದ್ರೆ ಅವನು ಅನಿರುದ್ಧ, ಅವನು ಯಾರು ಕೂಡ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ, ಅಪ್ರತಿಹತ ಶಕ್ತಿ ಉಳ್ಳಂತಹವನು. ಅವನು ಎಲ್ಲರಿಗೂ ಕೂಡ, ಬ್ರಹ್ಮರುದ್ರ ದೇವತೆಗಳಿಗೂ ಕೂಡ ಅವನು ಸಂಪತ್ತನ್ನ ಜ್ಞಾನವನ್ನು ಕೊಡುವಂತಹವನು. ಅಂತಹವರು ಕೂಡ ಸದಾ ಭಗವಂತನ ಸ್ಮರಣೆ, ಪಾದಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗ ಅಂದ ಮೇಲೆ ಅಂತಹ ದೊಡ್ಡ ದೊಡ್ಡ ಸಾಧನೆ ಮಾಡಿದವರ ಸಿದ್ಧರು ಅಂತ ಅನಿಸಿಕೊಂಡವರೇ ಇನ್ನೂ ಕೂಡ ದೇವರ ಸ್ಮರಣೆ ಮಾಡ್ತಾ ಇದ್ದಾರೆ ಅಂತಂದ ಮೇಲೆ ನಾನು ಎಕ್ಕಷ್ಟೇ ಸಾಮಾನ್ಯ ಪುರುಷನಾದವನು, ನಾನು ಇನ್ನಷ್ಟು ಮಾಡಬೇಕು ನನ್ನ ಯೋಗ್ಯತಾನುಸಾರವಾಗಿ ಯಾರು ಅಂದುಕೊಳ್ತಾನೋ ಅವನು ವಿಷ್ಣು ಭಕ್ತರ ಉತ್ತಮ ಅಂತ ಅನಿಸಿಕೊಳ್ತಾನೆ. ಅದು ಬಿಟ್ಟು ನನ್ನಂತಹ ವಿಷ್ಣು ಭಕ್ತನಿಲ್ಲ, ನನ್ನಂತಹ ಭಾಗವತೋತ್ತಮ ಇಲ್ಲ ಅಂತ ಹೇಳಿ ಅಹಂಕಾರ ಪಡಬಾರದು. ಆಮೇಲೆ ಮುಂದೆ ಹೇಳ್ತಾರೆ, ಭಗವತ ಉರು ವಿಕ್ರಮಾಂಘ್ರಿ ಶಾಖಾ ನಖಮಣಿ ಚಂದ್ರಿಕೆಯ ನಿರಸ್ತತಾಪೆ ಹೃದಯ ಕಥಮುಪಸೀದತಾಂ ಪುನಸ್ಸ ಪ್ರಭವತಿ ಚಂದ ಇವೋದಿತೇ ಅರ್ಕತಾಪಃ. ಈ ಭಗವಂತ ತನ್ನ ಪಾದದಿಂದ ಲೋಕವನ್ನೆಲ್ಲ ಅಳೆದವನು. ಅವನ ಆ ಪಾದದ ಬೆರಳಿನ ಆ ನಖಚಂದ್ರ, ಆ ನಖಚಂದ್ರದ ಬೆಳದಿಂಗಳು ಹೇಗಿದೆ ಅಂತಂದ್ರೆ ಈ ಲೋಕದಲ್ಲಿ ಕಾಣುವಂತಹ ಚಂದ್ರನ ಬೆಳಕಿಗೆ ಹೋಲಿಕೆ ಮಾಡುವುದಕ್ಕೂ ಸಾಧ್ಯ ಇಲ್ಲ. ಅಷ್ಟು ಪ್ರಕಾಶಮಾನವಾದಂತಹದ್ದು, ಅಷ್ಟು ತಂಪಾಗಿರುವಂತಹದ್ದು ಭಗವಂತ. ಆ ಭಗವಂತನ ಪಾದ ನಖದ ಚಂದ್ರನ ಚಂದ್ರಿಕೆ, ಆ ಬೆಳದಿಂಗಳಿಗೆ ಈ ಭಕ್ತನ ಸಂಸಾರವೆಂಬ ತಾಪವೆಲ್ಲ ಅದು ಶಾಂತವಾಗ್ತಾ ಇದೆ, ಮತ್ತೆ ತಾಪ ಉಂಟಾಗೋದೇ ಇಲ್ಲ. ಇನ್ನು ಸೂರ್ಯನ ಬಿಸಿಲಿನ ತಾಪ ಆಗ್ಲಿ, ಬೇರೆ ಬಾಹ್ಯ ತಾಪವೂ ಕೂಡ ಉಂಟಾಗುವುದಿಲ್ಲ, ಬಾಹ್ಯ ತಾಪವೂ ಇಲ್ಲ, ಒಳಗಿನ ಒಂದು ಆಂತರಿಕ ತಾಪವೂ ಇಲ್ಲ ಅಂತನ್ನುವುದು ಇಲ್ಲಿನ ತಾತ್ಪರ್ಯ. ವಿಸುರಿತಿ ಹೃದಯಂ ನಯಸ್ಯ ಸಾಕ್ಷಾತ್ ಹರಿರವಶಾಭಿಹಿತೋಪ್ಯಘೌಗನಾಶಃ ಪ್ರಣಯರಶನೆಯ ಧೃತಾಂಘ್ರಿ ಪದ್ಮಃ ಸಭವತಿ ಭಾಗವತ ಪ್ರಧಾನ ಉಕ್ತಃ. ಯಾರು ಈ ಭಗವಂತನನ್ನ ನಾಮೋಚ್ಚಾರಣೆ ಮಾಡ್ತಾ ಭಕ್ತಿಯಿಂದ ಧ್ಯಾನ ಮಾಡ್ತಾರೋ ಅವರಿಗೆ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇವೆ ಶ್ರೀಹರಿ ಅನುಗ್ರಹದಿಂದ. ಶ್ರೀಹರಿ ಅವನೇನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ತನ್ನ ಪಾದ ಕಮಲವನ್ನ ಭಕ್ತಿಯಿಂದ ಕಟ್ಟಿ ಯಾರು ತಮ್ಮ ಹೃದಯದೊಳಗೆ, ಅದು ಹೇಳ್ತಾರೆ ಪ್ರಣಯ ರಶನೆಯ, ಪ್ರಣಯವೆಂಬಂತಹ ಆ ಪ್ರೀತಿ ಭಕ್ತಿ ಎಂಬಂತಹ ರಶನ ಹಗ್ಗದಿಂದ ಯಾರು ಕಟ್ಟಿದ್ದಾರೆ ಭಗವಂತನನ್ನ, ಅದು ಅಲ್ಲಿಂದ ಕದಲಬಾರದು. ಹಾಗೆ ಯಾರು ಕಟ್ಟಿದ್ದಾರೆ ಅವನ ಅತ್ಯಂತ ಉತ್ತಮನಾದಂತಹ ಭಕ್ತ ಅಂತ ಹೇಳಿ ಇಲ್ಲಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಏಕಾದಶ ಸ್ಕಂಧೆ ದ್ವಿತೀಯೋಧ್ಯಾಯ, 2ನೇ ಅಧ್ಯಾಯ ಮುಗಿತಾ ಇದೆ. ಮುಂದೆ ಅಂತರಿಕ್ಷ ಅಂತನ್ನುವಂತಹವರು ಏನು ಉತ್ತರ ಕೊಟ್ರು, ಆವಿರ್ಹೋತ್ರ ಏನು ಉತ್ತರ ಕೊಟ್ರು, ಅದಕ್ಕೂ ಮೊದಲು ರಾಜನ ಮಾಡಿದ ಪ್ರಶ್ನೆ ಏನು, ಅದನ್ನೆಲ್ಲ ಮುಂದಿನ ಒಂದು ಪ್ರವಚನ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಸಮರ್ಪಣೆ ಮಾಡ್ತಾ ಇದ್ದೇನೆ.